ನೀವು ಶಾಲೆಯಲ್ಲಿ ಕಲಿತಂಥದ್ದು, ಕಾಲೇಜಲ್ಲಿ ಕಲಿತಂಥ ವಿಷಯಗಳು ಪರೀಕ್ಷೆ ಆದ 6 ತಿಂಗಳಿಗೆ ಮರ್ತು ಹೋಗುತ್ತೆ. ಆದರೆ ಶಾಲೆಯಲ್ಲಿ ಕಲಿತಂಥ ಮೌಲ್ಯ ನಿಮ್ಮ ಜೀವನದುದ್ದಕ್ಕೂ ಇರುತ್ತೆ. ಮಾತಾಡೋಕ್ಕೆ ಹೆದರ್ತಿದ್ದೆ, ಭಾಳ ಶಾಯ್ ಆಗಿದ್ದೆ. ಆದರೆ ಯಾವತ್ತು ನನ್ನ ಮೇಷ್ಟ್ರು ಕಪಾಳಿಗೆ ಹೊಡೆದು, ಮಾಡೋ ನೀನು ಯಾಕಾಗಲ್ಲ ನಿನಗೆ ಅಂದರು. ಆವಾಗ ಸಿಟ್ಟಿತ್ತು ನನ್ನ ಹೆಡ್ ಮಾಸ್ಟರ್ ಮೇಲೆ. ಆದರೆ 20 ವರ್ಷ ಆದಮೇಲೆ ಅನ್ನಿಸ್ತು, ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಸರ್, ಯು ಆಲ್ಮೋಸ್ಟ್ ಕಿಲ್ಡ್ ಮೀ ಸರ್ ಅಂತೀವಿ. ಯಾಕೆ ಸರ್? ಯು ಆರ್ ನಾಟ್ ಓಪನಿಂಗ್ ಯುವರ್ ಐಸ್. ಕಣ್ಣೇ ತೆಗಿತಾ ಇಲ್ಲ ನೀವು. ನ್ಯೂಸ್ ಬಂದರೆ ಏನು ಮಾಡಲಿ, ನಾನು ಬಹಳ ಕಷ್ಟ ಆಗಿತ್ತು. ಎಲ್ರಿಗೂ ನಮಸ್ಕಾರ. ಎಷ್ಟೊಂದು ಜನ ಮಕ್ಕಳು ಬಂದಿದ್ದೀರಿ. ಎಲ್ಲರೂ ನೋಡಿ ತುಂಬ ಸಂತೋಷ ಆಗಿದೆ. ಯಾಕಂದರೆ ಶಿಕ್ಷಣದ ಬಗ್ಗೆ ಮಾತಾಡುವಾಗ ಮೂಲಭೂತವಾಗಿ ಬೇಕಾಗಿರೋದು ಮಕ್ಕಳಿಗೆ ಶಿಕ್ಷಣ. ನಿಮಗೆ ಯಾವ ಥರದ ಶಿಕ್ಷಣ ಬೇಕು, ಯಾವ ಶಿಕ್ಷಣ ಪಡ್ಕೊಂಡ್ರೆ ಜೀವನಕ್ಕೆ ಒಳ್ಳೆಯದಾಗತ್ತೆ, ನನ್ನ ಬದುಕನ್ನು ಹೇಗೆ ತಿರುಗಿಸ್ಕೋಬೋದು ಅನ್ನೋದಕ್ಕೆ ಮಕ್ಕಳೇ ಬೇಕಾಗಿರೋದ್ರಿಂದ ಮಕ್ಕಳೆಲ್ಲ ಇದ್ದಾರೆ. ಭಾಳ ಸಂತೋಷ ನನಗೆ ಮಾತಾಡೋದಕ್ಕೆ. ವಿಷಯ ಚೆನ್ನಾಗಿ ಕೊಟ್ಟಿದ್ದಾರೆ ನನಗೆ, ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಅಂತ. ಅದನ್ನು ಒಂದು ಸ್ಟೇಟ್ಮೆಂಟ್ ಅಂತ ತಗೋಬೋದು, ನಮ್ಮ ಮಕ್ಕಳೇ ನಮ್ಮ ಭವಿಷ್ಯ, ಅಥವಾ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಆಗ್ತಾರೆ ಅನ್ನೋ ದೃಷ್ಟಿಯಿಂದ 2 ರೀತಿ ನೋಡ್ಬೋದು. ಕೆಲವು ಸಣ್ಣ ವಿಷಯಗಳನ್ನು ಮೇಲೆ ಚರ್ಚೆ ಮಾಡೋಣ. ಮಕ್ಕಳು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪೂರ್ತಿ ನಿಶಬ್ದವಾಗಿ ಕೇಳ್ಕೋಬೇಕು. ಕೇಳ್ಕೊಂಡಾಗ ಪ್ರಶ್ನೆ ಕೇಳೋಕೆ ಅನುಕೂಲ ಆಗತ್ತೆ. ಮೊದಲು ನನ್ನ ಪ್ರಶ್ನೆ ಕಾಡೋದು ಮಕ್ಕಳೇ, ಶಿಕ್ಷಣ ಅಂದರೆ ಏನು? ಶಿಕ್ಷಣ ಅಂದರೆ ಸರ್ಟಿಫಿಕೇಟಾ? ಶಿಕ್ಷಣ ಅಂದರೆ ಮಾರ್ಕ್ಸ್ ಕಾರ್ಡಾ? ನನ್ನ ಪ್ರಕಾರ ಎರಡೂ ಅಲ್ಲ. ಮಾರ್ಕ್ಸ್ ಕಾರ್ಡು ಶಿಕ್ಷಣ ಅಲ್ಲ, ಸರ್ಟಿಫಿಕೇಟು ಶಿಕ್ಷಣ ಅಲ್ಲ. ಶಿಕ್ಷಣ ಅಂದರೆ ಏನು? ಹಾಗಾದರೆ ಒಂದು ಚಂದದ ಕಲ್ಪನೆ ನಿಮ್ಮನ್ನು ಕೊಡಬೇಕು ನಾನು. ಕನ್ನಡದಲ್ಲಿ 3 ಪದಗಳಿದ್ದಾವೆ. ಭಾರತದ ಎಲ್ಲ ಭಾಷೆಗಳಲ್ಲೂ ಸಾಮಾನ್ಯವಾಗಿ ಆ ಪದಗಳಿದ್ದಾವೆ. ಒಂದು ಪ್ರಕೃತಿ ಅಂತ ಒಂದು, ಸಂಸ್ಕೃತಿ ಅಂತ ಒಂದು ಪದ, ವಿಕೃತಿ ಅಂತ ಒಂದು ಪದ ಇದೆ. ಇದು ಕೇಳಿಸ್ಕೋಬೇಕು, ಭಾಳ ಚೆನ್ನಾಗಿದೆ ಇದು. ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ. ಪ್ರಕೃತಿ ಅಂದ್ರೇನು? ನಿಸರ್ಗ. ನಮ್ಮ ಊರು ಹೊರಗಡೆ ಒಂದು ದೊಡ್ಡ ಬಂಡೆ ಬಿದ್ದಿದೆ. ಭೂಮಿ ಯಾವತ್ತಾಯಿತೋ 450 ಕೋಟಿ ವರ್ಷಗಳ ಹಿಂದೆ ಆಗ ಆದಂಥ ಕಲ್ಲು ಹಾಗೇ ಬಿದ್ದಿದೆ. ಅದು ಶತಮಾನಗಳಿಂದ ಕಲ್ಲು ಹಾಗೇ ಬಿದ್ದಿವೆ. ಯಾವನೊಬ್ಬ ಶಿಲ್ಪಿ ಬಂದ, ನೋಡಿದ ಕಲ್ಲು ಚೆನ್ನಾಗಿದೆಯಲ್ಲ, ಇದು ಒಳ್ಳೆ ಗುಣಮಟ್ಟದ ಕಲ್ಲಿದು ಅಂದ. ಅವನ ಶಿಲ್ಪಶಾಸ್ತ್ರ ಚೆನ್ನಾಗಿ ಗೊತ್ತಿದೆ, ಪರಿಶ್ರಮ ಹಾಕೋಕ್ಕೂ ಸಿದ್ಧವಾಗಿದ್ದಾನೆ. 2 ವರ್ಷ ಕೂತ್ಕೊಂಡು ಆ ಕಲ್ಲನ್ನು ಒಡೆದ, ಅದ್ಭುತವಾದ ವಿಗ್ರಹವನ್ನು ಮಾಡಿದ. ಒಳ್ಳೆಯ ವಿಗ್ರಹ ಆಯಿತು. ಅದನ್ನು ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿದರು, ಪೂಜೆ ಮಾಡಿದರು. ಅದನ್ನು ಸಂಸ್ಕೃತಿ ಅಂತ ಕರೆದ್ವಿ. ಪ್ರಕೃತಿಯಾಗಿದ್ದಂಥ ಕಲ್ಲು ಸಂಸ್ಕೃತಿಯ ವಿಗ್ರಹ ಆಯಿತು. ತಾನಾಗಿ ಆಗಲಿಲ್ಲ ಕಲ್ಲದು. ಅದು ಮಾಡಬೇಕಾದ್ರೆ ಜ್ಞಾನ ಇರಬೇಕು, ಶಿಲ್ಪಶಾಸ್ತ್ರದ್ದು, ಮತ್ತು ತಾಳ್ಮೆ ಇರಬೇಕು. 2 ವರ್ಷ ತಾಳ್ಮೆಯಿಂದ ಅವನು ಮಾಡಿದಾಗ ಕಲ್ಲಾಗಿದ್ದಂಥ ಬಂಡೆ ಹೋಗಿ ವಿಗ್ರಹ ಆಯಿತು. ಸಂಸ್ಕೃತಿ ಅಂತೇನೆ. ಅದೇ ಇನ್ನೊಬ್ಬರ ಕೈಯಲ್ಲಿ ಸಿಕ್ಕಿದ್ರೆ ಒಡೆದು ಚೂರು ಚೂರಾಗಿ ಜಲ್ಲಿಯಾಗಿ ರಸ್ತೆಗೆ ಹೋಗ್ತಾಯಿತ್ತು. ಅದನ್ನು ವಿಕೃತಿ ಅಂತೇನೆ. ಅಂದರೆ ಯಾವುದು ಸಂಸ್ಕೃತಿ ಆಗಬೇಕಾಗಿತ್ತೋ ಅದಾಗದೆ ಇನ್ನೇನು ಆದರೆ ಅದನ್ನು ವಿಕೃತಿ ಅಂತ ಕರಿತೀವಿ. ನಮ್ಮ ಮಕ್ಕಳು ಚೆನ್ನಾಗಿ ನೀತಿವಂತರಾಗಬೇಕು, ದೇಶ ಪ್ರೇಮಿಗಳಾಗಬೇಕು ಅಂತ ಅಪೇಕ್ಷೆ ಮಾಡ್ತೀವಿ. ಅವರು ದೇಶದ್ರೋಹಿಗಳಾದರೆ ವಿಕೃತಿ ಆಯಿತು ಅಂತೇಳಿ. ದಯವಿಟ್ಟು ನೆನಪಿಡ್ಬೇಕು ಮಕ್ಕಳೇ ಇದನ್ನು. ನಾನು ಕಲ್ಲನ್ನು ಹೇಳಿದೆ, ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ ಎಂದೆ. ಹಾಗೆ ನಮಗಿರೋ ಹತ್ತಿ ಇದೆಯಲ್ಲ, ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಎಲ್ಲರಿಗೂ ಬೆರಳಿದೆ, ಅದು ಪ್ರಕೃತಿ, ಚಿತ್ರಕಲೆ ಸಂಸ್ಕೃತಿ. ಎಲ್ಲರಿಗೂ ಕಾಲಿದೆ, ಅದು ಪ್ರಕೃತಿ, ಅದು ನೃತ್ಯ ಸಂಸ್ಕೃತಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಅಂದರೆ ಯಾವುದು ನನಗೆ ಪರಿಸರದ ಮೂಲಕ ಪ್ರಕೃತಿ ದತ್ತವಾಗಿ ಬಂದಿದೆಯೋ ಅದನ್ನು ಸರಿಯಾಗಿ ಬಳಸ್ಕೊಂಡಾಗ ಅದು ಸಂಸ್ಕೃತಿ ಆಗ್ತದೆ ಅಂತ. ಬಳಸ್ಕೊಳ್ಳದೆ ಇನ್ನೇನು ಆದರೂ ಆದರೆ ಅದು ವಿಕೃತಿ ಆಯಿತು ಅಂತ. ಇದನ್ನು ಮಾತನ್ನು ಯಾಕೆ ಹೇಳಿದೆ ಅಂದರೆ, ಆಗ ತಾನೇ ಹುಟ್ಟಿದಂಥ ಮಗು ಪ್ರಕೃತಿ, ಅದು ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ ಅದಕ್ಕೆ ಪಾಪ. ಆದರೆ
ಆ ಮಗು ಬೆಳೀತಾ ಬೆಳೀತಾ ಅಮ್ಮ ಅಪ್ಪ, ಪರಿವಾರದವರು, ಶಾಲೆ, ಕಾಲೇಜು, ಯೂನಿವರ್ಸಿಟಿ, ಸಮಾಜ ಎಲ್ಲ ಕಡೆಯಿಂದ ಬೆಳ್ಕೊಂಡು 30 ವರ್ಷ ಆಗೋ ಹೊತ್ತಿಗೆ ಒಂದು ಸುಸಂಸ್ಕೃತ ವ್ಯಕ್ತಿ ಅಂತಾಗತ್ತೆ. ದಯವಿಟ್ಟು ಕಲ್ಪನೆ ಮಾಡಬೇಕಿದೆನ. ನಾನು ಬಂಡೇದು ಹೇಗೆ ಹೇಳಿದ್ನೋ ಹಾಗೆ ಮಗು ಕೂಡ ಅಳೋದು ಬಿಟ್ಟರೆ ಇನ್ನೇನು ಗೊತ್ತಾಗದೇ ಇದ್ದಂಥ ಮಗು 30 ವರ್ಷ ಆಗೋ ಹೊತ್ತಿಗೆ ಸುಸಂಸ್ಕೃತ ವ್ಯಕ್ತಿ ಅಂತ ಅನ್ಬೇಕಾದ್ರೆ ಯಾವ ಸಂಸ್ಕಾರಗಳು ಆ ಮಗುಗೆ ಸಿಕ್ತೋ ಅದು ಶಿಕ್ಷಣ. ಪ್ರಕೃತಿಯಿಂದ ಸಂಸ್ಕೃತಿ ಆಗೋದು ಶಿಕ್ಷಣ. ಮಗು ಏನೂ ಗೊತ್ತಿಲ್ಲದಂಥ ಮಗು ಸುಸಂಸ್ಕೃತ ಆಗಬೇಕಾದ್ರೆ ಸಂಸ್ಕಾರಗಳಾಯ್ತಲ್ಲ, ಏನೇನು ಸಂಸ್ಕಾರ ಮನೆಯಲ್ಲಾದಂಥದ್ದು, ಶಾಲೆಯಲ್ಲಿ, ಕಾಲೇಜಲ್ಲಿ, ಯೂನಿವರ್ಸಿಟಿಯಲ್ಲಿ, ಈ ಸಂಸ್ಕಾರಗಳೇ ಶಿಕ್ಷಣ ಅಂತ. ಸರ್ಟಿಫಿಕೇಟ್ ಅಲ್ಲ, ಮಾರ್ಕ್ಸ್ ಕಾರ್ಡ್ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಸರ್ಟಿಫಿಕೇಟ್ ಕೊಂಡುಕೊಂಡ್ರೆಲ್ಲ ದೊಡ್ಡವರಾಗಲಿಲ್ಲ. ಇತ್ತೀಚೆಗೆ ಎಲ್ಲೊಂದು ಕಡೆ ಮಾತಾಡಿದ್ದೆ ನಾನು, ಅದ್ರ ಬಗ್ಗೆ ತುಂಬ ಮೆಚ್ಚುಗೆ ಬಂತು. ಜನ ಕೇಳಿದರು, ಹೌದು ನೀವು ಹೇಳಿದ್ದು ಕರೆಕ್ಟು ಅಂತ. ದಯವಿಟ್ಟು ವಿಚಾರ ಮಾಡಿ ನೋಡಿ ಒಂದು ಕ್ಷಣ. ಸುಮಾರು 40-45 ವರ್ಷಗಳ ಹಿಂದೆ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಮ್ಯಾಗ್ಝಿನ್ ಬರ್ತಾಯಿತ್ತು. ಖುಷ್ವಂತ್ ಸಿಂಗ್ ಅವರು ಎಡಿಟರ್ ಆಗಿದ್ದರು. ಆಗ ಅತ್ಯಂತ ಆ ಪತ್ರಿಕೆಯಲ್ಲಿ ಪ್ರಕಟ ಆಗೋದಂತ ದೊಡ್ಡ ಹೆಮ್ಮೆ ವಿಷಯ. ಆವಾಗೆಲ್ಲ ಆರ್ಟಿಕಲ್, ನಾನೊಂದು ಆರ್ಟಿಕಲ್ ಬರೆದಿದ್ದೆ, ಅದು ಸ್ವಲ್ಪ ಒಂದು ಚರ್ಚೆಯನ್ನು ಹುಟ್ಟಾಕಿತ್ತು ಭಾರತದಲ್ಲಿ. ಆಗೆಲ್ಲ ಸುದ್ದಿ ಏನು ಅಂದರೆ, ದೇಶಕ್ಕಾದಂಥ ಅನ್ಯಾಯ ಅಂದರೆ ಅನಕ್ಷರತೆ. ಭಾಳ ಜನಕ್ಕೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ, ಅದರಿಂದ ದೇಶಕ್ಕೆ ಭಾಳ ಅನ್ಯಾಯ ಆಗಿದೆ ಅಂತ. ನಾನು ಬರೆದಿದ್ದೆ, ಅನಕ್ಷರಸ್ಥರಿಂದ ಜಾಸ್ತಿ ಹಾನಿ ಆಗಿಲ್ಲ ಭಾರತಕ್ಕೆ, ಆಗಿದ್ದರೆ ಈ ಬುದ್ಧಿವಂತ ಮೋಸಗಾರರಿಂದ ಆಗಿದೆ ಅಂತ. ನನ್ನ ಟೈಟಲ್ ಆಫ್ ದಿ ಆರ್ಟಿಕಲ್ ಎತ್ತಂದರೆ ಎಜುಕೇಟೆಡ್ ಇಲ್ಲಿಟ್ರೇಟ್ ಅಲ್ಲ, ಐ ಆಮ್ ಟಾಕಿಂಗ್ ಆಫ್ ಎಜುಕೇಟೆಡ್ ಚೀಟ್ಸ್. ಅದು ಬಹಳ ಕಷ್ಟ ಅನಿಸುತ್ತೆ ನಾನು ಹೇಳೋದಕ್ಕೆ. ದಯವಿಟ್ಟು ಗಮನಿಸಿ, ಎಷ್ಟೊಂದು ಜನ ಡಾಕ್ಟ್ರುಗಳು ಪೇಷಂಟಿಗೆ ಬೇಕಾಗಲಾರ್ದಂಥ ರೆಕಮೆಂಡ್ ಮಾಡ್ತಾ ಇರಲ್ಲ, ಇದು ಮಾಡಿಸ್ಕೊಂಬ, ಅದು ಮಾಡಿಸ್ಕೊಂಬ ಅಂಥೇಳಿ. ದುಡ್ಡಿಗೋಸ್ಕರ ಮಾಡೋದು, ಅದು ಬೇಕಿಲ್ಲ ಅಂತ ಗೊತ್ತಿದೆ ಅವರಿಗೆ. ಎಷ್ಟೋ ಜನ ಡಾಕ್ಟ್ರು ಪೇಷಂಟ್ಸ್ ಕಿಡ್ನಿ ತೊಗೊಂಡಿದ್ದಾರೆ, ಅವ್ರು ಗೊತ್ತಾಗಲಾರ್ದ ಹಾಗೆ. ಅವ್ರು ಎಜುಕೇಟೆಡ್ ಅಲ್ವಾ? ಇಂಜಿನಿಯರ್ಸ್ ದೊಡ್ಡ ದೊಡ್ಡ ಬ್ರಿಡ್ಜ್ ಕಟ್ತಾರೆ, ಉದ್ಘಾಟನೆ ಆದ 6 ತಿಂಗಳಿಗೆ ಬ್ರಿಡ್ಜ್ ಬಿದ್ದು ಹೋಗುತ್ತೆ. ಕಟ್ಟಿದವ್ರು ಯಾರೂ ಅನಕ್ಷರಸ್ಥರಲ್ಲ, ಇಂಜಿನಿಯರ್ಸೇ ಕಟ್ಟಿದವರು. ಅಮೇರಿಕಾದಲ್ಲಿ ದೊಡ್ಡ ಬ್ಯಾಂಕ್ ಇತ್ತು, ಲೇಮನ್ ಬ್ರದರ್ಸ್ ಅಂತ. 100 ವರ್ಷ ಬದುಕಿದಂಥ ಬ್ಯಾಂಕು ಮಂಜುಗಡ್ಡೆ ಹೆಂಗೆ ಕರಗೋಯ್ತು, ದಿವಾಳಿ ಹೋಯಿತು. ದೊಡ್ಡ ದೊಡ್ಡ ಬ್ಯಾಂಕು ದಿವಾಳಿ ಆಗೋದಕ್ಕೆ ಅನಕ್ಷರಸ್ಥರ ಕಾರಣರಾಗ್ತಾರ? ಪಕ್ಕಾ ಚಾರ್ಟರ್ಡ್ ಅಕೌಂಟೆಂಟ್ಸೇ ಮಾಡಬೇಕು ಅದನ್ನೆಲ್ಲ ಕೆಲಸ. ದಯವಿಟ್ಟು ಗಮನಿಸಿ, ಇವರೆಲ್ಲ ದೊಡ್ಡವರಲ್ವಾ, ಅತ್ಯಂತ ಶಿಕ್ಷಣ ಪಡ್ಕೊಂಡವರಲ್ವಾ ನಮ್ಮವರೆಲ್ಲ. ಇವ್ರು ಯಾಕೆ ಹಿಂಗಾದರು? ಅವ್ರು ಆದದಕ್ಕೆ ದೇಶಕ್ಕೆ ಅನ್ಯಾಯ ಆಯಿತು. ನೋಡಿದ್ದೀವಿ, ಒಂದು ಬ್ಯಾಂಕಿನ 4,000 ಕೋಟಿ ಹೋಯಿತು, 5,000 ಕೋಟಿ ಹೋಯಿತು ಅಂತೀವಿ. 4-5 ಕೋಟಿನ ಅನಕ್ಷರಸ್ಥ ತಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅತ್ಯಂತ ಬುದ್ಧಿವಂತರು ಅಂತ ಯಾರಿದ್ದಾರೋ, ನಾವೆಲ್ಲ ಶಿಕ್ಷಣವೇತ್ತರು ಅಂತ ಕರಿತೇವೋ, ಅವ್ರು ಮಾಡಿದಂಥ ಮೋಸ ಅಲ್ವಾ ಇದು? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ. ನಮ್ಮಲ್ಲಿ IAS ಆ್ಯಂಡ್ IPS, ನಮ್ಮಲ್ಲಿ ಕ್ರೀಮ್ ಆಫ್ ಸೊಸೈಟಿ ಅಂತ ಕರಿತೇನೆ. ಅವರು ಎಷ್ಟು ಜನ ಭ್ರಷ್ಟರಾಗಿಲ್ಲ? ಅವ್ರು ಮಾಡುವಷ್ಟು ಅನ್ಯಾಯನ ಹಳ್ಳಿ ಹುಡುಗ ಯಾರೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನನಗೆ ದುಃಖ ಆಗೋದಿದು. ಇವ್ರಿಗೆಲ್ಲ ಅತ್ಯಂತ ಒಳ್ಳೆಯ ಶಿಕ್ಷಣ ಕೊಟ್ಟವಲ್ಲ, ಶಿಕ್ಷಣ ಅಂದ್ಕೊಂಡದ್ದು ಕೊಟ್ಟವಲ್ಲ ನಾವು, ಆದವ್ರು ಯಾಕೆ ಹಿಂಗಾದರು? ನನಗನ್ನಿಸ್ತು, ನಮ್ಮ ಶಿಕ್ಷಣದಲ್ಲಿ ಏನೋ ದೋಷ ಇದೆ, ಬಹುದೊಡ್ಡ ದೋಷ ನಮ್ಮ ಶಿಕ್ಷಣದಲ್ಲಿ ಇದೆ ಇವತ್ತು. ಮಕ್ಕಳಿಗೆ ಏನು ಕೊಡಬೇಕಾಗಿತ್ತು ಅದು ಕೊಡಲಿಲ್ಲ, ಯಾವುದು ಬೇಡವೋ ಅದನ್ನು ತುಂಬಿದ್ವಿ ತಲೆಯಲ್ಲಿ ನಾವು. ಮಕ್ಕಳಿಗೆ ದೇಶ ಪ್ರೇಮ ಹಾಕಲೇ ಇಲ್ಲ ನಾನು, ಮಕ್ಕಳಿಗೆ ನಮ್ಮ ಪರಂಪರೆ ಬಗ್ಗೆ ಹಾಕಲಿಲ್ಲ ನಾನು. ನಮ್ಮ ಪರಂಪರೆ ಎಂಥ ದೊಡ್ಡದ್ದು, ಇಡೀ ಪ್ರಪಂಚ ಕತ್ತಲೆಯಲ್ಲಿ ಮುಸುಕು ಹಾಕ್ಕೊಂಡು ಮಲ್ಕೊಂಡಾಗ ನಮ್ಮ ದೇಶ ಜಗತ್ತಿಗೆ ಬುದ್ಧಿ ಹೇಳ್ತಾ ಇತ್ತು. ನಮ್ಮ ದೇಶ ಮಕ್ಕಳಿಗೆ ಹೇಳಲೇ ಇಲ್ಲ ನಾವು. ಅಂಥ ದೊಡ್ಡ ಬುದ್ಧಿವಂತಿಕೆಗೆ, ಸಾಧನೆಗೆ ನಾವು ಅದು ಲೀಗಲ್ ಹೇರ್ಸ್ ಅಂತ ಗೊತ್ತೇ ಆಗಲಿಲ್ಲ ನಮ್ಮ ಮಕ್ಕಳಿಗೆ. ಅಭಿಮಾನದಿಂದ ನಾನು ಹೆಗಲು ಆಕಾಶ ಮುಟ್ಟಲಿಲ್ಲ. ಒಂದು ಮಾತು ತಿಳ್ಕೊಳ್ಳಿ ಮಕ್ಕಳೇ, ಪಾಲಕರು ಇದ್ದಾರೆ, ನೀವು ಶಾಲೆಯಲ್ಲಿ ಕಲಿತಂಥದ್ದು, ಕಾಲೇಜಲ್ಲಿ ಕಲಿತಂಥ ವಿಷಯಗಳು ಪರೀಕ್ಷೆ ಆದ 6 ತಿಂಗಳಿಗೆ ಮರ್ತು ಹೋಗುತ್ತೆ. ಆದರೆ ಶಾಲೆಯಲ್ಲಿ ಕಲಿತಂಥ ಮೌಲ್ಯ ನಿಮ್ಮ ಜೀವನದುದ್ದಕ್ಕೂ ಇರುತ್ತೆ, ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅದು ನಂದೇ ಒಂದು ಹೇಳಬೇಕು. ಕೆಲವೊಂದು ಸಲ ನಿಮ್ಮ ಮಕ್ಕಳಿದ್ದೀರಿ ಭಾಳ ಜನ, ಅದಕ್ಕೆ ಚೇಂಜ್ ಮಾಡ್ತಾ ಇದ್ದೆ ನನ್ನ ಮಾತನ್ನು ನಾನು. ಶಾಲೆಯಲ್ಲಿ ಒಂದು ಸಲ ಶಿಕ್ಷಕರು ಬೈತಾರೆ, ನಿಮ್ಮನ್ನು ನೀವು ಮಾಡಬಾರ್ದು ಅಂತ ಬೈತಾರೆ.
ಅವಾಗ ಬೇಜಾರಾಗತ್ತೆ, ಛೇ ಬೈದರು ಮೇಷ್ಟ್ರು ಅಂತ. ಆದರೆ 20 ವರ್ಷ ಆದ್ಮೇಲೆ ಗೊತ್ತಾಗತ್ತೆ ನಿಮ್ಮ ಜೀವನದ ತಿರುವು ಬಂದದ್ದೇ ಯಾವತ್ತು ಅಂತ. ನಾನು ಧಾರವಾಡದಲ್ಲಿ ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ ಇದೆ, ಅಲ್ಲಿ ಓದ್ತಾ ಇದ್ದೆ. ನಾನು 8ನೇ ಕ್ಲಾಸು 9ನೇ ಕ್ಲಾಸ್ ಇರಬೇಕು. ನಮ್ಮ ಹೆಡ್ ಮಾಸ್ಟರ್ ಇದ್ದರು, ನಾಡಿಗೇರ್ ಅಂತ ಹೆಡ್ ಮಾಸ್ಟ್ರು. ನೀವು ಪುರಾಣದಲ್ಲಿ ದೂರ್ವಾಸ ಅಂತ ಕೇಳಿದ್ದೀರಲ್ಲ, ಶಾಪ ಕೊಡುವಂಥ ಋಷಿ, ಕೋಪ ಜಾಸ್ತಿ. ಅವನಕ್ಕಿಂತ ಒಂದು 100% ಜಾಸ್ತಿ ಕೋಪ ನಮ್ಮ ಹೆಡ್ ಮಾಸ್ಟ್ರಿಗೆ. ಹುಡುಗರನ್ನ ಕರಿಬೇಕು, ಕಪಾಳಿಗೆ ಹೊಡಿಬೇಕು, ಹೊಡೆದು ನಿನ್ನ ಹೆಸರೇನು ಹೊಡೆದ ಮೇಲೆ ಕೇಳೋದು ಅದನ್ನು ಮೊದಲೆಲ್ಲ. ನೀನಾ ಬೇಡ ಅವ್ನು ಕಳಿಸು ಅನ್ಬೇಕು. ಈ ಥರ ಕೋಪ ಅವರು. ಅವ್ರ ಬಗ್ಗೆ ನಮ್ಗೆ ಭಾಳ ಹೆದರಿಕೆ ಇತ್ತು. ಒಂದು ದಿವಸ ಕ್ಲಾಸಲ್ಲಿ ಕೂತಿದ್ದೀನಿ, ಒಂದು ಚೀಟಿ ಬಂತು. ಅಟೆಂಡರ್ ಬಂದು ಹೇಳಿದ, ಕ್ಲಾಸ್ ಮುಗಿದ್ಮೇಲೆ ಹೆಡ್ ಮಾಸ್ಟರ್ನ ಭೇಟಿ ಆಗ್ಬೇಕಂತೆ ಅಂತ. ನಾನು ನಡುಕ ಹತ್ಕೊಂಡ್ಬಿಡ್ತು, ಬೀಳುತ್ತೆ ಹೊಡೆತ ಇವತ್ತು. ಹೆಡ್ ಮಾಸ್ಟರ್ ಹೋಗೋದು ಹೊಡೆತ ತಿನ್ನೋದಂತೆ ಗೊತ್ತು ನನಗೆ. ಏನು ಮಾಡಿದ್ದೆ ನಾನು? ಕ್ಲಾಸಲ್ಲಿ ಲಕ್ಷ್ಯ ಇಲ್ಲ ನನಗೀಗ. ಕ್ಲಾಸ್ ಮುಗಿದ ತಕ್ಷಣ ಹೋದೆ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕದು. ಬಾಗಿಲು ತಟ್ಟಿದೆ, ಹೆಡ್ ಮಾಸ್ಟರ್ ರೂಮು. ಎಸ್ ಕಮೆನ್ ಅಂದರು. ಒಳಗಡೆ ಕಾಲಿಟ್ಟೆ. ಸರ್ ಬರಬೇಕು ಅಂತ ಹೇಳಿದ್ರಂತೆ ಸರ್. ಧ್ವನಿ ಆಗಲೇ ನಡುಕ ಶುರುವಾಗಿತ್ತು ನಂದು. ಅವರೊಂದು ಸ್ಟೈಲ್ ಇತ್ತು, ಇನ್ನು ಟೇಬಲ್ ಹಿಂದೆ ಕೂತಿರ್ತಾರಲ್ಲ ಪ್ರಿನ್ಸಿಪಾಲ್, ಮುಂದೆ 3 ಚೇರ್ ಇರ್ತದೆ. ಕನ್ನಡಕ ಹಣೆಗೆ ಏರ್ಸ್ಕೊತಿದ್ರು ಅವರು. ಯಾಕೋ ಏನೋ ಕಣ್ಣಿಲ್ಲೇ ಕನ್ನಡಕ ಇಲ್ಲಿರೋದು. ಏರ್ಸ್ಕೊಂಡ್ಬಿಟ್ಟು, ನೋಡೋ ಮುಂದಿನ ವಾರ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇದೆ, ರೆಸಿಟೇಷನ್ ಕಾಂಪಿಟೇಷನ್, ನೀನು ಹೋಗಬೇಕು. ಆ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಆ್ಯಂಟೋನಿ ಸ್ಪೀಚ್ ಅದು ಮಾಡ್ಬೇಕು ನೀನು ಅಂದರು. ಮಾಡ್ತೀಯಾ ಅಂತ ಕೇಳೋಂಗಿಲ್ಲೇ ಇಲ್ಲ, ಸುಪ್ರೀಂ ಕೋರ್ಟ್ ಆರ್ಡ್ರೇ ಅದು, ಮಾಡಬೇಕು ಅಂದರು. ನನಗೆ ಬಲೆ ಹೆದರಿಕೆ, ಜನರ ಮುಂದೆ ಮಾತಾಡೋಕ್ಕೆ ಭಾಳ ಹೆದರ್ತಿದ್ದೆ ನಾನು, ಶಾಯಿ ಹುಡುಗ ನಾನು. ಸರ್ ನನಗೆ ಬೇಡ ಸರ್ ಅಂದೆ. ಏನು ಅಂದರು. ನೀವು ಕೇಳಿದ್ದೀರಿ ಇಲ್ಲೋ ಗೊತ್ತಿಲ್ಲ, ಕಾಡಾನೆಗಳಿರ್ತಾವಲ್ಲ, ಸಲಗ ಕಾಡಲ್ಲಿ ಆನೆ ಇರ್ತಾವಲ್ಲ, ಅವು ಚಾರ್ಜ್ ಮಾಡ್ತಾವೆ, ಅಟ್ಯಾಕ್ ಮಾಡ್ತಾವೆ ನಿಮ್ಮನ್ನು. ಒಮ್ಮೆ ಮಾಡಲ್ಲ, ಸೂಚನೆ ಕೊಡ್ತಾವೆ. ನೀವು ಮೂರ್ಖರಾಗಿದ್ದರೆ ಫಜೀತಿ ಆಗ್ತೀರಿ ಅಷ್ಟೇ. ಮೊದಲೇನು ಮಾಡುತ್ತೆ ಆನೆ, ಸೊಂಡ್ಲ ಮೇಲೆ ಎತ್ತಿ ಘೀಂಕಾರ ಮಾಡುತ್ತೆ. ತಿಳ್ಕೊಬೇಕು ನೀವು, ಹುಷಾರಾಗಿರಬೇಕು ಅಂತ. ಮುಂದಿನ ಕಾಲೆತ್ತಿ ಪರ ಮಣ್ಣು ಕೆದರುತ್ತೆ, ಅದು ಸೆಕೆಂಡ್ ವಾರ್ನಿಂಗ್ ಅದು. ಇನ್ನೂ ನಿಂತ್ಕೊಂಡ್ರೆ ಸಾಯ್ತೀರಿ. ನಾನು ಹೆಡ್ ಮಾಸ್ಟ್ರು ಏನು ಮಾಡಿದ್ರು, ಹಾಗೆ ಆನೆ ಹಾಗೇನೆ ಅವರು. ಮೊದಲು ಏನು ಅಂದರು, ಘೀಂಕಾರ ಅದು. ಕುರ್ಚಿಯಿಂದ ಎದ್ದರು, ಮುಂದೆ ಬಂದರು, ನನ್ನ ಮುಂದೆ ನಿಂತ್ಕೊಂಡ್ರು. ಏನು ಹೇಳಿದಿ ಅಂದರು. ಸರ್ ನನಗೆ ಮಾತಾಡ್ಲಿಕ್ಕೆ ಭಯ ಸರ್, ನನಗಿಂತ ಚೆನ್ನಾಗಿ ಮಾತಾಡೋರು ಇನ್ನೂ ಸೆಂಟೆನ್ಸ್ ಮುಗಿಸಿಲ್ಲ, ಎಡಗೈ ಎತ್ತಿ ಪಟಾರ್ ಅಂತ ಕಪಾಳಿಗೆ ಹೊಡೆದ್ರು. ಇನ್ನೂ ಕಪಾಳ ಚೂರು ಅನ್ನತ್ತೆ ನನಗೆ. ಹೊಡೆದ್ರು, ಹೋಗೋ ಬಾಯ್ಪಾಟ್ ಮಾಡ್ಕೊಂಬ, ಹೋಗಿ ಮನೆಗೆ ಹೋಗಿ ಅಂದರು. ಇಟ್ಟು ಸಿಟ್ಟು ಬಂತು ನನಗೆ. ಅವ್ರ ಮುಂದೆ ತೋರ್ಸೋಕ್ಕಾಗಲ್ಲ ಸಿಟ್ಟು. ನಾನು ಯಾಕೆ ಹಾಕ್ಬೇಕ್ರಿ ನನಗೆ? ನಾನು ಬೇಡ ಅಂದರೆ ಯಾಕೆ ಹಾಕ್ಬೇಕು ನನಗೆ? ಮನೆಗೆ ಹೋಗಿ, ಆಗಿನ ಕಾಲ ಬೇರೆ ಇತ್ತು, ಈಗ ಪಾಲಕರು ಇದ್ದೀರಿ, ಮಕ್ಕಳು ಇದ್ದೀರಿ, ತಿಳ್ಕೊಂಬಿಡಿ. ಆಗಿನ ಕಾಲದಲ್ಲಿ ಪಾಲಕರು ಮನೆಗೆ ಹೋಗಿ, ನಾನು ಮೇಷ್ಟ್ರು ಹೊಡೆದ್ರು ಅಂದರೆ ಯಾಕೆ ಹೊಡೆದ್ರು ಅಂತ ಜಗಳಕ್ಕೆ ಬರ್ತಿರ್ಲಿಲ್ಲ ಅವರು. ಕರೆಕ್ಟ್ ಮಾಡಿದರು, ಇನ್ನೊಂದು ಕೊಡ್ಬೇಕಾಗಿತ್ತು ನನಗೆ ಅಂತಿದ್ರು ಅವರು. ಏನೋ ಮಾಡಿರ್ಬೇಕು ನೀನು ಅಂತ. ನಮ್ಮ ಅಕ್ಕ ಕೇಳಿದ್ಲು ಅಂದರು. ಅಕ್ಕ ಹೇಳಿದ್ಲು, ಕರೆಕ್ಟ್ ಮಾಡಿದ್ರು, ಬ್ಯಾಪಟ್ ಮಾಡು, ಕೂತ್ಕೊಂಡು ಮಾಡು, ಏನು ತೊಂದರೆ ನಿನಗೆ ಮಾಡು ಅಂದು. 2 ದಿವಸ ಕೂತ್ಕೊಂಡು ಅವು ಆ್ಯಂಟೋನಿ ನೆನಪಿಟ್ಟಿದ್ದಾನೆ ಇಲ್ಲಿ ಗೊತ್ತಿಲ್ಲ, ನಾನು ಪೂರ್ತಿ ಭಾಷೆ ಮಾಡಿದ್ದೆ, ನೆನಪು ಮಾಡ್ಕೊಂಡಿದ್ದೆ. ರಿಹರ್ಸಲ್ ಮಾಡಬೇಕು ಅವ್ರ ಮುಂದೆ ಹೋಗಿ. ಮಕ್ಕಳಿಗೆ ದಯವಿಟ್ಟು ಗಮನಿಸಬೇಕಿದೆ ಅಂತ, ಲೆಸನ್ ಆಫ್ ಲೈಫ್ ಇದು, ನಾಟ್ ಲೆಸನ್ ಫಾರ್ ಎಕ್ಸಾಮಿನೇಷನ್. ಪುಸ್ತಕ ನನ್ನ ಕೈಯಲ್ಲಿದೆ, ಅವ್ರ ಮುಂದೆ ಕೂತಿದ್ದಾರೆ, ಕಣ್ಣು ಮುಚ್ಕೊಂಡು ಹೇಳೋ ಆ್ಯಂಟೋನಿ ಸ್ಪೀಚ್ ಹೇಳೋ ಅಂದರು. ನಾನು ಬುಕ್ ಹಿಡ್ಕೊಂಡು, ಫ್ರೆಂಡ್ಸ್, ರೋಮನ್ಸ್ ಆ್ಯಂಡ್ ಕಂಟ್ರಿಮೆನ್, ಲೆಂಡ್ ಮಿ ಯುವರ್ ಇಯರ್ಸ್, ಇನ್ನೂ ಬಾಯಿಗೆ ಬರುತ್ತೆ ನನಗೆ ಅದೆಂಥದ್ದು ಅಂದಾಗ, ಸ್ಟಾಪ್ ದೇರ್ ಸ್ಟಾಪ್ ಅಂದರು. ಪುಸ್ತಕ ನನ್ನ ಕೈಯಲ್ಲಿದೆ, ಅವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಸ್ಟಾಪ್, ದೇರ್ ಇಸ್ ಅ ಕಾಮಾ ದೇರ್ ಅಂದರು. ನನಗೆ ಕಾಮಾ ಅಂದರೆ ಏನೂ ಗೊತ್ತೇ ಇರಲಿಲ್ಲ, ಸುಮ್ಮನೆ ಗೆರೆ ಅಂದ್ಕೊಂಡಿದ್ದೆ. ಪಾಸ್ ಪಾಸ್ ಕಲಿಸಿದ್ದು ಎಷ್ಟು ಚಂದ ಗೊತ್ತಾ, ಸುಮ್ಮನೆ ಬಡ ಹೇಳ್ಕೊಂಡು ಹೋಗ್ಬೇಡ ಹಾಗೆ. ಫ್ರೆಂಡ್ಸ್, ರೋಮನ್ಸ್ ಆ್ಯಂಡ್ ಕಂಟ್ರಿಮೆನ್, ಆ ಧ್ವನಿ ಏರಿಡ್ತಾ ಬರ್ಬೇಕು ನಿನಗೆ, ಮಾಡು ಅಂದರು. 2 ಸಲ ಮಾಡಿಸಿದ್ರು. ಅವ್ರು ಹೇಳಿದ ಕಿವಿಯಲ್ಲಿ ಕೂತಿತ್ತಲ್ಲ, ಮನೆಗೆ ಅದೇ ಧಾಟಿಯಲ್ಲಿ ಪ್ರಾಕ್ಟೀಸ್ ಮಾಡಿದೆ. 3 ವಾರ ಕಾಂಪಿಟೇಷನ್ಗೆ ಹೋದೆ. ದೇವ್ರ ಕರುಣೆನೋ ಅಥವಾ ಚೆನ್ನಾಗಿ ಮಾಡಿದ್ನೋ ಗೊತ್ತಿಲ್ಲ, ಫಸ್ಟ್ ಪ್ರೈಸ್ ಬಂತು ನನಗೆ, ದೊಡ್ಡ ಕಪ್ ಬಂತು. ಅಲ್ಲ, ಮುಂದಿನ ತಮಾಷೆ ಇದೆ, ಕಪ್ ಬಂತು ಅಂತ ಹೇಳೋಕ್ಕೆಲ್ಲ ಹೇಳಿದ್ದು ನಾನು. ಕಪ್ ತೊಗೊಂಡು ಬಂದೆ. ನಮ್ಮ ಶಾಲೆಯಲ್ಲಿ ಒಂದು, ನಿಮ್ಮಲ್ಲಿ ಇರುತ್ತೆ, ಶಾಲೆಯಲ್ಲಿ ಪದ್ಧತಿ ಇತ್ತು, ಏನಾದರೂ ಇಂಥ ಸಮಾರಂಭದಲ್ಲಿ ಪ್ರೈಸ್ ಗೀಸ್ ಬಂದರೆ, ಅಸೆಂಬ್ಲಿ ಇರುತ್ತಲ್ಲ, ಸ್ಕೂಲ್ ಅಸೆಂಬ್ಲಿ ಪ್ರೇಯರ್, ಎಲ್ಲ ಮಕ್ಕಳು ನಿಂತಿರ್ತಾರೆ, ಸ್ಟೇಜ್ ಮೇಲೆ ಪ್ರಿನ್ಸಿಪಾಲ್ ಇರ್ತಾರೆ, ಕರಿಬೇಕು. ಇಂಥ ಹುಡುಗನಿಗೆ ಪ್ರೈಸ್ ಬಂತು ಅಂತ ಪ್ರಿನ್ಸಿಪಾಲೇ ಕೊಡಬೇಕು, ಎಲ್ಲ ಚಪ್ಪಾಳೆ ತಟ್ಟೋರು. ನಮಗೂ ಖುಷಿ ಅವಾಗ. ಬಂದೆ, ಕೊಟ್ಟೆ, ಕರೆದ್ರು, ಕರ್ಜಿಗೆ ಮೇಲೆ ಬಾಯಿಲಿ ಅಂತ ಕರೆದ್ರು. ಮೇಲೆ ಹೋದೆ. ಮೈಕ್ ಅವ್ರ ಮುಂದೆ ಇದೆ,
ನೋಡ್ರಿ ಮಕ್ಕಳ, ಕರ್ಜಿಗೆ ಹೋಗಿದ್ದ ಮೊನ್ನೆ ಕಾಂಪಿಟೇಷನ್ಗೆ, ಫಸ್ಟ್ ಪ್ರೈಸ್ ಬಂದಿದೆ ಅವನಿಗೆ ಆ್ಯಂಟೋನಿ ಸ್ಪೀಚಲ್ಲಿ ಅಂದರು. ಎಲ್ಲ ಹುಡುಗರು ಹುಡುಗಿಯರು ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ನಾನು 6 ಇಂಚ್ ಉದ್ದಾಗಿದ್ದೆ. ಅಷ್ಟಕ್ಕೆ ಬಿಟ್ಟರೆ ಚೆನ್ನಾಗಿತ್ತಪ್ಪ. ಮೈಕ್ ಮುಂದಿದೆ ಅಂತ ಅವ್ರು ಮರ್ತಿದ್ರು ಅಥವಾ ಮುದ್ದಂ ಮಾಡಿದ್ರೋ ಗೊತ್ತಿಲ್ಲ. ಕಪಾಳಿಗೆ ಹೊಡೆದದ್ದು ಭಾಳ ನೋವು ಆತೇನೋ ಅಂದರು. ನನಗೆ ಎಷ್ಟು ಅಸಹ್ಯ ಆಗ್ಬಿಡ್ತು. ಆ ಹೊಡೆದಾಗ ಅವ್ರು ಇದ್ದರು, ನಾ ಇಬ್ಬರೇ ಇದ್ದದ್ದು. ಊರಿಗೆಲ್ಲ ಗೊತ್ತಿರಲಿಲ್ಲ. ಎಲ್ಲ ಹುಡುಗರು ಹುಡುಗಿಯರ ಮುಂದೆ, ಅದೇ ಹುಡುಗಿಯರ ಮುಂದೆ ಎಲ್ಲ ಮುಂದೆ ಹೇಳ್ಬಿಟ್ಟು ಕಪಾಳಿಗೆ ಹೊಡೆದದ್ದು ಭಾಳ ನೋವು ಆಯ್ತೇನೋ ಅಂದಾಗ ಭಾಳ ಅಸಹ್ಯ ಆಗ್ಬಿಡ್ತು ನನಗೆ. ಆದರೆ ನಿಜ ಹೇಳ್ತೀನಿ, ಎವ್ರಿ ಟೈಮ್ ಐ ಸ್ಟ್ಯಾಂಡ್ ಆನ್ ದಿ ಪ್ಲ್ಯಾಟ್ಫಾರ್ಮ್ ಟು ಸ್ಪೀಕ್ ಬಿಫೋರ್ ಎನ್ ಆಡಿಯನ್ಸ್, ಐ ರಿಮೆಂಬರ್ ಮೈ ಟೀಚರ್ ಆ್ಯಂಡ್ ಸ್ಪೀಕ್. ನಾನು ಮಾತಾಡೋ ಧೈರ್ಯ ಇರಲಿಲ್ಲ. ನಾನು ರಣಹೇಡಿಯಾಗಿದ್ದೆ, ಮಾತಾಡೋಕ್ಕೆ ಹೆದರ್ತಿದ್ದೆ, ಭಾಳ ಶಾಯಿ ಆಗಿದ್ದೆ. ಆದರೆ ಯಾವತ್ತು ನನ್ನ ಮೇಷ್ಟ್ರು ಕಪಾಳಿಗೆ ಹೊಡೆದು ಮಾಡೋ ನೀನು ಯಾಕಾಗಲ್ಲ ನಿನಗೆ ಅಂದರು. ಆವಾಗ ಸಿಟ್ಟಿತ್ತು ನನ್ನ ಹೆಡ್ ಮಾಸ್ಟರ್ ಮೇಲೆ. ಆದರೆ 20 ವರ್ಷ ಆದಮೇಲೆ ಅನ್ನಿಸ್ತು, ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಮಕ್ಕಳೇ, ದಯವಿಟ್ಟು ನೆನಪಿಟ್ಕೊಳ್ಳಿ, ಯಾವಾಗಲೂ ಘಟನೆ ನಿಮ್ಮ ಜೀವನ ಪರಿವರ್ತನೆ ಆಗಿದೆ ಅಂತ ಗೊತ್ತಾಗ್ಬೇಕಾದ್ರೆ 10 ವರ್ಷ ಬೇಕು. 10 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ, ಓ ಅದು ಭಾಳ ಮುಖ್ಯ ಆಗಿತ್ತು ನನ್ನ ಜೀವನಕ್ಕೆ ಅಂತ. ಅದಕ್ಕೆ ಮಕ್ಕಳಿಗೆ ಹೇಳೋದು, ಶಿಕ್ಷಣ ಅಂದಾಗ ಶಿಕ್ಷೆ ಅಲ್ಲ, ಅದು ಪರಿವರ್ತನೆ ಆಗುವಂಥ ಒಂದು ರೀತಿ. ನಾನು ದಯವಿಟ್ಟು ಹೇಳೋದು, ಶಾಲೆಗೆ ಹೋದಾಗ ಈ ಮಾರ್ಕ್ಸ್ ಕಾರ್ಡ್ಕ್ಕಿಂತ ಮುಖ್ಯವಾಗಿ ನೀವು ದಯವಿಟ್ಟು ನೋಡಿ, ಈಗ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ ಇಲ್ಲಿ, ಅವ್ರ ಶಾಲೆಯಲ್ಲಿ ಕಲ್ತಂಥ ವಿಷಯ ಮರೆತು ಹೋಗಿದೆ. ಎಲ್ಲ ಪರೀಕ್ಷೆಗೆ ಓದಿದ್ದೆಲ್ಲ ಮರೆತು ಹೋಗಿದೆ. ಆದರೆ ಶಾಲೆಯಲ್ಲಿ ಹೋದಾಗ ಪ್ರವಾಸಕ್ಕೆ ಹೋದದ್ದು ನೆನಪಿದೆ, ನಾಟಕ ಮಾಡಿದ್ದು ನೆನಪಿದೆ ಅಲ್ವಾ, ಅದೆಲ್ಲ ಇವತ್ತು ಮತ್ತೆ ನೆನಪಿದೆ. ಅಂದರೆ ಏನರ್ಥ? ನಮ್ಮ ಮಕ್ಕಳಿಗೆ ಶಿಕ್ಷಣ ಅಂದರೆ ಏನು ಕೊಡಬೇಕು ಅಂದರೆ, ಯಾವುದು ಜೀವನಕ್ಕೆ ಪ್ರಯೋಜನ ಆಗುತ್ತೋ ಅದು ಕೊಡಬೇಕು. ಕಡೆ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಚೆನ್ನಾಗಿದೆ ನನಗದು. ಕಲ್ಪನೆ ಮಾಡ್ಕೊಳ್ಳಿ, ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದೀರಿ, ನೀವು ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ, 15 ದಿವಸ ಹೋಗಬೇಕು. ಸೂಟ್ ಕೇಸ್ ಎಲ್ಲ ಪ್ಯಾಕ್ ಮಾಡಬೇಕು. ಸೂಟ್ ಕೇಸಲ್ಲಿ ಬಟ್ಟೆ ಹೆಂಗೆ ಹಾಕ್ಕೋತೀರಿ, ಯಾವ ಬಟ್ಟೆ ಹಾಕ್ಕೋತೀರಿ ಸೂಟ್ ಕೇಸಲ್ಲಿ, ಅದು ಎದ್ರ ಮೇಲೆ ತೀರ್ಮಾನ ಆಗುತ್ತೆ ಗೊತ್ತಾ? ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಇದೆ. ತುಂಬ ಚಳಿ ಇರೋ ಪ್ರದೇಶಕ್ಕೆ ಹೋಗೋದಾದರೆ ಸೂಟ್ ಕೇಸಲ್ಲಿ ಬೆಚ್ಚನ ಅರ್ಬಿ ಹಾಕ್ಕೋತೀರಿ, ಉಲ್ಲನ್ ಹಾಕ್ಕೋತೀರಿ, ಸಾಕ್ಸು, ಗ್ಲೌಸು, ಕ್ಯಾಪು, ಮಾಸ್ಕ್ ಹಾಕ್ಕೊಳ್ಳಪ್ಪ, ಥರ್ಮಲ್ ಹಾಕೋ ಅಂತೀವಿ. ಚಳಿ ಇರೋ ಪ್ರದೇಶಕ್ಕೆ ಹೋಗೋದು. ನೀವು ತುಂಬ ಬಿಸಿ ಇರೋ ಒಂದು ಜಾಗಕ್ಕೆ ಹೋದರೆ, ಜೈಪುರಕ್ಕೆ ಹೋದರೆ ಜುಲೈದಲ್ಲಿ 49 ಡಿಗ್ರಿ ಇದೆ, ಅಲ್ಲೇ ಸ್ವೆಟರ್ ತೊಗೊಂಡು ಹೋಗ್ತಾರೆ ಯಾರಾದರೂ. ತೆಳ್ಳಗಿನ ಬಟ್ಟೆ ಇದೆ, ಕಾಟನ್ ಸಾಕಪ್ಪ, ಚಪ್ಪಲಿ ಸಾಕೋ ಅಂತೀವಿ. ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದ್ರ ಮೇಲೆ ನಾವು ಸೂಟ್ ಕೇಸಲ್ಲಿ ಯಾವ ಬಟ್ಟೆ ಹಾಕ್ಕೋಬೇಕು ಅನ್ನೋದು ತೀರ್ಮಾನ ಆಗಬೇಕು. ಈಗ ನೀವು ಪ್ರವಾಸಕ್ಕೆ ಹೊಂಟಿದ್ದೀರಿ, ಜೀವನ ಪ್ರವಾಸದಲ್ಲಿ ಮಕ್ಕಳೆಲ್ಲ, ನಿಮ್ಮ ಪ್ರವಾಸ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡ್ಬೇಕು ನಾವು? ಅದೇ ಶಿಕ್ಷಣ. ಸೂಟ್ ಕೇಸಲ್ಲಿ ಏನು ಹಾಕ್ಬೇಕು ನಾನು? ಆದರೆ ದುರ್ದೈವ ಗೊತ್ತಾ, ನಾವು ಮೇಷ್ಟ್ರುಗಳಿಗೆ ನೀವು ಮುಂದೆ ಏನಾಗ್ತೀರಿ ಗೊತ್ತಿಲ್ಲ. ನೀವೆಲ್ಲರೂ ಒಬ್ಬೊಬ್ಬರು ಬೇರೆ ಬೇರೆ ದಿಕ್ಕಿಗೆ ಹೋಗ್ತೀರಿ. ಇನ್ನು 20 ವರ್ಷ ಆದಮೇಲೆ ಬಹುಶಃ ನಿಮ್ಮಲ್ಲಿ ಒಬ್ರು ಯಾರು ರಾಷ್ಟ್ರಪತಿ ಆಗ್ಬೋದೇನೋ, ಭಾರತ ಪ್ರಧಾನಮಂತ್ರಿ ಆಗ್ಬೋದೇನೋ, ಗೊತ್ತಿಲ್ಲ ನನಗೆ. ನೀವು ಮುಂದೆ ಏನು ಆಗ್ತೀರಿ ಗೊತ್ತಿಲ್ಲ, ಆದರೆ ನಿಮ್ಗೆ ತರಬೇತಿ ಕೊಡ್ತಾ ಇದ್ದೀವಿ, ನಾವು ತರಬೇತಿ ಕೊಡ್ತಾ ಇದ್ದೀವಿ. ಅದಕ್ಕೆ ಒಂದು ಕಡೆ ಬರೆದಿದ್ದೆ, ಇರಲಪ್ಪ ನಿಮಿಷ, ಡೋಂಟ್ ಟಾಕ್. ಏನು ಒಂದು ಕಡೆ ಬರೆದಿದ್ದೆ ನಾನು, ಟುಡೇಸ್ ಎಜುಕೇಷನ್ ಈಸ್ ಎ ಡೆಫಿನಿಟ್ ಪ್ರೋಸೆಸ್ ಫಾರ್ ಎ ಇನ್ಡೆಫಿನಿಟ್ ಫ್ಯೂಚರ್ ಅಂತ. ಡೆಫಿನಿಟ್ ಪ್ರೋಸೆಸ್ ಫಾರ್ ಇನ್ಡೆಫಿನಿಟ್ ಫ್ಯೂಚರ್. ಹಾಗಾದ್ರೆ ನಿಮ್ಮ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡಬೇಕು? ಈ ತಲೆ ಕಾಡ್ತಾ ಇತ್ತು. ನಮ್ಮ ಮಕ್ಕಳು ಸೂಟ್ ಕೇಸ್ ಪ್ಯಾಕ್ ಮಾಡೋದು ಹೆಂಗೆ? ಮುಂದೆ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಯಶಸ್ವಿ ಆಗಬೇಕು ಅವರು, ಹೆಂಗೆ ಕೊಡೋದು? ಇದು ಕಾಡ್ತಾ ಇತ್ತಲ್ಲ, ಸೊಲ್ಯೂಷನ್ ಸಿಕ್ತು ನನಗೆ, ಗೊತ್ತಿರಲಿಲ್ಲ. ಈಗೊಂದು 4 ವರ್ಷದ ಕೆಳಗೆ ನಾನು ಲಂಡನ್ನಿಂದ ಪ್ಯಾರಿಸ್ಸಿಗೆ ಹೋಗಬೇಕಾಗಿತ್ತು. ಅಲ್ಲೊಂದು ಟ್ರೈನ್ ಇದೆ, ನೀವು ದೊಡ್ಡವರಾದ್ಮೇಲೆ ಹೋಗ್ಬೇಕು ಅದರೊಳಗೆ. ಸಮುದ್ರ ತೆಳಗೆ ಹೋಗುತ್ತೆ ಟ್ರೈನ್, ಅದು ಪ್ರಪಂಚದ ಅದ್ಭುತ. ಅದು ಸಮುದ್ರದ ಕೆಳಗೆ ಲಂಡನ್ ಬಿಟ್ಟರೆ ಸೀದಾ ಪ್ಯಾರಿಸ್ಗೆ ಹೋಗುತ್ತೆ, ಮೇಲೆ ಸಮುದ್ರ ಕೆಳಗೆ ಹೋಗುತ್ತೆ ಅದು. ನಾನು ನನ್ನ ಹೆಂಡತಿ ಇಬ್ಬರು ಹೋಗಿದ್ವಿ, ಕೂತಿದ್ವಿ ಕಂಪಾರ್ಟ್ಮೆಂಟಲ್ಲಿ. ಟ್ರೈನ್ ಹೊರಟೊಂದು 5-6 ನಿಮಿಷಕ್ಕೆ ಒಂದು 8 ಜನ ಹುಡುಗರು ಹುಡುಗಿಯರು ಬಂದರು. ಎಲ್ಲ 25ರಿಂದ 35 ವರ್ಷ ಹುಡುಗರು ಹುಡುಗಿಯರು, ಎಲ್ಲ ಬರ್ಮುಡ ಹಾಕ್ಕೊಂಡಿದ್ದಾರೆ, ಟೀ ಶರ್ಟು, ಹೆಗಲಿಗೆ ಒಂದು ದೊಡ್ಡ ದೊಡ್ಡ ಬ್ಯಾಗ್ ಹಾಕ್ಕೊಂಡಿದ್ದಾರೆ, ಗಲ 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 ನಡ್ಕೊಂಡು ಬಂದರು. ನನ್ನ ಪಕ್ಕದಲ್ಲಿ ಹುಡುಗಿ ಕೂತ್ಕೊಂಡ್ರು. ನಾನು ದೋಸ್ತಿ ಮಾಡ್ಕೋತೀನಿ ಭಾಳ ಬೇಗ. ಆಕೆಯನ್ನು ಕೇಳಿದ್ಗೆ, ಎಲ್ಲಿ ಹೋಗ್ತೀರಿ? ಕರೆಕ್ಟ್ ಅಲ್ವಾ ಪ್ರಶ್ನೆ ಕೇಳೋದು? ಪ್ರವಾಸಕ್ಕೆ ಹೋದಾಗ ಪಕ್ಕದಲ್ಲಿ ಯಾರು ಕೂತ್ರೆ ಎಲ್ಲಿ ಹೋಗ್ತೀರಿ ಅಂತ ಕೇಳೋದು ಸಾಮಾನ್ಯಪ್ಪ. ನಾನು ಆಕೆಯನ್ನು ಕೇಳಿದೆ, ಎಲ್ಲಿ ಹೊರಟಿದ್ದೀರಿ ಅಂತ ಕೇಳಿದೆ. ಆಕೆ ಮೀ ಏಯ್ ಜಾನ್, ವೆರ್ ಆರ್ ವಿ ಗೋಯಿಂಗ್ ಅಂತ ಕೇಳಿದ್ಲು. ಮುಂದೆ ಕೂತವನಿಗೆ ಅವ್ನು ಪ್ಯಾರಿಸ್ ಅಂದ. ಈಕೆ ಪ್ಯಾರಿಸ್ ಅಂದ್ಲು. ನಾನು ನಿನಗೆ ಗೊತ್ತಿರಲಿಲ್ವಾ ಅಂತ ಕೇಳಿದೆ. ನೋ ಐ ಡಿಂಟ್ ನೋ ಅಂದ್ಲು. ಅಲ್ಲಮ್ಮ, ಟ್ರೈನಲ್ಲಿ ಕೂತಿದೆಯಾ, ಟ್ರೈನ್ ಹೊರಟಿದೆ, ಎಲ್ಲಿ ಹೋಗೋದು ಗೊತ್ತಿರಲಿಲ್ವಾ ನಿನಗೆ ಅಂದೆ. ಇಲ್ಲ, ನಾವೊಂದು ಗ್ಯಾಂಗೇ ಬೇರೆ, ನಮ್ಮದು 8 ಜನದ್ದು, ನಾವೆಲ್ಲ ಜರ್ನಲಿಸ್ಟ್. ನಾವೇನು ಮಾಡ್ತೀವಿ, 10 ದಿವಸ ರಜೆ ಹಾಕ್ತೀವಿ, 10 ದಿವಸ
ಸ್ಟೇಷನ್ಗೆ ಹೋಗ್ತೀವಿ, ಯಾವ ಮೊದಲನೇ ಸ್ಟೇಷನ್ ತೊಗೋತೀವಿ, ಲಾಸ್ಟ್ ಸ್ಟಾಪ್ ಇಳ್ಕೊಂಡ್ಬಿಡ್ತೀವಿ. ಅಲ್ಲಿ ಇಳ್ಕೊಂಡು ಅಲ್ಲಿ 100 ದಿವಸ ಇದ್ದು ಅದ್ರ ಬಗ್ಗೆ ಲೇಖನ ಬರೆದು ಪಬ್ಲಿಷ್ ಮಾಡ್ತೀವಿ ನಾವು. ಅದು ಯಾವ ಜಾಗ ಮುಖ್ಯ ಅಲ್ಲ ಅಂದು. ನಾನು ಸೂಟ್ ಕೇಸ್ ಕಾಡ್ತಾ ಇತ್ತಲ್ಲ, ನಾನು ಕೇಳಿದೆ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ ನಿಮಗೆ, ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡ್ಕೊಂಡ್ರಿ ಅಂತ ಕೇಳಿದೆ. ಆಕೆ ಅದೇನು ದೊಡ್ಡದು ಅಂದ್ಲಕ್ಕೆ, ಬೆಚ್ಚಗಿನ ಬಟ್ಟೆ ಒಂದು 2 ಇಟ್ಕೊಂಡಿದ್ದೀನಿ, ತೆಳ್ಳಗೆ ಒಂದು 2 ಇಟ್ಕೊಂಡಿದ್ದೀನಿ, ಚಳಿ ಆದರೆ ಅದನ್ನು ಹಾಕ್ಕೋತೀನಿ, ಬಿಸಿಲಿದ್ರೆ ಇದನ್ನು ಹಾಕ್ಕೋತೀನಿ ಅಂದ್ಲು. ಹೌದಲ್ಲ, ನಮ್ಮ ಮಕ್ಕಳಿಗೂ ಹಾಗೆ ಸೂಟ್ ಕೇಸ್ ಹಾಕಬೇಕಲ್ಲ. ಜೀವನದಲ್ಲಿ ಯಾವುದೇ ಸ್ಥಿತಿ ಬಂದರೂ ಅವ್ರು ಗಟ್ಟಿಯಾಗಿ ನಿಲ್ಲುವಂಥದ್ದು ಏನಾದರೂ ಹಾಕಬೇಕಲ್ಲ ಸೂಟ್ ಕೇಸಲ್ಲಿ. ಅದು ಶಿಕ್ಷಣ ನನಗೆ. ಸೂಟ್ ಕೇಸಲ್ಲಿ ಅದನ್ನು ಹಾಕಿ ನನಗೆ ಒಂದು ಸಲ ಹೊಟ್ಟೆ ಉರಿದು ಬಿಡುತ್ತೆ, ಬೆಂಕಿ ಬಿದ್ದಂಗೆ ಹೊಟ್ಟೆ ಬಿದ್ದುತ್ತೆ. PUC ಹುಡುಗರು, ಡಿಗ್ರಿ ಹುಡುಗರು ನನ್ನ ಪರೀಕ್ಷೆ ಚೆನ್ನಾಗಿ ಆಗಲಿಲ್ಲ ಅಂಥೇಳಿ, ನೌಕರಿ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡಾಗ ನಾನು ಸೂಟ್ ಕೇಸ್ ಖಾಲಿ ಕಳಿಸಿದ್ದೀನಿ ಅನಿಸ್ತು ನನಗೆ. ಹುಡುಗನ ಬೈಯೋದಿಲ್ಲ, ನಾನು ಮೇಷ್ಟ್ರಾಗಿ ನಾನು ಫೇಲ್ ಆದೆ ಅನಿಸ್ತು. ಸೂಟ್ ಕೇಸ್ ಸರಿಯಾಗಿ ಪ್ಯಾಕ್ ಮಾಡಿಲ್ಲ ನಾನು ಅವರಿಗೆ. ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ನಗುಮುಖದಿಂದ ಎದುರಿಸ್ತೀನಿ ಅನ್ನೋ ಧೈರ್ಯ ಕೊಟ್ಟರೆ ಮಾತ್ರ ಅದು ಶಿಕ್ಷಣ, ಇದ್ರೆ ಅಲ್ಲ ಅದು. ಹಂಗಾರೆ ಏನು ಹಾಕ್ಬೇಕು ನಾನು ಮಕ್ಕಳಿಗೆ? ನಿಮ್ಮ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಅಕೌಂಟೆನ್ಸಿ, ಕಾಮರ್ಸ್ ಎಲ್ಲ ಓದಿದ್ದೆಲ್ಲ ಪರೀಕ್ಷೆಗೆ ಮಾರ್ಕ್ಸ್ ಬರುತ್ತೆ. ದಯವಿಟ್ಟು ತಿಳ್ಕೊಳ್ಳಿ, ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಇದುವರೆಗೂ ಯಾರೂ ದೊಡ್ಡವರಾಗಿಲ್ಲ. ಉದಾಹರಣೆ ಹೇಳ್ಬಿಡ್ತೀನಿ ನಿಮಗೆ. ಡಾಕ್ಟರ್ ಕಲಾಂ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ಕಲಾಂ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದಾಗ ISROದಲ್ಲಿ ಚೇರ್ಮನ್ ಆಗಿದ್ದವರು ಡಾಕ್ಟರ್ UR ರಾವ್. ನಮ್ಮವರೇ, ಕನ್ನಡದವರೇ. ಡಾಕ್ಟರ್ UR ರಾವ್ ಆಗಿದ್ದರು. ಅವ್ರು ನಮ್ಮ ಸಂಸ್ಥೆಗೆ ಉಪಾಧ್ಯಕ್ಷರಾಗಿದ್ದರು. ನಾನು ಅವರು ಮಂಗಳೂರಿಗೆ ಕಾರಲ್ಲಿ ಹೋಗ್ತಾ ಇದ್ವಿ. ನಿಮ್ಮ ಕಲ್ಪನೆ ಬರಬೇಕು ಹೇಗಿದೆ ಅಂತ. UR ರಾವ್ ಸ್ಪೇಸ್ ಕಮಿಷನ್ ಚೇರ್ಮನ್. 5 ಲೆವೆಲ್ ಕೆಳಗಡೆ ಕಲಾಂ ಇದ್ದರು, ಡೆಪ್ಯೂಟಿ ಡೈರೆಕ್ಟರ್ ಅಂತ. ನಾನು ರಾವ್ ಅವ್ರಿಗೆ ಕೇಳಿದೆ, ಸರ್ ಡಾಕ್ಟರ್ ಕಲಾಂ ನಿಮ್ಮಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ರಲ್ಲ, ನಿಮ್ಗೆ ಚೆನ್ನಾಗಿ ಪರಿಚಯ ಇರಬೇಕಲ್ಲ ಅಂದೆ. ಯಾ ಚೆನ್ನಾಗಿ ಪರಿಚಯ ಇತ್ತು, ಐ ನೋ ಹಿಮ್ ಎಸ್ಪೆಷಲಿ ಬಿಕಾಸ್ ಆಫ್ ಹಿಸ್ ಹೇರ್ ಸ್ಟೈಲ್ ಅಂದರು. ಆಯಿತು ಅಂದೆ. ನಾನೊಂದು ಪ್ರಶ್ನೆ ಕೇಳಬಾರ್ದು, ಕೇಳಿದೆ. ಸರ್, ವಾಸ್ ಈ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ಯು ಹ್ಯಾಡ್ ಇನ್ ISRO? ನಿಮ್ಮ ಅವರೇ ದೊಡ್ಡ ತಂತ್ರಜ್ಞಾನಿ ಅವರೇ ಆಗಿದ್ರಾ ಅಂತ ಕೇಳಿದೆ. ಅವ್ರ ಆನ್ಸರ್ ಭಾಳ ಚೆನ್ನಾಗಿತ್ತು. ನೋ 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 ದೆರ್ ವರ್ ಬೆಟರ್ ಪೀಪಲ್ ದ್ಯಾನ್ ಹಿಮ್ ಇನ್ ಟೆಕ್ನಾಲಜಿ, ಬಟ್ ಹಿ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂದರು. ಇದು ನೋಡಿ ಡಿಫರೆನ್ಸ್ ಆಗೋದು. ಹಿ ವಾಸ್ ನಾಟ್ ದ ಗ್ರೇಟೆಸ್ಟ್ ಟೆಕ್ನಾಲಜಿಸ್ಟ್, ಬಟ್ ಹಿ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್. ಫೈನಲಿ ಸಕ್ಸಸ್ ಆದದ್ದು ಯಾರಿಗೆ ಲೆಕ್ಕ ಹಾಕ್ಕೊಳ್ಳಿ, ನಾಟ್ ಟೆಕ್ನಾಲಜಿ ಬಟ್ ದಿ ಹ್ಯುಮ್ಯಾನಿಟಿ. ಮನುಷ್ಯತ್ವ ದೊಡ್ಡದಾಯ್ತೆ ಹೊರತಾಗಿ ನಿನ್ಗೆ ಎಷ್ಟು ತಂತ್ರಜ್ಞಾನ ಗೊತ್ತಿದೆ ಅಂತಲ್ಲ. ಅಂದರೆ ನಾನು ಏನು ಹಾಕ್ಬೇಕು ಮಕ್ಕಳ ಪ್ಯಾಕಲ್ಲಿ? ಈಗ ಶಿಕ್ಷಣ ಅಂತ ಯಾವುದನ್ನು ಕರಿತೀನಿ? ದಯವಿಟ್ಟು ನಾನು ಹೇಳಬೇಕಾದದ್ದು, ನನ್ನ ಬಗ್ಗೆ ಕೀಳರಿಮೆ ಬೇಡ, ಮೊದಲೇದು ಹಾಕಬೇಕಾದದ್ದು. ನಾನು ಹೇಗೋ ಇದ್ದೀನಿ, ದಪ್ಪ ಇದ್ದೀನೋ, ತೆಳ್ಳಗಿದ್ದೀನೋ, ಕಪ್ಪಿದ್ದೀನೋ, ಎತ್ತರ ಇದ್ದೀನೋ, ಕುಳ್ಳಗಿದ್ದೀನೋ ಸಂಬಂಧ ಅಲ್ಲ. ಐ ಆಮ್ ಗುಡ್, ಐ ಆಮ್ ಗುಡ್, ಐ ಆಮ್ ಗುಡ್. ಟು ಸೇ ದಟ್ ಐ ಆಮ್ ಗುಡ್ ಇಸ್ ಅ ಗುಡ್ ಎಜುಕೇಷನ್ ಫಸ್ಟ್. ನಾನು ಚೆನ್ನಾಗಿದ್ದೀನಿ. ಆದರೆ ಏನಾಗಿದೆ ಗೊತ್ತಾ ದುರ್ದೈವ ಮಕ್ಕಳೇ, ನಿಮಗೆ ಹೇಳಬೇಕಾದ ಪ್ರತಿಯೊಬ್ಬರಿಗೂ ನಾನು ಮತ್ತೊಬ್ಬರು ಹೋಲಿಸ್ಕೊಂಡು, ಅಯ್ಯೋ ಅವ್ನು ಹಂಗೆ ನಡೆಯೋಕ್ಕೆ ಬರಲ್ಲ, ಅವ್ನು ಹಂಗೆ ಬರೆಯೋಕ್ಕಾಗಲ್ಲ, ಆಕೆ ಹಂಗೆ ಹಾಡೋಕ್ಕಾಗಲ್ಲ ನನಗೆ, ಮತ್ತೊಬ್ಬರು ಹೋಲಿಸ್ಕೊಂಡು ನನಗೆ ಏನಿಲ್ಲ ಅಂತ ಕೊರಗ್ತೇನೆ ನಾನು. ದಯವಿಟ್ಟು ಕೊರಗಬೇಡಿ. ಯು ಆರ್ ವಂಡರ್ಫುಲ್ ದ ವೇ ಯು ಆರ್. ಈಚ್ ಒನ್ ಆಫ್ ಯು ಶುಡ್ ರಿಮೆಂಬರ್ ಯು ಆರ್ ದ ಗಿಫ್ಟ್ ಆಫ್ ಗಾಡ್. ಭಗವಂತ ಕೊಟ್ಟಂಥ ವರ ನೀವು. ಭಗವಂತ ಕೊಟ್ಟಂಥ ವರ ಕೆಟ್ಟದಾಗಿರುತ್ತೆ ಯಾವತ್ತಾದರೂ? ಸಾಧ್ಯವೇ ಇಲ್ಲ. ನಾವೇ ಮನೆಗೆ ಬಂದವರಿಗೆ ಒಳ್ಳೇದು ಕೊಡ್ತೀವಿ ಯಾವಾಗಲೂ, ಅಂಥದ್ದು ಭಗವಂತ ಕೊಟ್ಟದ್ದು ಕೆಟ್ಟದಾಗಿರುತ್ತೆ. ಯು ಆರ್ ವಂಡರ್ಫುಲ್ ದ ವೇ ಯು ಆರ್. ಮತ್ತೊಬ್ರು ಹೋಲಿಸ್ಕೋಬೇಡಿ ಯಾವತ್ತೂ. ಆದಷ್ಟು ನಾವು ಹಾಳು ಮಾಡ್ಕೊಂಡಿದ್ದು ನಮ್ಮ ಜನ್ಮ. ಅಂದರೆ ಅಯ್ಯೋ ಅವ್ನು ನಂಗೆ ಬರೆಯೋಕ್ಕೆ ಬರೋಲ್ಲ, ಅವ್ನು ಬುದ್ಧಿವಂತ ಇದ್ದಾನೆ, ನನಗಾಗಲ್ಲ. ನಿಮಗೇನು ಪ್ರಾಬ್ಲಮ್ಮು? ತಾಯಂದ್ರನ್ನ ಕೇಳಿ ನೋಡ್ಬೇಕು. ಯಾವಾಗ ನಾನು ಮೇಷ್ಟ್ರಿಗೆ ಹೇಳ್ತಾ ಇರ್ತೀನಿ, ಮಗು ಹೇಗಿದ್ದಾನೆ ಅಂತ ತಾಯಿನ ಕೇಳಿ ನೋಡಿ. ಎಷ್ಟು ಬುದ್ಧಿವಂತ ಇರ್ತಾಳೆ ತಾಯಿ. ಶಾಲೆಗೆ ಹೋಗಿಲ್ಲ, ಅನಕ್ಷರಸ್ಥ ತಾಯಿ ಹೇಳ್ತಾಳೆ, ನನ್ನ ಮಗ ದಡ್ಡ ಅಲ್ಲ ಸರ್, ಗಣಿತ ಬರಲ್ಲ ಅಷ್ಟೇ ಅವನಿಗೆ. ನಮ್ಮಲ್ಲಿ ಏನು ಮಾಡಿದ್ದೀವಿ, ಮಾನದಂಡ ಹಾಕ್ಕೊಂಡ್ಬಿಟ್ಟಿದ್ದೀವಿ ನಾವು. ಗಣಿತ ಸೈನ್ಸ್ ಬಂದರೆ ಬುದ್ಧಿವಂತ, ಇದು ದಡ್ಡ. ಯಾರು ಹೇಳಿದರು? ಗಣಿತ ಬಂದ ಬುದ್ಧಿವಂತ ಅಂತ ಯಾರು ಹೇಳಿದರು? ಬಿಸ್ಮಿಲ್ಲಾ ಖಾನ್ ಅವ್ರು ಗಣಿತ ಬರ್ತಾ ಇತ್ತ, ಸಚಿನ್ ತೆಂಡೂಲ್ಕರ್ ಗಣಿತ ಬರ್ತಾ ಇತ್ತ, ಲತಾ ಮಂಗೇಶ್ಕರ್ ಗಣಿತ ಬರ್ತಾ ಇತ್ತ. ಎಲ್ಲರೂ ಭಾರತ ರತ್ನ ಅಲ್ಲೇನ್ರಿ ಅವರು? ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ಗಣಿತ ಬರಲ್ಲ ಬಿಡ್ರಿ, ಗಣಿತ ಬೇಡ, ಜಾಗ್ರಫಿ ಚೆನ್ನಾಗಿ ಬರುತ್ತೆ ಮಾಡಿರಿ, ಅದನ್ನು ಕಲೆ ಬರುತ್ತೆ ಚೆನ್ನಾಗಿ ಮಾಡಿ. MF ಹುಸೇನ್ ಪೇಂಟರ್, ಬರೆದಂಥ ಕುದುರೆ ಚಿತ್ರ 7 ಕೋಟಿಗೆ ಮಾರಾಟ ಆಯಿತು. 7 ಕೋಟಿ ರೂಪಾಯಿಗೆ ಮಾರಾಟ ಚಿತ್ರ, ಬರಿಗಾಲಲ್ಲಿರುವಂಥ ಪೇಂಟರ್ ಅವರು. ನಾನು ಯಾಕೆ ಹೇಳ್ತೀನಿ ಅಂದರೆ, ಇಟ್ ಈಸ್ ಬೆಟರ್ ಟು ಬಿ ಎ ಗುಡ್ ಆರ್ಟಿಸ್ಟ್ ದ್ಯಾನ್ ಎ ಬ್ಯಾಡ್ ಡಾಕ್ಟರ್. ನಿಮ್ಗೆ ಯಾವ್ದು ಆಸಕ್ತಿ ಇದು ಬೆಳೆಸ್ಕೊಳ್ಳಿ. ಜಗತ್ತು ಎಷ್ಟು ದೊಡ್ಡದಾಗಿದೆ ಮಕ್ಕಳೇ. ಯಾವುದೇ ವಿಷಯ, ನಿಮ್ಮ ಪ್ರೀತಿ ವಿಷಯ, ಅದನ್ನು ಬೆನ್ನು ಹತ್ತಿ ಹೋಗಿ ಗುರಿ ಬಿಡಬೇಡಿ, ಅದರಲ್ಲಿ ದೊಡ್ಡವರಾಗ್ತೀರಿ ನೀವು. ನನ್ನ ತಂದೆ ತಾಯಿ ಕೈ ಮುಗಿದು ಬೇಡ್ಕೋಬೇಕು ನಾನು.
ಅರ್ಧ ಸಮಸ್ಯೆ ಪಾಲಕರದೇ. ಕೆಟ್ಟವರಲ್ಲ ಅವ್ರ ಪಾಪ. ಅವ್ರು ತಮ್ಗೆ ಯಾವುದು ಏನು ಡಾಕ್ಟರ್ ಆಗ್ಬೇಕಪ್ಪ, ನಮ್ಮ ಮನೇಲಿ ಯಾರೂ ಡಾಕ್ಟರ್ ಇಲ್ಲ, ನೀನು ಆಗ್ಬೇಕು, ಏನು ಕರ್ಮ ಅನ್ನೋದು? ನಿಮ್ಮ ಮನೇಲಿ ಯಾರು ಇಲ್ದ್ರೆ ಅವನು ಯಾಕೆ ಆಗಬೇಕು? ಅವನೇನಾಗಬೇಕು ಆಗಲಿ. ದಯವಿಟ್ಟು ಒತ್ತಾಯ ಮಾಡಬೇಡಿ. ನಮ್ಮ ಅಸಫಲ ಕನಸುಗಳನ್ನು ಮಕ್ಕಳ ಮೇಲೆ ಹಾಕೋದು ಬೇಡ. ಅವ್ರು ಏನಾಗಬೇಕು ಆಗಲಿ, ಚೆಂದ ಆಗ್ತಾರೆ ಅವರು. ಅದನ್ನು ಒತ್ತಾಯ ಮಾಡಿ ಹಾಕ್ತೇನೆ. ಸ್ಟೂಡೆಂಟ್ ಒಬ್ಬಳು MBBS ಮಾಡಿ ಈಗ ಗಾರ್ಮೆಂಟ್ ಡಿಸೈನ್ ಮಾಡ್ತಾ ಇದ್ದಾಳೆ ಬೆಂಗಳೂರಲ್ಲಿ. ಅಲ್ಲಮ್ಮ, ಗಾರ್ಮೆಂಟ್ ಮಾಡೋದಕ್ಕೆ ಅನಾಟಮಿ ಯಾಕೆ ಓದಿದೆ ನೀನು ಅಂತ ಕೇಳಿದೆ. ಏನು ಮಾಡಲಿ ಸರ್, ನಮ್ಮಪ್ಪ ಒತ್ತಾಯ ಮಾಡಿದ್ರು ಅಂತ ಡಾಕ್ಟರ್ ಅದೇ, ನನಗೆ ಆಸಕ್ತಿ ಇಲ್ಲ ಸರ್, ಗಾರ್ಮೆಂಟ್ ಮಾಡ್ತೀನಿ ಅಂತ. ಅದೇ ಮಗು ಒಂದು ಸೀಟ್ ಹಾಳು ಮಾಡಿದೆ ಅಲ್ಲಮ್ಮ, ಮತ್ತೊಂದು ಹುಡುಗ ಸಿಗ್ಬೋದಾಗಿತ್ತು ಮೆಡಿಕಲ್ ಸೀಟ್, ಅದು ಹಾಳಾಯಿತು. ದಯವಿಟ್ಟು ತಿಳ್ಕೊಳ್ಳಿ, ನಿಮಗಿರುವಂಥ ಜ್ಞಾನ ಕೌಶಲ್ಯಗಳನ್ನು ಗಳಿಸ್ಕೊಳ್ಳಿ ಸರಿಯಾಗಿ. ಶಾಲೆಯಲ್ಲಿ ಚೆನ್ನಾಗಿ ಓದಿ, ನಿಮ್ಮ ಆಯ್ಕೆಗಳನ್ನು ಮಾಡ್ಕೊಳ್ಳಿ. ಮುಂದೆ ಇನ್ನೊಂದು ಭಾಳ ಮುಖ್ಯ ಹೇಳಬೇಕಾದ್ದು, ಅದಕ್ಕೆ ನಾನು ಹೇಳ್ತೀನಿ, ಯಾರು ಮಾರ್ಕ್ಸ್ ಬೆನ್ನು ಹತ್ತಿ ಹೋಗ್ತಾರೋ ಅವರೆಲ್ಲ ಮಾರ್ಕ್ಸ್ವಾದಿಗಳು ಅಂತ. ಮಾರ್ಕ್ಸ್ವಾದಿಗಳು ಅಂದರೆ ಆ ಮಾರ್ಕ್ಸ್, ಕಾರ್ಲ್ ಮಾರ್ಕ್ಸ್ ಅಲ್ಲ, ಈ ಮಾರ್ಕ್ಸ್ವಾದಿ ಬರೀ ಮಾರ್ಕ್ಸ್ ಕಾರ್ಡ್. ಕೆಲವು ಹುಡುಗರು ಬರ್ತಾರೆ, ನೋಡಿದ್ದೀನಿ ನಾನು, ಜೋಲ್ ಮುಖ ಹಾಕ್ಕೊಂಡು, ಯಾಕೋ ಫೇಲ್ ಆದೇನೋ ಅಂತ ಕೇಳಿದ್ರು. ಇಲ್ಲ ಸರ್, 92% ಬಂದಿದೆ ಸರ್. ಒಂದು ಜನ್ಮದಲ್ಲಿ 92 ಬರಲಿಲ್ಲ ನನಗೆ. 92 ದುಃಖ ಸರ್, 95 ಆಗೋದಕ್ಕೆ ಸೀಟ್ ಸಿಗಲ್ಲ ಸರ್ ಅಲ್ಲಿ. ಇನ್ನೇನು ಮಾಡ್ಬೇಕ್ರಿ? ಒಂದು ಸಮಾರಂಭ ಹೇಳ್ಬಿಡ್ತೀನಿ. ಬೆಂಗಳೂರಲ್ಲಿ ಒಂದು ಟೀಚರ್ ಸಮಾರಂಭ ಇತ್ತು, ಮಿನಿಸ್ಟರ್ ಎಲ್ಲ ಇದ್ದರು. ಶಿಕ್ಷಕರು ಹೆಂಗಿರಬೇಕು ಅಂತಲೇ ಹೇಳ್ತಾ ಇದ್ದೆ. ಮುದುಕರೆದ್ದು ನಿಂತ್ಕೊಂಡು ಕೇಳಿದರು, ಸರ್ ನಾವು ಸಣ್ಣವರಿದ್ದಾಗ ಇಡೀ ಶಾಲೆ ಒಬ್ಬರು ಇಬ್ಬರು ಫಸ್ಟ್ ಕ್ಲಾಸ್ ಇರೋದು ಸರ್. 60% ಬಂದರೆ ಭಾಳ ಬುದ್ಧಿವಂತ ಅವನು, ಹಿರಿಯರಿದ್ದಾರೆ ಗೊತ್ತಿರುತ್ತೆ ಅವರು. ಹೇಳೋರು, ಅವ್ನು ಫಸ್ಟ್ ಕ್ಲಾಸ್ ಹುಡುಗಪ್ಪ, ಅವನು ಫಸ್ಟ್ ಕ್ಲಾಸ್, ಅವನು ಇಬ್ಬರು 3 ಜನ ಇರ್ತಿದ್ರು. ಈಗ ಯಾರು ಕೇಳಿದ್ರು 95 ಅಂತಲ್ಲ ಸರ್, ನಾವೇ ದಡ್ಡರಿದ್ವು, ಏನು ಹುಡುಗರು ಬುದ್ಧಿವಂತರಾಗಿದ್ದಾರೋ ಅಂತ ಕೇಳಿದರು ಮುದುಕರು. ನಾನು ಹೇಳಿದೆ, ಹಾಗೇನಿಲ್ಲ, ಅದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತಿದೆ, ಅದರಿಂದ ಆದದ್ದು ಅಂತ. ಈ ಮಾರ್ಕ್ಸ್ ಭ್ರಮೆ ತೆಗಿಬೇಕಾಗಿದೆ ನನಗೆ, ಅದಕ್ಕೆ ಹೇಳ್ತೀನಿ. ಏನದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನು ಅಂದರು. ಒಂದು ಉದಾಹರಣೆ ಕೊಡ್ತೀನಿ, ಕಲ್ಪನೆ ಮಾಡಿಕೊಂಡದ್ದು. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಇತ್ತು, ಹೌ ಮೆನಿ ಲೆಗ್ಸ್ ಎ ಕೌ ಹ್ಯಾಸ್? ಆಕಳಿಗೆ ಎಷ್ಟು ಕಾಲು? 4 ಮಾರ್ಕ್ಸ್ ಇತ್ತು. ಯಾವನ ಹುಡುಗ 3 ಅಂತ ಬರೆದಿದ್ದ. ಅವ್ನು ಟೀಚರ್ ಭಾಳ ಬೇಜಾರಾಯ್ತು. ಏನು ರೀ, ಆಕಳಿಗೆ ಕಾಲು ಎಷ್ಟು ಗೊತ್ತಿಲ್ಲ ಇವನಿಗೆ, 0 ಹಾಕ್ಬಿಡ್ಲಾ ಅಂತ ಚೀಫಿಗೆ ಕೇಳಿದ. ಚೀಫ್ ಎದುರು ಹಂಗೆ ಹಾಕೋಂಗಿಲ್ಲ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡಿ, ಆಕಳಿಗೆ ಎಷ್ಟು ಕಾಲು? 4. ಎಷ್ಟು ಮಾರ್ಕ್ಸ್ ಇದ್ದಾವೆ? 4 ಮಾರ್ಕ್ಸ್. ಕಾಲಿಗೆ 1 ಮಾರ್ಕ್ಸ್ ಅಲ್ವಾ? ಅವನು 3 ಅಂತ ಬರೆದಿದ್ದಾನಲ್ಲ, 3 ಕೊಡಿ ಮಾರ್ಕ್ಸ್, ಅವನು 4 ಕೊಡಬೇಡಿ. ಕಾಲೇ ಇಲ್ಲ ಅಂದರೆ 0 ಹಾಕಬೇಕು. ಈಗ ಯಾಕೆ 95 ಬರ್ತದೆ ಗೊತ್ತಾಯ್ತಲ್ಲ. ನಾನು ಶಾಲೆ ಇದ್ದಾಗ ಒಂದು ಗಣಿತ ಥಿಯರಮ್ ಬಿಡಿಸಿದ್ದೆ, ಎಲ್ಲ ಬಿಡಿಸಿ ಕಡೆಯದೊಂದು ಲಾಸ್ಟ್ ಸ್ಟೆಪ್ ಮಾಡಿದ್ದೆ. ನಮ್ಮ ಮೇಷ್ಟ್ರು 0 ಹಾಕಿದ್ರು ನನಗೆ. ನಾನು ಹೋಗಿ ಬೇಡ್ಕೊಂಡೆ, ಸರ್ ಎಲ್ಲ ಕರೆಕ್ಟ್ ಆಗಿದೆ ಸರ್, 5 ಮಾರ್ಕಿನ ಪ್ರಶ್ನೆ, 3 ಆದರೂ ಕೊಡ್ಬೋದಲ್ಲ ಸರ್ ಅಂದೆ. ಅವ್ರೇನು ಹೇಳಿದ್ರು ಗೊತ್ತಾ, ನೋಡೋ ಮಗು, ಪ್ರಾಬ್ಲಮ್ ಸಾಲ್ವ್ ಮಾಡೋದಂದ್ರೆ ಬಾವಿ ಹಾರ್ಕೊಂಡಂಗೆ, ಅರ್ಧ ಹಾರ್ಕೊಳಕ್ಕಾಗಲ್ಲ, ತಳನೇ ಮುಟ್ಟಬೇಕು ಅಂದರು. ವ್ಯತ್ಯಾಸ ಇದು ಆದದ್ದು ಎಕ್ಸಾಂಪಲ್ ನಾನು ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ, ಹೋದ ವರ್ಷ ಆದದ್ದು. ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್. ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್. 4 ಮಾರ್ಕ್ ಪ್ರಶ್ನೆ. ಒಬ್ಬ ಹುಡುಗ ಕಿಡ್ನಿ ತೆಗೆದಿದ್ದಾನೆ, ಹಾರ್ಟ್ ಬದಲು ಕಿಡ್ನಿ ತೆಗೆದಿದ್ದಾನೆ, ಆದರೆ ಲೆಫ್ಟ್ ವೆಂಟ್ರಿಕಲ್ ರೈಟ್ ವೆಂಟ್ರಿಕಲ್ ಬರೆದಿದ್ದಾನೆ ಅಲ್ಲಿ. ಆ ಟೀಚರ್ ತಲೆ ಕೆಟ್ಟೋಯ್ತು, ಏನು ಮಾಡಲಿ ಸರ್ ಅಂದರು. ಅವ್ನು ಕೇಳಿದ, ಭಾಳ ಚೆನ್ನಾಗಿದೆ ನೋಡಿ, ಏನು ಕ್ವಶನ್ ಇದು? ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್. ಪಿಕ್ಚರಿಗೆ 2 ಮಾರ್ಕು, ಲೇಬಲಿಂಗ್ 2 ಮಾರ್ಕು. ಹೌದಲ್ಲೋ? ಪಿಕ್ಚರ್ ತೆಗೆದು ಹಾಕು, ಲೇಬಲಿಂಗ್ ಕೊಟ್ಬಿಡಿ 2 ಮಾರ್ಕು ಅಂದ. ಅಂದರೆ ಕಿಡ್ನಿಯಲ್ಲಿ ಕೂಡ ಲೆಫ್ಟ್ ವೆಂಟ್ರಿಕಲ್ ರೈಟ್ ವೆಂಟ್ರಿಕಲ್ ಇರ್ತದೆ ಅಂದಂಗಾಯ್ತು. ನಾ ಯಾಕೆ ತಮಾಷೆ ಮಾಡೋದಲ್ಲ ಹೇಳೋದು, ಅಷ್ಟು ಸುಲಭ ಮಾಡಿದ್ದೀವಿ. ಈಗ ಫೇಲ್ ಆಗೋದು ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ತಂದುಬಿಟ್ಟಿದ್ದೀವಿ. ನಾನು ಯಾಕೆ ಈ ವಾತಾವರಣ ಹೇಳ್ತಿದ್ದೀವಿ? ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಇರ್ತೀರಿ ಇಲ್ಲಿ. ಯಾಕೆ ನಮ್ಮ ಶಿಕ್ಷಣ ಹದಗೆಡ್ತಾ ಇದೆ ಅಂತಂದರೆ, ಎಲ್ಲರೂ ತಪ್ಪು ಮಾಡ್ತಾ ಇದ್ದೀವಿ. ಮೊದಲು ಪಾಲಕರು ಮಕ್ಕಳನ್ನ ಈ ರೇಸ್ ಕುದುರೆ ಓಡಿಸ್ದಂಗೆ ಓಡಿಸೋದು 95 ಬರಬೇಕು, 98 ಬರಬೇಕು, 95 ಬರಬೇಕು. ಅವ್ರು ಕೆಟ್ಟವರಲ್ಲ. ಅವ್ರಿಗೇನು ಅಂದರೆ ಮಾರ್ಕ್ಸ್ ಚೆನ್ನಾಗಿ ಬಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಕೋರ್ಸ್ ಸಿಕ್ಕರೆ ಕರಿಯರ್ ಆಗ್ತದೆ ಅಂತ. ಆದರೆ ಮಗುಗೆ ಶಕ್ತಿ ಇದೆಯಲ್ಲ ನೋಡಬೇಕಲ್ಲ ಮೊದಲು. ಎಲ್ಲರೂ ಡಾಕ್ಟರ್ ಆಗಬೇಕು ಅಂದ್ರೆ ಮಕ್ಕಳು ಪೇಷಂಟ್ ಆಗವ್ರು ಯಾರು? ಅದು ನಾನು ಹೇಳೋದು, ಪಕ್ಕದ ಮನೆ ಹುಡುಗ ಡಾಕ್ಟರ್ ಆಗ್ತಾನಂತೆ ನಿಮ್ಮ ಮಗನ ಡಾಕ್ಟರ್ ಮಾಡಬೇಡಿ. ಆ ಮಗುಗೆ ಡಾಕ್ಟರ್ ಆಗಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತ ಬೆಳೆಸಿ. ನಮಗೇನಾಗಿದೆ ಗೊತ್ತಾ, ದುಡ್ಡು ಜಾಸ್ತಿ ಗಳಿಸ್ಬೋದು. ಅನ್ಫಾರ್ಚುನೇಟ್ಲಿ
ಟುಡೇ ದಿ ಹೋಲ್ ಎಜುಕೇಷನ್ ಸೆಕ್ಟರ್ ಇಸ್ ಡಿಸೈಡೆಡ್ ಬೈ ಮನಿ ಓನ್ಲಿ. ಬರೀ ದುಡ್ಡು ಬೇರೆ ಹತ್ತಿಬಿಟ್ಟಿದ್ವಿ ಎಲ್ಲರೂ. ಪಾಲಕರ ಹಣೆ ಬಾರದು. ಇನ್ನೊಂದು, ಶಿಕ್ಷಣ ಸಂಸ್ಥೆಗಳು ಕೂಡ ತಪ್ಪು ಮಾಡ್ತಾ ಇದ್ದಾವೆ. ನಾನು ಮೇಷ್ಟಾಗಿ ತಪ್ಪಿಸ್ಕೋಬಾರ್ದು ಹೇಳೋದನ್ನೋದನ್ನು. ದೊಡ್ಡ ತಪ್ಪು ಮಾಡ್ತಿದ್ದೀವಿ ನಾವು. ನಮ್ಮ ಸಂಸ್ಥೆ ಒಳ್ಳೆಯದು ಅಂದರೆ ಹೇಗೆ? 100% ರಿಸಲ್ಟ್ಸ್. 100% ರಿಸಲ್ಟ್ ಬಂದರೆ ಸಂತೋಷ. ಬರೋದಕ್ಕೆ ಕೆಲವರು ಅಡ್ಡ ಹಾದಿ ಹಿಡಿದವರು ಇದ್ದಾರೆ. ನಾವು ಒಳ್ಳೆಯ ಸಂಸ್ಥೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ದುರ್ದೈವಕ್ಕೆ ಅಂಥ ಸಂಸ್ಥೆಗಳೇ ಜಾಸ್ತಿ ಆಗಿದ್ದಾವೆ ಈಗ. ಕಾಪಿ ಮಾಡಿಸಿ ಪಾಸ್ ಮಾಡೋದು, ಹುಡುಗರನ್ನ ಪಾಸ್ ಮಾಡಿಸಿ 70% ಕ್ಲಾಸಲ್ಲಿ ಡಿಕ್ಟೇಟ್ ಮಾಡೋದು. ನನಗೊಬ್ರು ಹೇಳ್ತಾಯಿದ್ರು, ಈಗೆಲ್ಲ ಆಗಲ್ಲ ಸರ್, TV ಕ್ಯಾಮ್ರಾ ಹಾಕ್ಬಿಟ್ಟಿದ್ದಾರೆ ಈಗೆಲ್ಲ ಕಡೆ, CCTV ಹಾಕ್ಬಿಟ್ಟಿದ್ದಾರೆ ಅಂತ. ಅವ್ರು ಮೇಸ್ಟ್ ಹೇಳಿದರು, ಸರ್ CCTV ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಬಿಡಿ ಸರ್ ಅಂದರು. CCTV ಕೆಲವೊಂದು ಏರಿಯಾ ಕವರ್ ಮಾಡಲ್ಲ, ಅದು ಅಲ್ಲಿ ನಿಂತ್ಕೊಂಡು ಡಿಕ್ಟೇಟ್ ಮಾಡಿಬಿಡ್ತೀವಿ ಸರ್ ಆನ್ಸರ್ ಎಲ್ಲ. ನಾವು 70% ಆ್ಯಕ್ಟರ್ ಡಿಕ್ಟೇಟ್ ಮಾಡ್ತೀವಿ. ಪರೀಕ್ಷೆ ಹೆಂಗಾಗಿದೆ ಗೊತ್ತಾ? ಪಾಲಕರು ಒಂದು ಶಾಲೆಗೆ ಅಡ್ಮಿಟ್ ಮಾಡ್ತಾರೆ ಮಗುನ, ಹೋಗಿ ಕೇಳ್ತಾರೆ, ಹಿಂದಿನ ಶಾಲೆಲ್ಲ ಹುಡುಗ 90% ಬರ್ತಾ ಇತ್ತು, ನಿಮ್ಮಲ್ಲಿ 30% ಬರಲ್ಲ ಅಂದರೆ ಶಾಲೆಯಲ್ಲಿ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತಲ್ಲ. ಬಂದದ್ದು ಹೇಗೆ ಪಾಸ್ ಆದದ್ದು ಹುಡುಗ ಸರಿಯಾದ ರೀತಿಯಲ್ಲಿ ಮಾಡಿದ್ದಾನಾ ಇಲ್ಲ? ದಯವಿಟ್ಟು ಶಿಕ್ಷಣ ಸಂಸ್ಥೆಗಳ ಅಡ್ಡ ಹಾದಿಗೆ ಹಿಡಿಬಾರ್ದು. ನಾವು ಶಿಕ್ಷಣ ಮಾರಾಟ ಮಾಡೋದಲ್ಲ, ಶಿಕ್ಷಣ ಕೊಡೋದು ಕೆಲಸ ನಮ್ಮದು. ಫೀಸ್ ತೊಗೊಳ್ಳಿ, ಸಂಸ್ಥೆ ಚೆನ್ನಾಗಿ ನಡೆಸಿ, ಆದರೆ ನ್ಯಾಯಯುತವಾಗಿ ಕೊಡೋದನ್ನು ಕೊಡಿ. ನನಗೆ ಯಾಕೆ ಈ ಮಾತನ್ನು ಭಾಳ ನೋವಾಗಿ ಹೇಳ್ತಿದ್ದೀನಿ ಅಂದರೆ, ಭಾಳಷ್ಟು ಸಂಸ್ಥೆ ಇದೇ ಕೆಲಸ. ನಮ್ಮಲ್ಲಿ ಬನ್ನಿ 100% ರಿಸಲ್ಟ್ ಕೊಡಿಸ್ತೀನಿ ನಿಮಗೆ. ಕೊಡಿಸೋದು ಆ ಹುಡುಗರು ತೊಗೊಳ್ಳೋದಲ್ಲ. ಇದು ದೊಡ್ಡ ಅನ್ಯಾಯ, ಅಪಚಾರ ಮಾಡ್ತಾ ಇದ್ದೀವಿ ನಾವು. ಇನ್ನೊಂದು ಭಾಳ ದೊಡ್ಡ ಅಪಚಾರ ಆಗ್ತಿರೋ ಶಿಕ್ಷಣ ಸಂಸ್ಥೆಗೆ ನಾನು ಸ್ಟೇಜ್ ಮೇಲೆ 100 ಕಡೆ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. B.Ed ಕಾಲೇಜಸ್ ಇದ್ದಾವೆ. ನಾನು ರಿಸರ್ಚ್ ಮಾಡಿದ್ದೀನಿ ಅದರ ಮೇಲೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 91% ಆಫ್ ದ ಸ್ಟೂಡೆಂಟ್ಸ್ who come out of B.Ed certificates today have not attended a single class. ಒಂದು ಕ್ಲಾಸಿಗೆ ಹೋಗದೆ B.Ed ಸರ್ಟಿಫಿಕೇಟ್ ತಂದವರು ಇದ್ದಾರೆ. ಅವ್ರು ಬರಬೇಡಿ ಅಂತ ಹೇಳ್ತಾರೆ ಕಾಲೇಜದವರೇ, ಬರಬೇಡಿ, ನೀವು ಅಲ್ಲೇ ಇರಿ, ನಿಮ್ಮ ಪರೀಕ್ಷೆ ಕೂತ್ಕೊಳ್ಳಿ, ಪಾಸ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ. 2 ವರ್ಷ ಚೆನ್ನಾಗಿ ದುಡಿದ್ರೇ ಚೆನ್ನಾಗಿ ಪಾಠ ಮಾಡೋಕ್ಕೆ ಬರಲ್ಲ. ಅಂಥದ್ರಲ್ಲಿ ಒಂದು ಕ್ಲಾಸಿಗೆ ಹೋಗದೆ ಸರ್ಟಿಫಿಕೇಟ್ ತೊಗೊಂಬರ್ತೀನಲ್ಲ, ನನ್ನ ಕಡೆ ಇರೋದು ಕಾಗದ ಮಾತ್ರ, ಜ್ಞಾನ ಏನೂ ಇಲ್ಲ. ನನಗೆ ಆ ಮೇಷ್ಟ್ರ ಬಗ್ಗೆ ದುಃಖ ಇಲ್ಲ, ಕ್ಲಾಸಲ್ಲಿ ಕೊಡೋ ಮಕ್ಕಳ ಬಗ್ಗೆ ದುಃಖ ಇದೆ. ಏನು ಕಲಿಸ್ತೀರಿ ಮಕ್ಕಳಿಗೆ ನೀವು? ಪಾಪ ಅಲ್ವಾ ಅದು? ಲೈಸೆನ್ಸ್ ಇಲ್ಲದೆ ಡ್ರೈವಿಂಗ್ ಕೊಟ್ಟರೆ ಏನಾಗುತ್ತೆ? ತಾನೂ ಸಾಯ್ತಾನೆ, 4 ಮಂದಿನ ಕೊಲ್ತಾನೆ ರಸ್ತೆಯಲ್ಲಿ. ಒಬ್ಬ ಡ್ರೈವರ್ ಚೆನ್ನಾಗಿ ಕಲಿಸದೆ ಹೋದರೆ ಅಪಘಾತ ಆಗ್ಬೋದು, ಒಂದು ಅಪಘಾತ ಆಗತ್ತೆ. ಆದರೆ ಮೇಷ್ಟ್ರು ಹಾಗೆ ಲೈಸೆನ್ಸ್ ಕೊಟ್ಟರೆ ಯು ಆರ್ ಡಿಸ್ಟ್ರಾಯಿಂಗ್ ಜನರೇಷನ್ಸ್. ವಿದ್ಯಾರ್ಥಿ ಮಾತಿದೆ ಶಿಕ್ಷಣದಲ್ಲಿ, ಯು ಲೈಕ್ ಎ ಸಬ್ಜೆಕ್ಟ್ ಓನ್ಲಿ ವೆನ್ ಯು ಲೈಕ್ ಎ ಟೀಚರ್. ಆಮ್ ಐ ರೈಟ್ ಸ್ಟೂಡೆಂಟ್ಸ್? ಟೀಚರ್ ಇಷ್ಟ ಆದರೆ ಮಾತ್ರ ವಿಷಯ ಅಷ್ಟ ಆಗುತ್ತೆ. ಎಷ್ಟೋ ಸಲ ಅಂತೀವಿ, ಅಯ್ಯೋ ಮ್ಯಾಥ್ಸ್ ಬೋರಿಂಗ್ ಅಂದಿರ್ತೀನಿ ನಾನು. ಆದರೆ ಮರು ವರ್ಷ ಇನ್ನೊಬ್ಬ ಟೀಚರ್ ಬರ್ತಾರೆ, ಚೆನ್ನಾಗಿ ಪಾಠ ಮಾಡಿ, ಮ್ಯಾಥ್ಸ್ ಇಂಟ್ರೆಸ್ಟಿಂಗ್ ಇದೆ ರೀ ಈಗ ಅಂತೀನಿ. ಪ್ಲೀಸ್ ರಿಮೆಂಬರ್, ನೋ ಸಬ್ಜೆಕ್ಟ್ ಈಸ್ ಬೋರಿಂಗ್, ವಿ ಮೇಕ್ ಇಟ್ ಬೋರಿಂಗ್ ಆರ್ ಎಕ್ಸೈಟಿಂಗ್. ಆದ್ದರಿಂದ ಮೇಷ್ಟ್ರು ಆ ವಿಷಯವನ್ನು ತಾದಾತ್ಮ್ಯತೆಯಿಂದ, ಪ್ರೀತಿಯಿಂದ, ಅಂತಃಕರಣದಿಂದ ಕಲಿಸೋದಾದರೆ ಎಂಥ ಮಕ್ಕಳು ಕಲಿತಾರೆ ರೀ. ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಮಕ್ಕಳೇ ನಿಮಗೆಲ್ಲ. ಪಾಲಕರು ಇದ್ದಾರೆ, ನಮ್ಗೆ ಹೇಳಿದ್ನಲ್ಲ ಮಾನದಂಡ ತಪ್ಪಾಗಿದೆ ನಮ್ಮದು ಅಂತ. ಸೈನ್ಸು ಗಣಿತ ಮಾರ್ಕ್ಸ್ ಚೆನ್ನಾಗಿದ್ದರೆ ಬುದ್ಧಿವಂತರು, ಅದು ದಡ್ಡರು ಅಂತ ಮಾಡ್ಕೊಂಡಿದ್ದೀರಿ. ನಾನೊಂದು ಅಂತಾರಾಷ್ಟ್ರೀಯ ಶಾಲೆ ಪ್ರಿನ್ಸಿಪಾಲ್ ಆಗಿದ್ದೆ. ಸುಮಾರು 15 ದೇಶದ ಮಕ್ಕಳಿದ್ದರಲ್ಲಿ. ಒಂದು ದಿವಸ ನಾನು ಆಫೀಸಲ್ಲಿದ್ದಾಗ ಬಾಂಬೆದಿಂದ ಗಂಡ ಹೆಂಡತಿ ಮಗುನ ಕರ್ಕೊಂಬಂದ್ರು ಅಡ್ಮಿಷನ್ಗೋಸ್ಕರ. ಎಲ್ಲ ಪ್ರಾಸೆಸ್ ಮುಗಿದಿದೆ, ನಾನು ಭೇಟಿ ಆಗೋದು ಕರ್ಕೊಂಬಂದರು. 6ನೇ ಕ್ಲಾಸಿಗೆ ಬಂದೆ ಹುಡುಗಿಯಾಗೆ, ಬಾಂಬೆಯಿಂದ. ತುಂಬ ಎತ್ತರ ಹುಡುಗಿ, ತುಂಬ ಚಂದ ಹುಡುಗಿ. ಅಪ್ಪ ಅಮ್ಮ ಮಗು ಕೂತಿದ್ರು. ನಾ ಪ್ರಿನ್ಸಿಪಾಲ್ ಮಾತಾಡಬೇಕು. ಏನಮ್ಮ ನಿನ್ನ ಹೆಸರು ಅಂತ ಕೇಳಿದೆ. ಆಕೆ ಏನೋ ಹೇಳಿದ್ಲು, ನಾನು ಸರಿಯಾಗಿ ಕೇಳಿಸ್ತೀನಿ. ಇನ್ನೊಮ್ಮೆ ಹೇಳು ಅಂದೆ. ಮತ್ತೊಮ್ಮೆ ಹೇಳಿದ್ರು, ಮತ್ತೂ ಗೊತ್ತಾಗಲಿಲ್ಲ. ನನ್ನ ಕಿವಿನೇ ಹೋಗ್ಬಿಡ್ತಾ ಅಂತ ತಿಳ್ಕೊಂಡು ಅಪ್ಪನ ಕೇಳಿದೆ, ಏನು ಹೆಸರು ಹೇಳಿದ್ಲಕ್ಕೆ ಗೊತ್ತಾಗಲಿಲ್ಲ ಅಂದೆ. ಆಗ ಅಮ್ಮ ಏನೋ ಕಣ್ಸನ್ನೆ ಮಾಡಿದರು. ಅಪ್ಪ ಹುಡುಗಿನ ಕರ್ಕೊಂಡು ಹೊರಗೆ ಹೋದರು. ಇದೇನಪ್ಪ ನಾಟಕ ಅಂದೆ ನಾನು. ಹೆಸರು ಏನು ಅಂತ ಕೇಳಿದೆ. ಆಕೆ ಹೇಳಿದ್ದು ನನಗೆ ಗೊತ್ತಾಗಲಿಲ್ಲ. ಇನ್ನೊಮ್ಮೆ ಕೇಳಿದ್ರೆ ಅಪ್ಪ ಕರ್ಕೊಂಡೆ ಹೋದ ಹೊರಗೆ. ಏನು ಅಮ್ಮ ಅಳೋಕೆ ಶುರು ಮಾಡಿದರು. ಯಾಕೆ ಏನಾಯಿತು ಅಂತ ಕೇಳಿದೆ. ಪಾಪ ಹೇಳಿದ್ರು, ಕಷ್ಟ ಸರ್ ನಂದು, ನಾ ಮುಂಬೈಯಲ್ಲಿ ಇರ್ತೀವಿ, ಭಾರಿ ಶ್ರೀಮಂತ ಮನೆತನ, ಹುಡುಗಿ ಹುಟ್ಟಿದ್ದೇ ಒಂದು, ಬಸ್ಸರಿದ್ದಾಗ ಏನೋ ತೊಂದರೆ ಆಯಿತು ಆರೋಗ್ಯಕ್ಕೆ, ಹೆರಿಗೆ ಹೊತ್ತಿಗೆ ಕಷ್ಟ ಆಯಿತು ಅಂತ ಫೋರ್ಸೆಪ್ ಡೆಲಿವರಿ ಮಾಡಿದರು ಸರ್. ಆದರೂ ತಲೆಗೆಲ್ಲಿ ಪೆಟ್ಟಾಯಿತು ಗೊತ್ತಾಗಿಲ್ಲ. ಆ ಮಗುಗೆಲ್ಲ ಮೈಲ್ ಸ್ಟೋನ್ ಭಾಳ ನಿಧಾನ ಇದ್ದಾವೆ ಸರ್. ಮೈಲ್ ಸ್ಟೋನ್ಸ್ ಅಂದರೆ
ಯಾವ ವಯಸ್ಸಿಗೆ ನಡಿಬೇಕು, ಯಾವ ವಯಸ್ಸಿಗೆ ಮಾತಾಡಬೇಕು, ಅದು ವಯಸ್ಸು ಇರುತ್ತಲ್ಲ, ಏಜ್ ಅಪ್ರೋಪ್ರಿಯೇಟ್ ಅಂತ. ಸಾಮಾನ್ಯವಾಗಿ 12 ತಿಂಗಳಿಗೆ ಮಕ್ಕಳು ನಡೆಯೋಕ್ಕೆ ಶುರು ಮಾಡ್ತವೆ. ಈ ಹುಡುಗಿ 3 ವರ್ಷ ಆದರೂ ನಡೆಯೋಕ್ಕಾಗ್ತಿಲ್ಲ, ತೆವಳ್ಕೊಂಡು ಹೋಗ್ತಾಯಿತ್ತು. 3 ವರ್ಷಕ್ಕೆ, 3.5 ವರ್ಷಕ್ಕೆ ಕೈ ಹಿಡಿದು ನಡೆಸೋಕೆ ಶುರು ಆಯಿತು. 4ನೇ ವರ್ಷ ಸ್ವಲ್ಪ ಸ್ವಲ್ಪ ಮಾತಾಡ್ತಾಯಿದ್ಲು. ಎಲ್ಲ ನಿಧಾನ. ನಮ್ಮ ಗುರುತಿನವ್ರು ಶಾಲೆಗೆ ಹಾಕಿದ್ದೆ ಸರ್, ಪರಿಚಯದವರು ಅಂತ ಪಾಸ್ ಮಾಡ್ತಾ ಬಂದರು. 5ನೇ ಕ್ಲಾಸ್ ಮುಗಿಸಿದ್ಲು. ಎಲ್ಲರೂ ಬುದ್ಧಿಮಾಂದ್ಯ ಹುಡುಗಿ ಅನ್ನೋಕ್ಕೆ ಶುರು ಮಾಡಿದರು. ನನ್ನ ಮಗಳಿಗೆ ಹೇಗೆ ಅನಿಸ್ಕೊಳ್ಳೋದು ಬೇಡ ಸರ್, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೆ, ಮಕ್ಕಳನ್ನ ಬಹಳ ಪ್ರೀತಿ ಮಾಡ್ತೀರಿ ಅಂತ. ಅದಕ್ಕೆ ಬಂದು ನಿಮ್ಮ ಹುಡುಗಿಗೆ ಹಾಕಿದ್ದೀನಿ ಸರ್, ನಿಮ್ಮ ಮಗಳು ಸರ್ ಇವತ್ತಿಂದ ಅಂದ್ಲು. ಜೋರಾಗಿ ಅಳ್ತಾಯಿದ್ರು. ನಾ ಬಿಡಿ, ನನ್ನ ಮಗಳಾಕೆ ನೋಡ್ಕೋತೀನಿ ಬಿಡಿ ಅಂತ ಹೇಳಿದೆ. ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಭಾಳ ಜಾಸ್ತಿ ಇದು ಬರೋದು. ಸರ್ ನಮ್ಮ ಮಗ ನಿಮ್ಮ ಹುಡಿಯಾಗ ಹಾಕೀನಿ ರೀ ಸರ್. ಹಾಕಿ ತಿರುಗಿ ನೋಡೋಂಗಿಲ್ಲ ಬಿಡೋಂಗಿಲ್ಲ, ಅವ್ನು ಹಾಕ್ಕೊಂಡು ಆ ಕಡೆ ಹುಡಿ ಹರಿದು ಹೋಗಿರ್ತದೆ, ಎಷ್ಟು ಹಾಕೋಬೇಕು ಪಾಪ ಅವರು. ಹಾಗಾಗಿ ಹೇಳಿ ಹುಡಿ ಹಾಕಿದ್ದೀನಿ ಅಂತ ಹೋಗು ಅಂತ ಹೇಳಿದೆ. ಆ ಮಗು ನನ್ನ ಪ್ರೀತಿ ಮಗು. ಇನ್ನೊಂದು ಹುಡುಗ ಇದ್ದ, 2 ವರ್ಷಕ್ಕೆ ಪ್ಯಾರಲೈಸಿಸ್ ಆದಂಥ ಹುಡುಗ. ಅವರಿಬ್ಬರು ನನ್ನ ಪ್ರೀತಿ ಮಕ್ಕಳು. ಅವ್ರ ಜೊತೆಗೆ ನಾನು ವಾಕಿಂಗ್ ಹೋಗೋದು, ಮಾತಾಡೋದು ಮಾಡ್ತಿದ್ದೆ. ನನಗೆ ಗೊತ್ತಾಯಿತು ಆ ಹುಡುಗಿ ಬರೆಯೋಕ್ಕೆ ಸಾಧ್ಯ ಇಲ್ಲ, ಗಣಿತ ಸೈನ್ಸ್ ಮಾಡೋಕ್ಕೆ ಬರೆಯೋದಿಲ್ಲ, ಕಲಿತೇ ಇಲ್ಲ ಹುಡುಗಿ. ಏನು ಮಾಡೋದು? NIOS ಅಂತಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ, ಅಲ್ಲಿ ಕರ್ಕೊಂಡು ಹೋದೆ. ಇವನು ಬಿಟ್ಟು ಏನು ಮಾಡೋಕ್ಕಾಗತ್ತಾ? ಬರುತ್ತೆ ಹೋಮ್ ಸೈನ್ಸ್ ಆ್ಯಂಡ್ ಇಂಟೀರಿಯರ್ ಡಿಸೈನ್ಸ್ ಕೊಡ್ತೀವಿ ಅಂದರು. ಸಬ್ಜೆಕ್ಟ್ ಕೊಟ್ಟೆ. ಆ ಹುಡುಗಿ ಓದಿದ್ಲು. 10th ಪರೀಕ್ಷೆ ಪಾಸ್ ಆದ್ಲು. ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಪಾಸಾಗಿ ಮುಂಬೈಗೆ ಹೋದ್ಲು. ಆಗಾಗ ಸಂಪರ್ಕ ಇತ್ತು. ಒಂದು ಸಲ ಒಂದು ಫೋನ್ ಬಂತು. ಆ ಹುಡುಗಿ ಅಮ್ಮ ಫೋನ್ ಮಾಡಿದರು, ಸರ್ ನೀವು ಮುಂಬೈಗೆ ಬರಬೇಕು, ಒಳ್ಳೆ ಸುದ್ದಿ ಇದೆ ಅಂತ. ಏನು ಅಂತ ಕೇಳಿದೆ. ಸರ್ ಯಾಕೆ ಮದುವೆ ಗೊತ್ತು ಮಾಡಿದ್ವಿ ಸರ್ ಅಂದರು. ಈ ಹುಡುಗಿ ಪಕ್ಕ ನಿಂತಿದ್ಲು ಅನಿಸುತ್ತೆ. ಅಮ್ಮನ ಕೈಯಿಂದ ಫೋನ್ ಕಿತ್ಕೊಂಡ್ಲು. ಸರ್ ಐ ಆಮ್ ನಾಟ್ ರಿಕ್ವೆಸ್ಟಿಂಗ್, ಯು ಮಸ್ಟ್ ಕಮ್, ಇಫ್ ಯು ಡೋಂಟ್ ಕಮ್ ಐ ವಿಲ್ ನಾಟ್ ಗೆಟ್ ಮ್ಯಾರಿಡ್, ಯು ಆರ್ ಮೈ ಫಾದರ್ ಯು ನೋ ಅಂದ್ಲು. ಬರ್ತೀನಮ್ಮ ತಾಯಿ ಅಂತ ಹೇಳಿದೆ. ಮದುವೆ ಹೋದೆ. ದೊಡ್ಡ ಮದುವೆ, ಭರ್ಜರಿ ಮದುವೆ ಮಾಡಿದರು. ಮುಸ್ಲಿಂ ಪರಂಪರೆಗೆ ಸೇರಿದವರು. ನಿಕ್ಕಾ ಅಂತ ಮಾಡ್ತಾರೆ. ಮುಗಿದ ಮೇಲೆ ನಾನು ಹೋಟೆಲಲ್ಲಿದ್ದೆ. ಕಣ್ಮುಂಚು ಚಿತ್ರ ಬರಬೇಕಪ್ಪ ನನಗಂತ ಹೇಳುವಾಗ ನನಗೆ ಬರುತ್ತೆ, ನಿಮಗೂ ಬರಬೇಕದು. ಆ ಹುಡುಗಿ ತನ್ನ ಗಂಡ ಅಪ್ಪ ಅಮ್ಮನ ಕರ್ಕೊಂಡು ನನ್ನ ಕೋಣೆಗೆ ಬಂದ್ಲು. ಗಂಡನಿಗೆ ಹೇಳ್ತಾಳೆ, ಯು ನೋ ಮೈ ಫಾದರ್. ಅಪ್ಪನಿಗೆ ತೋರಿಸಿ ಹೇಳ್ತಾಳೆ, ಯು ನೋ ಫಾದರ್ ಈಸ್ ಮೈ ಬಯೋಲಾಜಿಕಲ್ ಫಾದರ್, ಬಟ್ ಮೈ ಟ್ರೂ ಫಾದರ್ ಈಸ್ ಸರ್, ಮೈ ಟ್ರೂ ಫಾದರ್ ಈಸ್ ಸರ್. ನನಗೆ ಅಳು ಬಂದುಬಿಡ್ತು. ಐ ಹ್ಯಾಡ್ ಟೇರ್ಸ್ ಇನ್ ಮೈ ಐಸ್. ಆ ಪುಟ್ಟ ಹುಡುಗಿ ನಮ್ಮ ಅಪ್ಪ ನೀನು ಅಂತ ಹೇಳ್ತಾಳೆ, ನಾನು ಜೀವ ಕೊಟ್ಟವನು ಅಂತ ಹೇಳ್ತಾಳೆ. ಭಾಳ ಸಂತೋಷ ಆಯಿತು. ಕೇಳಿದೆ, ಏನು ಮಾಡ್ತೀಯಮ್ಮ ನೀನೀಗ ಅಂತ ಕೇಳಿದೆ. ಸಾಮಾನ್ಯ ಕೇಳೋದಲ್ಲ, ಹುಡುಗರು ಹೋದ್ಮೇಲೆ ಏನು ಮಾಡ್ತೀಯ ಈಗ ಅಂತ ಕೇಳಿದೆ. ಸರ್ ಮದುವೆ ಮಾಡಿಸ್ತೀನಿ ಸರ್ ಅಂದು. ಅಯ್ಯೋ ನೀನು ಮದುವೆ ಈಗ ಆಯ್ತಲ್ಲೇ ಅಂದೆ. ನನ್ನ ಮದುವೆ ಈಗ ಆಯಿತು ಸರ್, ಆತನ ಮದುವೆ ಮಾಡಿಸ್ತೀನಿ, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಸರ್ ಅಂದು. ಹೌದಾ? ಆಕೆ ಹೇಳೋದು ನೋಡಿದರೆ ನಾನು ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಸರ್. ಬಾಂಬೆದಲ್ಲಿ 1 ಇಂಚ್ ಅಂದರೆ ಕೋಟಿಗಟ್ಟಲೆ ಬೆಲೆ ಬಾಳುವಂಥದ್ದು. ಬಾಂದ್ರಾ ಏರಿಯಾದಲ್ಲಿ ಒಂದು ಆಫೀಸ್ ಮಾಡಿದ್ದಾಳೆ, 6,000 ಸ್ಕ್ವೇರ್ ಫೂಟ್ ಏರಿಯಾ. ಒಂದು ಕೋಣೆಯಲ್ಲಿ ವಧು ಡ್ರೆಸ್ ಏನಿರಬೇಕು, ಮದುವೆಯಾಗಿ ಹುಡುಗಿ ಡ್ರೆಸ್ ಏನಿರಬೇಕು, ಹುಡುಗನ ಡ್ರೆಸ್ ಏನಿರಬೇಕು, ತಾನು ಅರೇಂಜ್ಮೆಂಟ್ ಏನೇನು ಮಾಡ್ತೀನಿ, ಊಟದ ಅರೇಂಜ್ಮೆಂಟ್ ಏನು ಮಾಡ್ತೀನಿ, ವೆಲ್ಕಮ್ ಏನು, ಎಷ್ಟು ಅಭಿಮಾನಿ ಅಂತ ಹೇಳ್ಕೊಂಡ್ಲು ಅಂದರೆ, ಸರ್ ಆನ್ ಎ ಗಿವನ್ ಡೇ ಐ ಕ್ಯಾನ್ ಗೆಟ್ 500 ಗರ್ಲ್ಸ್ ಇನ್ ಯೂನಿಫಾರ್ಮ್ ಫಾರ್ ದ ಮ್ಯಾರೇಜ್. 500 ಕರ್ಕೊಂಬರ್ತೀನಿ, 500 ವಾಲಂಟಿಯರ್ ಕರ್ಕೊಂಬರ್ತೀನಿ ಅಂತ. ಆಕೆ ಕಾನ್ಫಿಡೆನ್ಸ್ ಭಾಳ ಖುಷಿ ಆಯ್ತು ನನಗೆ. ನಾನು ಮೇಷ್ಟ್ ಅಲ್ವಾ, ಹೆಂಗೆ ಜೀವನ ನಡೀತದೆ ಇದು? ಕೇಳಿದೆ, ಎಷ್ಟು ಮದುವೆ ಮಾಡಿಸ್ತೀಯಾ ಅಂತ ಕೇಳಿದೆ. ವರ್ಷಕ್ಕೆ 25 ಅಂತೂ ಗ್ಯಾರಂಟಿ ಮಾಡಿಸ್ತೀನಿ ಸರ್, ಅದು ತುಂಬ ಪ್ರೆಷರ್ ಬರುತ್ತೆ, ರಿಲೇಟಿವ್ಸ್ ಬರ್ತಾರೆ, 30-32 ಆಗತ್ತೆ ಸರ್, 25 ಅಂತೂ ಗ್ಯಾರಂಟಿ ಮಾಡ್ತೀನಿ ಅಂದ್ಲು. ನೆಕ್ಸ್ಟ್ ಪ್ರಶ್ನೆ ನಾ ಕೇಳಿದೆ, ಒಂದು ಮದುವೆ ಮಾಡಿಸಿ ನಿನಗೆ ಎಷ್ಟು ಉಳಿತದೆ ದುಡ್ಡು? ಅಪ್ಪ ಹುಡುಗಿ ಜೀವನ ನಡಿಬೇಕಲ್ಲ ಅಂತ ನಾನು ಕೇಳೋದು. ಮೇಷ್ಟ್ರ ಹಣೆ ಬಾರಿ ಇಷ್ಟೇ, ಸಣ್ಣದೇ ಕೇಳೋದು ನಾವು. ಒಂದು ಮದುವೆ ಮಾಡಿ ಎಷ್ಟು ಉಳಿತದೆ ದುಡ್ಡು ನಿನಗೆ ಅಂತ ಕೇಳಿದೆ. ಆಕೆ ಎಲ್ಲೂ ಒಂದು ಮದುವೆ ಮಾಡಿಸಿದ್ರೆ ನನಗೆ 25 ಲಕ್ಷ ಉಳಿತದೆ ಸರ್ ಅಂದು. ನಮಗೆಲ್ಲ ಅರ್ಥಮೆಟಿಕ್ ಗೊತ್ತು, ಗುಣಾಕಾರ ಮಾಡೋಕ್ಕೆ ಬರುತ್ತೆ. ಒಂದು ಮದುವೆಗೆ 25 ಲಕ್ಷ ಉಳಿತಿದ್ರೆ 25 ಮದುವೆಗೆ ಎಷ್ಟಾಯಿತು? 6.25 ಕೋಟಿ ರೂಪಾಯಿ ಗಳಿಸ್ತಾಳೆ ಹುಡುಗಿ. ಬುದ್ಧಿಮಾಂದ್ಯ ಅಂದಿದ್ದೀವಿ ಯಾಕೆ ನಾವು ಅಲ್ವಾ? ಬುದ್ಧಿಮಾಂದ್ಯರು ನಾವು ಅಲ್ವಾ? ಯಾಕೆ ಹೇಳ್ತೀನಿ ಅಂದರೆ, ಹುಡುಗರ ಬಗ್ಗೆ ತಕ್ಷಣ ತೀರ್ಮಾನ ತಗೋತೀನಿ. ಗಣಿತ ದಡ್ಡ ಅವನು, ಸೈನ್ಸ್ ಬರೋದು ದಡ್ಡ ಅವನು, ದಯವಿಟ್ಟು ಅನ್ಬೇಡಿ. ನಾನು 53ನೇ ವರ್ಷ ಪಾಠ ಮಾಡ್ತಿರೋದು. ಇದು 72ನೇ ಇಸ್ವಿಗೆ ಪ್ರವಾಸ ಶುರು ಆಗಿದೆ ಅಂತ ಮೇಷ್ಟ್ರ ಕೆಲಸ. 53ನೇ ವರ್ಷ ಪಾಠ ಮಾಡ್ತಿರೋದು. ಇದುವರೆಗೂ ನನಗೆ ಒಬ್ಬ ದಡ್ಡ ಹುಡುಗಿ ಸಿಕ್ಕಿಲ್ಲ ನನಗೆ, ಸಿಗೋದಿಲ್ಲ ರೀ. ಅವನಿಗೆ ಗಣಿತ ಬರಲಿಕ್ಕಿಲ್ಲ, ಸೈನ್ಸ್ ಬರಲಿಕ್ಕಿಲ್ಲ. ಅದ್ಭುತ ಕಬಡ್ಡಿ ಪ್ಲೇಯರ್ ಅವನು, ನ್ಯಾಷನಲ್ ಪ್ಲೇಯರ್ ಅವನು. ದಡ್ಡ ಹೆಂಗಾಗ್ತಾನವನು? ತೆಂಡೂಲ್ಕರ್ ದಡ್ಡ ಅಂದವ್ರು ಇಲ್ವಾ?
ಗಣಿತ ಬರಲ್ಲ. ಅವ್ನ ಟೀಚರ್ ನನಗೆ ಹೇಳಿದ್ದು, ಅವ್ನ ಟೀಚರು ಶಾರದಾಶ್ರಮ ಅಂತ ಸ್ಕೂಲ್ ಮುಂಬೈಯಲ್ಲಿ, ನಮ್ಮ ಅಕ್ಕನ ಕ್ಲಾಸ್ಮೇಟ್ ಆಕೆ ಗಣಿತ ಟೀಚರು. ತಿರ್ಗಾ ಮರ್ಗ ಬರೋದು, ತೆಂಡೂಲ್ಕರ್ ಗಣಿತ ಬರಲ್ಲ, ದಡ್ಡ ದಡ್ಡ ದಡ್ಡ. ಒಂದು ತಲೆ ಕೆಟ್ಟು ಹೋಯ್ತು ಒಂದು ಸಲ, ನಾನು ಹೇಳಿದೆ ದಡ್ಡ ಅನ್ಬೇಡ ಅವನಿಗೆ ಅಂತ. ಯಾಕೆ ಅಂದ್ಲು, ಅವ್ನು ಇರೋದು 5 ಅಡಿ 4 ಇಂಚ್ ಇದ್ದಾನೆ, 4 ಇಂಚ್ ಅಗಲ ಬ್ಯಾಟ್ ಹಿಡ್ಕೊಂಡು ನಿಂತ್ಕೋತಾನೆ. ಆ ಕಡೆಯಿಂದ ಬಾಲ್ ಹಾಕೋನು ಇವನು ತಪ್ಪಿಸ್ಬೇಕಂತ ಹೇಳಿ ತಾಸಿ 150 ಕಿಲೋಮೀಟರ್ ವೇಗದಲ್ಲಿ ಬಾಲ್ ಎಸಿತಾನೆ, ಇವನು ತಪ್ಪಿಸ್ಬೇಕು ಅಂತ ಅಲ್ವಾ. 1/4 ಸೆಕೆಂಡಲ್ಲಿ ಬಾಲ್ ಬಂದ್ಬಿಡ್ತದೆ ಇಲ್ಲಿ. ಅಷ್ಟೊಳಗೆ ಅವನು ಎಡಗಾಲು ಎಷ್ಟು ಮುಂದೆ ಇಡಬೇಕು, ಬ್ಯಾಟ್ ಯಾವ ದಿಕ್ಕಿನಿಂದ ತರಬೇಕು, ಎಲ್ಲಿ ಹೊಡಿಬೇಕು, ಪ್ಲೇಯರ್ಸ್ ಎಲ್ಲಿದ್ದಾರೆ, ಮೇಲೆ ಹೊಡಿಬೇಕಾ ಗ್ರೌಂಡ್ ಹೊಡಿಬೇಕಾ, 1/4 ಸೆಕೆಂಡಲ್ಲಿ ತೀರ್ಮಾನ ಮಾಡಬೇಕು. ಅವನು ಹೊಡೆದಾಗ ಕೋಟಿಗಟ್ಟಲೆ ಜನ ಎದ್ದು ನಿಂತು ಲವ್ಲಿ ಶಾಟ್ ಅಂತಾರೆ ಅಲ್ಲ. ಆಕೆ ಹೇಳಿದೆ, ಅವನ ಬದಲು ನೀನೇನಾದರೂ ಇದ್ದಿದ್ರೆ ಅಲ್ಲಿ ಆರ್ಥೋಪೆಡಿಕ್ ಹಾಸ್ಪಿಟ್ಲಲ್ಲೇ ಇರ್ತಿದ್ದೆ ನೀನು ಅಲ್ವಾ. ಹೆಂಗ್ರಿ ದಡ್ಡ ಅಂತೀರಿ, ಹೆಂಗೆ ದಡ್ಡ ಅಂತೀರಿ? ಅದಕ್ಕೆ ನಾನು ದಯವಿಟ್ಟು ಹೇಳೋದು, ಶಿಕ್ಷಣ ಅಂದರೆ ಇರುವಂಥ ಆತ್ಮವಿಶ್ವಾಸ ಹೆಚ್ಚಿಗೆ ಮಾಡಬೇಕು, ಕಮ್ಮಿ ಮಾಡೋದಲ್ಲ. ಚೆನ್ನಾಗಿ ಮಾಡ್ತೀವಿ ಹುಡುಗ ನೀನು. ಕೆಲವರು ಇದ್ದಾರೆ, ಈಗ ಆದ ಘಟನೆ ಬೆಂಗಳೂರಲ್ಲಿ ಆದಂಥ ಘಟನೆ ಇದು. ಒಬ್ಬ ಹುಡುಗಿ ಫೇಮಸ್ ಸ್ಕೂಲಲ್ಲಿ, ಹೆಸರು ಹೇಳೋಲ್ಲ ನಾನು, ಜಿಮ್ನಾಸ್ಟಿಕ್ ಮಾಡ್ತಿದ್ಲಕ್ಕೆ. ಒಲಿಂಪಿಕ್ದಲ್ಲಿ ನೋಡಿದ್ದಾಳೆ, ನಾನು ಜಿಮ್ನಾಸ್ಟಿಕ್ ಮಾಡಬೇಕು, ಜಿಮ್ನಾಸ್ಟಿಕ್ ಗೊತ್ತಲ್ಲ ಅಂತ, ಭಾಳ ಚೆನ್ನಾಗಿರುತ್ತೆ ದೇಹ ಮಣಿಸೋದು, ಅದೆಲ್ಲ ಕಲ್ತಿದ್ದಾಳೆ. ಜೂನಿಯರಿಗೆ ಸ್ಟೇಟ್ ಲೆವೆಲ್ ಬಂದ್ಬಿಟ್ಲು ಹುಡುಗಿ. ಅಪ್ಪ ಏನು ಮಾಡಿದರು, ಅಮ್ಮ ಹೇಳಿದರು, ನೋಡೋ ಜಿಮ್ನಾಸ್ಟಿಕ್ ಎಲ್ಲ 8ನೇ ಕ್ಲಾಸ್ದವ್ರಿಗೆ ಅಷ್ಟೇ, 9 ಬಂದಮೇಲೆ ಓದೋಕ್ಕೆ ಶುರು ಮಾಡಬೇಕು, 10th ಮಾರ್ಕ್ಸ್ ಬರಬೇಕು ನಿನಗೆ. ಇಲ್ಲ ನಾನು ನ್ಯಾಷನಲ್ ಪ್ಲೇಯರ್ ಆಗಬೇಕು ಜಿಮ್ನಾಸ್ಟಿಕ್ಸ್ಗೆ, ಅದೆಲ್ಲ ಬೇಡಮ್ಮ, ಫಸ್ಟ್ ಮಾರ್ಕ್ಸ್ ತಗೋ ಅಂದರು. ಕೂಡಿಸಿದ್ರಾಕೆನ 9th ಆದಮೇಲೆ ನಾನು ಪರೀಕ್ಷೆ ಬಿಡಲ್ಲ, ಇವತ್ತು ಹೋಗು 9th ನಿನಗೆ 80% ಮಾರ್ಕ್ಸ್ ಬಂದರೆ ಮಾತ್ರ ಜಿಮ್ನಾಸ್ಟಿಕ್ ಇದು ಆಗೋಲ್ಲ ಅಂದು. ಹುಡುಗಿ 9th ಪರೀಕ್ಷೆ ಮುಗಿಸ್ಕೊಂಬಂದು ಗಣಿತ ಪೇಪರು ಚೆನ್ನಾಗಿ ಆಗಿಲ್ಲ ಅಂತ ಗೊತ್ತಿದೆ ಆಕೆಗೆ. ಮನೆಗೆ ಬಂದು ಏನು ಮಾಡಿದ್ಲು ಗೊತ್ತಾ, ಆಕೆ ಬಚ್ಚಲ ಮನೆಗೆ ಹೋಗಿ ಈ ನೆಲ ಕಲ್ಲು ತೊಳೆಯೋದಕ್ಕೆ ಆ್ಯಸಿಡ್ ಇರುತ್ತಲ್ಲ, ಕಟ ಕುಡಿದ್ಬಿಟ್ಲು ಆ್ಯಸಿಡ್. ಒಂದು ಕುಕ್ಕೊಂಡು ಬೆಂಕಿ ಅದು ಉರಿತದ ಒಳಗಡೆ. ಅಪ್ಪ ಅಮ್ಮ ಹಾಸ್ಪಿಟ್ಲಿಗೆ ಹಾಕಿದ್ರು, ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅನ್ನನಾಳ ಶ್ವಾಸನಾಳ ಸುಟ್ಟು ಹೋಗಿದೆ ಪೂರ್ತಿ ಎಲ್ಲ. ಈಗ ಬದುಕಿದ್ದಾಳೆ ಹುಡುಗಿ, ಬಟ್ ಶಿ ಕ್ಯಾನ್ ನೆವರ್ ಬಿಕಮ್ ಎ ಜಿಮ್ನಾಸ್ಟ್ ಇನ್ ಅವರ್ ಲೈಫ್, ಶಿ ವಿಲ್ ನಾಟ್ ಬಿಕಮ್ ಎ ಡಾಕ್ಟರ್ ಆಲ್ಸೋ. ಯಾಕೆ ಹೇಳ್ತಿದ್ದೇನೆ ಅಂದರೆ, ಒತ್ತಾಯ ಮಾಡಿ ಕಳಿಸ್ತೀವಿ ನಾವು, ಇದಕ್ಕೆ ಹೋಗಿ ಅಂತ ಬೇಡ. ಒಟ್ಟು ಆ ಮಗು ಜಿಮ್ನಾಸ್ಟ್ ಆಗಲಿ, ಒಳ್ಳೆ ಜಿಮ್ನಾಸ್ಟ್ ಇಸ್ ಬೆಟರ್ ದೆನ್ ಬ್ಯಾಡ್ ಇಂಜಿನಿಯರ್ ಆಗಲಿ. ಇನ್ನೊಂದು ಭಾಳ ಮುಖ್ಯ, ಮಕ್ಕಳು ಕೂಡ ತಪ್ಪು ಮಾಡ್ತಾರೆ ಕೆಲವೊಂದು ಸಲ. ನಿಮ್ಮ ಬಗ್ಗೆ ಹೇಳಬೇಕಾದದ್ದು ನಾನು, ಹೇಗಾದರೂ ಮಾಡಬೇಕು, IIT ಸೇರ್ಕೋಬೇಕು, ಹೇಗಾದರೂ ಮಾಡಬೇಕು, ನೀಟ್ ಆಗಬೇಕು, ಆದರೆ ಸಂತೋಷ ಸ್ವಾಮಿ, ಸಂತೋಷ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯುವರ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಎಕ್ಸಾಮಿನೇಷನ್. ಯು ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಎಕ್ಸಾಮಿನೇಷನ್ ಅಲ್ವಾ. ನಾನು ಹುಡುಗರು ನೋಡಿದ್ದೇನೆ, ಪರೀಕ್ಷೆ ಪಾಸ್ ಆಗಲಿಲ್ಲ ಅಂತ PUC ನೇಣು ಹಾಕ್ಕೊಳ್ಳೋದು ಅಸಹ್ಯ ಅನಿಸುತ್ತೆ ನನಗೆ. ಯಾಕೆ ಗೊತ್ತಾ, ಒಂದು ಪರೀಕ್ಷೆಯಲ್ಲಿ ಸೋತಿರ್ಬೋದು, ನೀವು ಜೀವನದಲ್ಲಿ ಸೋತಿಲ್ಲ. ಗೊತ್ತಾಯ್ತಲ್ಲ ಹೇಳೋದು, ಜೀವನದಲ್ಲಿ 1000 ಪರೀಕ್ಷೆ ಬರುತ್ತೆ ನಿಮಗೆ ಮುಂದೆ. ಒಂದು ಪರೀಕ್ಷೆ ಫೇಲ್, ಮತ್ತೊಂದು ಸಲ ಕೂತ್ಕೊಳ್ಳಿ. ಹೋಗ್ಬೇಕಾದ್ರೆ ಸಿಟಿ ಬಸ್ಸಲ್ಲಿ ಹೋಗಬೇಕು, ಒಂದು ಬಸ್ ತಪ್ಪಿರೋ ನೇಣು ಹಾಕೋತಾರೆ ಯಾರಾದರೂ, ಇನ್ನೊಂದು ಬಸ್ ಬರುತ್ತೆ ಇಲ್ವಾ. ಹಾಗೆ ಜೀವನದಲ್ಲಿ ಒಂದು ಅವಕಾಶ ತಪ್ಪು ಹೋದರೆ ಏನೂ ಚಿಂತೆ ಇಲ್ಲ, ಮತ್ತೊಂದು ಅವಕಾಶ ಬರುತ್ತೆ. ತಾವು ನೋಡಿದ್ದೀರಾ, 5ನೇ ಅಟೆಂಪ್ಟು 6ನೇ ಅಟೆಂಪ್ಟಲ್ಲಿ IAS IPS ಮಾಡಿದವರಿದ್ದಾರೆ. ಆಗಲಿ, ಒಂದು ಅಟೆಂಪ್ಟ್ ಆಗದೆ ಏನು ತೊಂದರೆ ಇಲ್ಲ. ಮಕ್ಕಳು ಬೇಗ ನಿರಾಶೆ ಆಗೋ ಕಾರಣ ಇಲ್ಲ. ಮತ್ತು ಇನ್ನೊಂದು, ಮೊದಲು ನಿಮಗೆ ಏನು ಶಕ್ತಿ ಇದೆ ತಿಳ್ಕೊಳ್ಳಿ, ನಿಮ್ಮಲ್ಲಿ ಏನು ಬೇಕು, ನಿಮಗೇನಾಗಬೇಕು ಅನಿಸಿದೆ ಹೇಳಿ, ಅದಾಗಬೇಕು. ಹಾಗೆ ತೀರ್ಮಾನ ಮಾಡಿದಾಗ ಚೆನ್ನಾಗಿರುತ್ತೆ. ಇತ್ತೀಚೆಗೆ ನನಗೆ ಹೋಗಿದ್ದೆ ರಾಜಸ್ಥಾನಕ್ಕೆ. ಅಲ್ಲಿ ನಮ್ಮ ಸ್ನೇಹಿತರಿದ್ದಾರೆ, ರವಿ ಸುರ್ಪುರ್ ಅಂತ IAS ಆಫೀಸರ್, ಆತ ಕರ್ಕೊಂಡು ಹೋದ್ರು ನನ್ನ, ಸೆಕ್ರೆಟರಿ ಅವರಲ್ಲಿ. ಎದಕ್ಕೆ ಕರ್ಕೊಂಡು ಹೋದ್ರೆ ಗೊತ್ತಾ, ರಾಜಸ್ಥಾನದಲ್ಲಿ ಬಹಳ ಫೇಮಸ್ ಇನ್ಸ್ಟಿಟ್ಯೂಟ್ ಕೋಟಾ, ನಾವು ಕೇಳಿದ್ದೀರಿ, ಕೋಟಾದಲ್ಲಿ IAS ಅಂತ IIT ಕೋಚಿಂಗ್ ಮಾಡ್ತಾರೆ. ಅಲ್ಲಿ ಮಕ್ಕಳು ಸೀರಿಯಸಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಅಲ್ಲಿ ಅದ್ರ ಹೇಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ. ನಾನು ಕರ್ಕೊಂಡು ಹೋದ್ ಹುಡುಗರ ಹತ್ರ ಮಾತಾಡಿ ಅಂತ. 4 ದಿವಸ ಮಕ್ಕಳ ಜೊತೆಗೆ ಇದ್ದೆ ನಾನು. ಬಿಡೋ ಮಾರಾಯ, ನೀನು IIT ಆಗಲಿ ಅಂದರೆ ಏನು ನಷ್ಟ ಇಲ್ಲ, ಬಿಡು. ಮನೆಯಲ್ಲಿ ಏನಾಗಿದೆ, ನೀನು IIT ಮಾಡ್ತೀಯ ಅಂತ ಹೊಗಳಿ ಕಳಿಸ್ಬಿಟ್ಟಿದ್ದಾರೆ, ಮನೆಗೂ ಹೋಗಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ. ಮಕ್ಕಳ ಪರಿಸ್ಥಿತಿ ಏನಾಗಿದೆ, ಬೇಡ. ನಾನು ಹೇಳೋದು, ನಿಮ್ಮ ಮನಸ್ಸಲ್ಲಿ ಏನಿದೆ ಆಗಿ, IIT ಆಯಿತು ಸಂತೋಷ. ಡಾಕ್ಟರ್ ಕಲಾಂ IIT ಅಲ್ಲ, ದೊಡ್ಡವರಾಗಲಿಲ್ವಾ? ಬಹಳಷ್ಟು ಜನ ದೊಡ್ಡವ್ರು ಯಾರು IIT IIM ಬಂದವರಲ್ಲ, ಸಣ್ಣ ಸಣ್ಣ ಶಾಲೆಯಲ್ಲಿ ಕಲಿತವರು. ನಾನು ಇದನ್ನು IIM ಕಲ್ಕತ್ತಾದಲ್ಲಿ ಪಾಠ ಮಾಡ್ತಿದ್ದೆ. ನಾನು ಮಾಡುವಾಗ ಒಂದು ಮಾತು ಹೇಳಿದ್ದೆ. ಒಬ್ಬ ಹುಡುಗ ಬಂದ, ನಮ್ಗೆ ಅವಕಾಶಗಳೇ ಸಿಗಲ್ಲ ಸರ್,
ದೊಡ್ಡವ್ರು ತೊಗೊಂಡ್ಬಿಡ್ತಾರೆ ಅವಕಾಶಗಳನ್ನು ಅಂತ. ಅದೇ ಸ್ಟುಪಿಡ್, ಸ್ಟಾಪ್ ಟಾಕಿಂಗ್ ಅಬೌಟ್ ಇಟ್, ಡೋಂಟ್ ಸೇ ದ್ಯಾಟ್. ಯಾರು ಅವಕಾಶಗಳನ್ನು ತಟ್ಟೆಯಲ್ಲಿಟ್ಟು ಯಾರೂ ಕೊಡಲ್ಲ ನಿಮಗೆ. ಯಾರು ಪರಿಶ್ರಮ ಪಡ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ, ಇದು ಸಿಗಲ್ಲ. ಎಲ್ಲೋ ಹಳ್ಳಿಯಲ್ಲಿ, ಎಲ್ಲೋ ಪಂಜಾಬದ ಹಳ್ಳಿಯಲ್ಲಿ ಹುಟ್ಟಿದಂಥ ಮನಮೋಹನ್ ಸಿಂಗ್ ಅವರು ಭಾರತದ ಪ್ರಧಾನಮಂತ್ರಿ ಆಗೋದಾದರೆ ಇಲ್ವಾ? ಕೇರಳದ ಒಂದು ಹಳ್ಳಿಯಲ್ಲಿ ದಲಿತ ಸಮುದಾಯದಲ್ಲಿ ಮುಡಿಸ್ಕೊಳ್ಳಲ್ಲ ನಿಮ್ಮನ್ನು ಅಂತ ಹುಡುಗ ಭಾರತದ ರಾಷ್ಟ್ರಪತಿ KR ನಾರಾಯಣನ್ ಆಗೋದಾದರೆ, ಬೋಟ್ ಮಾಡೋರ ಮನೆಯಲ್ಲಿ ಹುಟ್ಟಿದಂಥ ರಾಮೇಶ್ವರದ ಕಲಾಂ ರಾಷ್ಟ್ರಪತಿ ಆಗೋದಾದರೆ, ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮೇಲೆ ಚಹಾ ಮಾರ್ತಿದ್ದಂಥ ಹುಡುಗ ಪ್ರಧಾನಮಂತ್ರಿ ಆಗೋದಾದರೆ ನಮಗೇನು ತೊಂದರೆ? ಯು ಆರ್ ಮೋರ್ ಫಾರ್ಚುನೇಟ್. ನೀವು ಜಾಸ್ತಿ ಪುಣ್ಯವಂತರು, ಒಳ್ಳೆ ಅವಕಾಶ ಇದೆ ನಿಮಗೆ, ಒಳ್ಳೆ ಶಾಲೆಗಳಲ್ಲಿ ಬಂದಿದ್ದೀರಿ, ಒಳ್ಳೆ ಕಾಲೇಜ್ ಬಂದಿದ್ದೀರಿ, ಅಪ್ಪ ನಿಮ್ಮ ಜೊತೆಗಿದ್ದಾರೆ. ಆತ್ಮವಿಶ್ವಾಸ ಎಂದೂ ಕಳ್ಕೊಳ್ಳೋದು ಬೇಡ. ಮೊದಲನೇ ಚೀಲದಲ್ಲಿ ಹಾಕಬೇಕಾದದ್ದು ಇದು. ನಾನು ಅವರ ಸೂಟ್ ಕೇಸಲ್ಲಿ ಹಾಕಬೇಕಾದದ್ದು ಇದು. ಫಸ್ಟ್ ಆತ್ಮವಿಶ್ವಾಸ. ಐ ಕ್ಯಾನ್ ಡೂ ಇಟ್ ಆ್ಯಂಡ್ ಐ ವಿಲ್ ಡೂ ಇಟ್. ದಯವಿಟ್ಟು ಮಕ್ಕಳಿಗೆ ಹೇಳ್ತೀನಿ, ಯಾವತ್ತು ನಿಮಗೆ ಬಿಡ್ರಿ ಐ ಕ್ಯಾನ್ ಡೂ ಇಟ್ ಅಂತೀರೋ ಅವತ್ತು ನಿಮ್ಮ ಶಿಕ್ಷಣ ಬಾದಂಗತ್ತು. ಶಿಕ್ಷಣ ಬಂದದ್ದು ಆವಾಗ. ಎಷ್ಟೋ ಜನ ನೋಡಿದ್ದೀನಿ, MA ಆಗಿದ್ದಾರೆ, PhD ಆಗಿದ್ದಾರೆ. ಸರ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಇಟ್ ಸರ್. ಬಿಟ್ಬಿಡಿ, ಹೋದ್ ನಿಮ್ದೆಲ್ಲ ಅಂತ ಹೇಳ್ತೀನಿ ನಾನು. ಇಫ್ ಯು ಸೇ ದಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ನೆವರ್ ಡೂ ಇಟ್. ಮಗು ಪಾಪ ಇಲ್ಲಿ ಇನ್ನೊಬ್ನು ಫಸ್ಟ್ ಇದ್ದಾನೆ, ಬಾ ಯಾರೊಬ್ರು ಬಾ, ಒಂದು ಚೈಲ್ಡ್ ಕಮ್ ಕ್ವಿಕ್ಲಿ, ಯಾರೊಬ್ರು ಬೇಗ ಬರಬೇಕು, ಕ್ವಿಕ್ಕಾಗಿ ಬರಬೇಕು, ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಕಮ್ ಓಡ್ ಬಾ, ಏನಾಗೋಲ್ಲ, ಚಪ್ಪಲಿ ಇದ್ದು ನಡೀತದೆ, ಬಾ ಬೇಗ ಬಾ. ಎಲ್ಲರೂ ಅಬ್ಸರ್ವ್ ಮಾಡಬೇಕು ಇದನ್ನು. ಏನಪ್ಪ ಹೆಸರು? ಶ್ರೀಶೈಲ್, ಟ್ರೈ ಟು ಟೇಕ್ ದ ಪೆನ್ ಫ್ರಮ್ ಮೈ ಹ್ಯಾಂಡ್. ಡೋಂಟ್ ಟೇಕ್ ಇಟ್. ಐ ನೆವರ್ ಟೋಲ್ಡ್ ಯು ಟು ಟೇಕ್ ಇಟ್. ಟ್ರೈ ಟು ಟೇಕ್ ದ ಪೆನ್ ಫ್ರಮ್ ಮೈ ಹ್ಯಾಂಡ್. ಯಾಕೆ? ಟ್ರೈ ಟು ಟೇಕ್. ಹಿಂಗೆ ನಿಂತ್ಕೋಬೇಕಿಬ್ರು ನಾವು. ಅಂದರೆ ಅರ್ಥ ಗೊತ್ತಾಯ್ತಾ? ದ ನಥಿಂಗ್ ಕಾಲ್ಡ್ ಟ್ರೈಯಿಂಗ್. ಐದರ್ ಟೇಕ್ ಇಟ್ ಆರ್ ಡೋಂಟ್ ಟೇಕ್ ಇಟ್. ನಾವು ಅಂತೀವಿ ಐ ವಿಲ್ ಟ್ರೈ ಟು ಡೂ ದಿಸ್ ಎಕ್ಸಾಮಿನೇಷನ್ ವೆಲ್. ಅಂದ್ರೆ ಏನರ್ಥ? ಮಾಡಲ್ಲ ಅಂತ ಏನರ್ಥ? ಐ ವಿಲ್ ಡೂ ಇಟ್. ಥ್ಯಾಂಕ್ ಯು ಡಿಯರ್. ಯಾಕೆ ಹೇಳಿದೆ ಅಂದರೆ ಐ ವಿಲ್ ಟ್ರೈ ಟು ಟೇಕ್ ಅನ್ನೋದನ್ನು ಹೇಳ್ತೀವಿ ನೋಡಿ. ಐ ವಿಲ್ ಟ್ರೈ ಟು ಕಮ್ ಟು ಯುವರ್ ಹೌಸ್. ಎಂದೂ ಹೋಗಲ್ಲ ಅವ್ರ ಮನೆಗೆ, ನೀವು ಗ್ಯಾರಂಟಿ ಹೋಗಲ್ಲ. ಐ ವಿಲ್ ಕಮ್ ಟುಮಾರೋ ಎಟ್ 3:30 ಟು ಯುವರ್ ಹೌಸ್, ಐ ವಿಲ್ ಗೋ. ಹಾಗೆ ನೀವು ಕೂಡ ಹಾಗೆ ಮಾಡಬೇಕು. ಐ ವಿಲ್ ಟ್ರೈ ಟು ಡೂ ದಿಸ್, ಐ ವಿಲ್ ಟ್ರೈ ಟು ಡೂ ಮೈ ಇಂಜಿನಿಯರಿಂಗ್, ಐ ವಿಲ್ ಟ್ರೈ ಟು ಡೂ ಮೈ ಮೆಡಿಸಿನ್. ಇಟ್ ವಿಲ್ ನಾಟ್ ವರ್ಕ್. ಡಿಸೈಡ್. ಯಾಕಂದ್ರೆ ಮಕ್ಕಳಿಗೆ ಹೇಳ್ತಿರ್ತೀನಿ ನಾನು, ಈ ಆತ್ಮವಿಶ್ವಾಸ ಯಾವ ಮಟ್ಟದ್ದು ಇರಬೇಕು ಅಂದರೆ ಸರ್ CV ರಾಮನ್ಗಿದ್ದಂಥ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ. ರಾಮನ್ ಸ್ಪೆಕ್ಟ್ರ ಎಲ್ಲ ಆಯ್ತಲ್ಲ, ಹಡಗಲ್ಲಿ ಹೋಗ್ಬೇಕು ಅವಾಗ ಸ್ಟಾಕ್ಹೋಮಿಗೆ ಅವಾರ್ಡ್ ನೊಬೆಲ್ ಪ್ರೈಸ್ ತೊಗೊಳೋದಕ್ಕೆ. 3 ತಿಂಗಳ ಮೊದಲೇ ಹಡಗ್ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾರೆ ಇವರು. ಹಡಗಿನ ಟಿಕೆಟ್ ಬುಕ್ ಮಾಡಿದ್ದಾರೆ ರಾಮನ್. ಇನ್ನೂ ನೊಬೆಲ್ ಪ್ರೈಸ್ ಅನೌನ್ಸೇ ಆಗಿಲ್ಲ. ಯಾಕೆ ಮಾಡಿದಿರಿ ಅಂತ ಕೇಳಿದಂತೆ, ಎಷ್ಟು ಬೇಗ ಟಿಕೆಟ್ ಬುಕ್ ಮಾಡಿದಾರಲ್ಲ ಹಡಗಿನಲ್ಲಿ, ಯಾಕೆ ಅಂದರೆ ನೊಬೆಲ್ ಪ್ರೈಸ್ ತೊಗೋಬೇಕಲ್ಲ ಅಂದರು ಅವರು. ವಿಚಿತ್ರ ನೋಡಿ, ಪ್ರೈಸ್ ಅನೌನ್ಸೇ ಆಗಿಲ್ಲ, ಆಗಲೇ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೋಗೋದಕ್ಕೆ. ಅವ್ರಿಗೆ ನಾನು ಬರೋದು ಗ್ಯಾರಂಟಿ ಅಂತ. ಇದಂಥ ಆತ್ಮವಿಶ್ವಾಸ ರೀ ಇದು. ಅದ್ಭುತ ಅಲ್ಲ? ನಮ್ಮಲ್ಲಿ 1% ಆದರೂ ಬರಬೇಡೇನ್ರಿ ಅವರಿಗೆ. ಮತ್ತು ಮನಸ್ಸು ಇನ್ನೊಂದು ಭಾಳ ಮುಖ್ಯ ಹೇಳಬೇಕಾದದ್ದು. ಸಿನ್ಸ್ ಮಕ್ಕಳು ಭಾಳ ಜನ ಇರೋದ್ರಿಂದ ದೇ ಲುಕ್ ಲೈಕ್ PUC ಸ್ಟೂಡೆಂಟ್ಸ್ ಅನಿಸುತ್ತೆ ಅಲ್ಲಿ ನೋಡಿದಾಗ ಎಲ್ಲರಿಗೂ. ಮನಸ್ಸು ಮಾತ್ರ ಬಹಳ ಗಟ್ಟಿ ಇಟ್ಕೋಬೇಕು. ಇದನ್ನು ಕಲಿಸ್ಬೇಕು ನಾವು ಶಾಲೆಯಲ್ಲಿ. ಎಲ್ಲಿ ಮನಸ್ಸು ಚಂಚಲ ಆಗಿದೆಯೋ ಅಲ್ಲಿ ಏನೂ ಸಾಧನೆ ಆಗಲ್ಲ. ಹುಡುಗರು ಬರ್ತಾರೆ, ನಮ್ಮಪ್ಪ ಹೇಳ್ತಾರೆ ನನಗೆ ಡಾಕ್ಟರ್ ಆಗು ಅಂತಾರೆ, ನಮ್ಮಮ್ಮ ನನಗೆ ಲಾಯರ್ ಆಗು ಅಂತಾರೆ, ನಾನು ಏನು ಮಾಡಲಿ ಸರ್? ಯಾವುದಾದ್ರೂ ಒಂದಾಗಮ್ಮ ತಾಯಿ. ಪೇಷಂಟನ್ನು ಮಲಗಿಸ್ಬಿಟ್ಟು ವಕೀಲಿ ಮಾಡ್ಕೊಂಡು ನಿಂತ್ಕೋಬೇಡ. ಮನಸ್ಸು ಒಂದು ಕಡೆ ಇರಲಿ, ಗಟ್ಟಿ ಇರಲಿ. ಅಲುಗಾಡ್ತಿರುವಂಥ ದೀಪದಲ್ಲಿ ಓದೋದಕ್ಕೆ ಆಗೋದಿಲ್ಲ ನಿಮಗೆ. ಮನಸ್ಸು ಏಕಾಗ್ರ ಆಗ್ಬೇಕಾದ್ರೆ ಹೇಗೆ ಇರಬೇಕು ಅಂತ ಒಂದು ಘಟನೆ ಹೇಳ್ಬಿಡ್ತೀನಿ ನಿಮಗೆ. ಹಾಗೆ ದೊಲ್ಕೊಳ್ಳಿ, ಕಣ್ಣು ಮುಂದೆ ಇರಲಿ ಚಿತ್ರ ಅದು. ಅಗೇನ್ ಸರ್ CV ರಾಮನ್ ಬಗ್ಗೆ ಹೇಳಬೇಕು. ನಾನು ತೀರಾ ಪುಟ್ಟ ಹುಡುಗ ಆವಾಗ. ರಾಮನ್ ಯಾರು ಅಂತ ತಿಳ್ಕೊಳ್ಳೋ ವಯಸ್ಸಲ್ಲ. ಧಾರವಾಡದಲ್ಲಿ ಆಕಾಶವಾಣಿಯಲ್ಲಿ ಗಿಳಿವಿಂಡು ಅಂತ ಒಂದು ಪ್ರೋಗ್ರಾಮ್ ಬರ್ತಾಯಿತ್ತು. ಹಿರಿಯರಿಗೆ ಗೊತ್ತಿರುತ್ತೆ, ಅದು ಮಕ್ಕಳ ಪ್ರೋಗ್ರಾಮ್ ಅದು. ಅಲ್ಲಿ ಹಿರೇಮಠ ಅಂತಿದ್ರು, ಕಾಕ ಅಂತ, ಅಕ್ಕ ಅಂತ ಒಬ್ರು ಇರೋರು. ನಾನು ಹೋಗ್ತಿದ್ದೆ, ರೆಗ್ಯುಲರ್ ಹೋಗ್ತಿದ್ದೆ. ಮನೆಗೆ ಬಂದು ಪಿಕಪ್ ಮಾಡ್ಕೊಂಡು ಹೋಗೋರು. ಒಂದು ದಿವಸ ಹೇಗಿದ್ದಾಗ ಸಾಯಂಕಾಲ ಡಾಕ್ಟರ್ HK ರಂಗನಾಥ್ ಅಂತ ಡೈರೆಕ್ಟರ್ ಆಗಿದ್ದವರು, ಆಲ್ ಇಂಡಿಯಾ ರೇಡಿಯೋ ಡೈರೆಕ್ಟರ್ ಆಗಿದ್ದವರು, ಸರ್ CV ರಾಮನ್ ಜೊತೆಗೆ ಬರ್ತಾಯಿದ್ದು. ನನಗೆ ಗೊತ್ತಾಗಲಿಲ್ಲ ರಾಮನ್ ಅಂತ. ಹಿರಿಯ ಹುಡುಗರು ಇರ್ತಾರಲ್ಲ, 7th 8th 9th ಹುಡುಗರು, ಅವ್ರು ರಾಮನ್ ಕಣೋ ಅಂದರು. ರಾಮನ್, ಸರ್ CV ರಾಮನ್ ನೊಬೆಲ್ ಪ್ರೈಸ್ ವಿನ್ನರ್ ಬಂದಿದ್ದಾರೆ. ರಂಗನಾಥ್ ಕೇಳಿದರು, ಸರ್ ಬಂದಿದ್ದೀರಿ, ಹೇಗಿದ್ದರು? ಒಂದು ಲೆಕ್ಚರ್ ಕೊಟ್ಬಿಡಿ ಸರ್. ಆಯಿತು. ಯಾವ ವಿಷಯದ ಮೇಲೆ? ರಾಮನ್ ಯೂರಿಯನ್ ವಿಷಯ ಕೊಡೋದು.
ಯಾವುದಾದ್ರೂ ಆಗಲಿ ಸರ್. ಓಕೆ, ಐ ಟಾಕ್ ಅಬೌಟ್ ದಿ ಕಲರ್ ಆಫ್ ಫ್ಲವರ್ಸ್. ಈ ಘಟನೆ ನೆನಪಿಟ್ಕೊಳ್ಳಿ ಮಕ್ಕಳೇ. ಯು ಆರ್ ಟಾಕಿಂಗ್ ಅಬೌಟ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಆಫ್ ಇಂಡಿಯಾ ಆ್ಯಂಡ್ ಟಿಲ್ ಟುಡೇ he is the only Indian who got Nobel Prize in Science. He is the only person. ಉಳಿದವ್ರು ಇಂಡಿಯನ್ ಬಾರ್ನ್ ಇದ್ದಾರೆ ಬೇಕಾದಷ್ಟು ಜನ, ದೇ ಆರ್ ನ್ಯಾಷನಲ್ಸ್ ಆಫ್ ಡಿಫರೆಂಟ್ ಕಂಟ್ರೀಸ್. ಬಟ್ ಇಂಡಿಯನ್ ನ್ಯಾಷನಲ್ ಆಗಿ ಸೈನ್ಸ್ ಪ್ರಶಸ್ತಿ ಬಂದಿದ್ದು ಅವರೊಬ್ಬರಿಗೆ ಇದುವರೆಗೂ. ಅವರು ಓಕೆ, ಐ ಟಾಕ್ ಅಬೌಟ್ ಕಲರ್ ಆಫ್ ಫ್ಲವರ್ಸ್ ಅಂದರು. ಟೈಮ್ ಇಲ್ಲ. ಯಾವಾಗ ಅಂದರು, ಸರ್ 7:50 to 8 ಸರ್. ಆಗಲೇ 7:10 ಆಗಿದೆ. 7:50 to 8 10 ನಿಮಿಷ ಮಾಡ್ಬೋದು ಸರ್. ಓಕೆ ಅಂದರು. ಆಗ ಟೆಲಿವಿಷನ್ ಇಲ್ಲ, ಮೊಬೈಲ್ ಇಲ್ಲ. ಜ್ಞಾನಕ್ಕಾಗಲಿ ಮನೋರಂಜನೆಗಾಗಲಿ ರೇಡಿಯೋ ಒಂದೇ ಇರೋದು ಅವಾಗ. ತಕ್ಷಣ ಅನೌನ್ಸ್ ಹಾಕಿದ್ರು, ಲೈವ್ ಬ್ರಾಡ್ಕಾಸ್ಟ್. ಲೈವ್ ಬ್ರಾಡ್ಕಾಸ್ಟ್ ಅಂದರೆ ಗೊತ್ತಾ, ಮಾತಾಡಿದ ಡೈರೆಕ್ಟ್ಲಿ ಗಾಳಿಗೆ ಹೋಗ್ಬಿಡುತ್ತೆ, ರೆಕಾರ್ಡ್ ಮಾಡಲ್ಲ ಅದನ್ನು. ಅಲ್ಲಿ ತಪ್ಪಾಗಬಾರ್ದು, ಭಾಳ ಕೇರ್ಫುಲ್ ಆಗಿರಬೇಕು. ಡೈರೆಕ್ಟ್ ಹೋಗ್ಬಿಡುತ್ತಲ್ಲ, ಈಗ ಮಾತಾಡ್ದಂಗೆ. ಲೈವ್ ರೆಕಾರ್ಡಿಂಗ್, ಲೈವ್ ಬ್ರಾಡ್ಕಾಸ್ಟ್ ಆಫ್ ಸರ್ ಸಿ ವಿ ರಾಮನ್ ಟಾಕ್ ಅಂತ. ನನಗೆ ಗ್ಯಾರಂಟಿ ಅನಿಸುತ್ತೆ ಎಲ್ಲರಿಗೂ 1,00,000 ಜನ ಕೂತಿರ್ಬೇಕಪ್ಪ ರೇಡಿಯೋ ಮುಂದೆ. ರಾಮನ್ ಟಾಕ್ ಕೇಳಬೇಕಂದ್ರೆ ಸುಲಭನ. 7:50 ಆಯಿತು. ರಾಮನ್ ಕರ್ಕೊಂಬಂದರು ರಂಗನಾಥ್. ನಾವೆಲ್ಲ ಹುಡುಗರು ಕೇಳ್ತೀರೇನೋ ಅಂದರು. ಹ್ಞೂ ಅಂದರು. ನಮ್ಮ ರೂಮ್ ಪಕ್ಕದಲ್ಲರೂ ಕೂಡಿಸಿದ್ರು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರುತ್ತೆ. ಸ್ಟುಡಿಯೋ ಹೆಂಗಿದೆ, ದೊಡ್ಡ ರೂಮ್ ಇರುತ್ತೆ, ಎಲ್ಲ ಇನ್ಸುಲೇಟೆಡ್ ಇರ್ತದೆ. ಟಿಪಾಯ್ ಇತ್ತು, ಅಲ್ಲಿ ಮುಂದೆ ಮೈಕು. ರಂಗನಾಥ್ ಕರ್ಕೊಂಡು ಹೋದ್ರೆ ಅವ್ರನ್ನ ಟೇಬಲ್ ಮುಂದೆ ಕೂಡಿಸಿ ಮೈಕ್ ಇಟ್ಟರು. ಶುರು ಮಾಡಲಾ ಅಂದರು. ಸರ್ ಬೇಡ ಸರ್, ನಾನು ಆ ಕಡೆ ಹೋಗ್ತೀನಿ. ದೊಡ್ಡ ಗಾಜಿನ ಪರದೆ ಇರುತ್ತೆ, ದೊಡ್ಡ ಗಾಜಿನ ಪರದೆ. ಆ ಕಡೆ ಇವ್ರು ಮಾತಾಡಿದ್ದು ಕೇಳಿಸುತ್ತೆ, ಅಲ್ಲಿ ಮಾತಾಡಿದ್ದು ಇಲ್ಲಿ ಕೇಳಿಸಲ್ಲ. ರೆಕಾರ್ಡಿಂಗ್ ಅವಾಗೆಲ್ಲ ಟೇಪಲ್ಲಿ ರೆಕಾರ್ಡ್ ಆಗಬೇಕು. ರೆಕಾರ್ಡ್ ಮಾಡ್ಕೋತಾ ಇದ್ರು. ಸರ್ ನಾನು ಅಲ್ಲಿ ಹೋಗ್ತೀನಿ, ಕರೆಕ್ಟಾಗಿ 7:50 ಆದ ತಕ್ಷಣ ನಿಮ್ಮ ರೂಮಲ್ಲಿ ರೆಡ್ ಲೈಟ್ ಬರುತ್ತೆ ಸರ್, ಕೆಂಪು ದೀಪ ಬರುತ್ತೆ ಮುಂದೆ. ನಾ ಹಿಂಗೆ ಕೈ ಮಾಡ್ತೀನಿ, ಶುರು ಮಾಡಿ ಸರ್ ಅಂದು ಮತ್ತು ಕೈ ಮುಗಿದ್ರು. ಸರ್ 10 ನಿಮಿಷ ಸರ್, 8 ಗಂಟೆಗೆ ನ್ಯಾಷನಲ್ ನ್ಯೂಸ್ ಬಂದುಬಿಡ್ತದೆ, ಅದನ್ನು ಕಟ್ ಮಾಡಲಿಕ್ಕೆ ಆಗೋದಿಲ್ಲ. 10 ನಿಮಿಷ ಸರ್. ಓಕೆ ಓಕೆ ಅಂದರು. ಬಹುಶಃ ನಾನು ಅತ್ಯಂತ ಅಪರೂಪದ ವ್ಯಕ್ತಿ ರಾಮನ್ ಹಾಗೆ ನೋಡಿದ್ದು. ರಾಮನ್ ತಲೆ ಮೇಲಿನ ಪೇಟ ತೆಗೆದ್ರು, ಟೇಬಲ್ ಮೇಲೆ ಇಟ್ಟರು. ಬೋಳ್ ತಲೆ, ಹಿಂದೊಂದು ಪಿಳ್ಳೆ ಜುಟ್ಟು, ಸಣ್ಣ ಜುಟ್ಟಿತ್ತು. ಮತ್ತೆ ನೆನಪು ಮಾಡಿದ್ರು ರಂಗನಾಥ್. ಸರ್ 10 ಮಿನಿಟ್ಸ್ ಓನ್ಲಿ ಸರ್. ಓಕೆ, ಹಿಂಗೆ ತಿಕ್ಕೊಂಡ್ರು, ತಪ್ಪಂತ ತಲೆ ಹೊಡ್ಕೊಂಡ್ರು. 10 ಮಿನಿಟ್ಸ್ ಅಂದರು. ಓಕೆ ಗೋ ಅಂದರು. ರಂಗನಾಥ್ ಆ ಕಡೆ ಹೋಗಿ ಕರೆಕ್ಟಾಗಿ 7:50 ಆದ ತಕ್ಷಣ ಹಿಂಗೆ ಕೈ ಮಾಡಿದರು. ರೆಡ್ ಲೈಟ್ ಬಂತು. ರಾಮನ್ ಶುರು ಮಾಡಿದರು, ಮೈ ಡಿಯರ್ ಲಿಸ್ನರ್ ಅಂಥೇಳಿ ಕಣ್ಣು ಮುಚ್ಕೊಂಡ್ರು. ಕಣ್ಣು ಮುಚ್ಕೊಂಡು ಮಾತಾಡ್ತಾ ಇದ್ದಾರೆ ಮಕ್ಕಳೇ. ಅಂಥದ್ದು ಕೇಳಬೇಕಪ್ಪ, ಜೀವನ ಸಾರ್ಥಕ ಆಗೋಗುತ್ತೆ. ನಾನ್ ಸ್ಟಾಪ್ ಮಾತು. ಬರ್ಕೊಂಡ್ರು ಓದೋಕ್ಕಾಗಲ್ರಿ ಅಷ್ಟು ಚೆನ್ನಾಗಿ. ಆ ಥರ ಒಂದೇ ಸಮ ಬಣ್ಣಕ್ಕೆ ಬಣ್ಣ ಯಾಕೆ ಬಂತು, ಹೂವಿಗೆ ಬಣ್ಣ ಯಾಕೆ ಬಂತು, ಪಕಳಿಗೆ ಯಾಕೆ ಬಂತು, ಅದರ ಉದ್ದೇಶ ಏನು, ಮಕ್ಕಳಿಗೆ ಅರ್ಥ ಆಗೋಂಗೆ ಹೇಳ್ತಾ ಇದ್ದಾರೆ. 7 ನಿಮಿಷ ಆಯಿತು. ರಂಗನಾಥ್ ಹೇಳಿದ್ರು, ಪುಣ್ಯ ಮಾಡಿದ್ರು ನೀವೆಲ್ಲನೂ ಲೈವ್ ಕೇಳ್ತಾ ಇದ್ದೀರಿ ರಾಮನನ್ನ ಅಂದರು. ಹೌದು ಹೌದು ಸರ್ ಅಂದ್ವಿ ಎಲ್ಲರೂ. 8 ನಿಮಿಷ ಆಯಿತು, 8:15 ನಿಮಿಷ ಆಯಿತು, ನಡೆದೇ ಬಿಟ್ಟಿದೆ. ಸ್ಲೋಲಿ ರಾಮನಿಗೆ ಹೆದರಿಕೆ, ಇದು ರಂಗನಾಥ್ ಹೆದರಿಕೆ ಶುರು ಆಯಿತು. ಈ ಮನುಷ್ಯ ಕಣ್ಣೇ ತೆಗಿತಾ ಇಲ್ಲ. 10 ನಿಮಿಷ ಆದರೆ ನ್ಯೂಸ್ ಬಂದ್ಬಿಡುತ್ತೆ, ನ್ಯಾಷನಲ್ ನ್ಯೂಸ್ ಕಟ್ ಮಾಡಿಬಿಡ್ತಾರೆ. ಜನ ಬಿಡ್ತಾರೆ ಅವಾಗ. ರಾಮನ್ ನ್ಯೂಸ್ ಮುಖ್ಯನೋ, ನ್ಯೂಸ್ ಟಿ ವಿ ಏನು ಮಾಡೋಕ್ಕಾಗಲ್ಲ ಪಾಪ ಇವರಿಗೆ. ಏನು ಮಾಡೋದು, ಒದ್ದಾಡ್ತಾ ಇದ್ರು. ಅದು ಹೇಳ್ತಾರೆ, ನೀರೊಳಿರ್ದಂ ಬೆಮರ್ತಾನೆ ಉರಗಪ್ಪ ತಾಕಮ್ಮ ಅಂತ ಹೇಳ್ದಂಗೆ ಏರ್ ಕಂಡೀಷನ್ ರೂಮಲ್ಲಿ ಹಣೆಗೆ ಬೆವರು ಬರೋಕ್ಕೆ ಶುರು ಆಯಿತು ರಂಗನಾಥಿಗೆ. ಬಾಲ ಸುಟ್ಟು ಬೇಕೇನಂಗೆ ಅಲ್ಲಿ ಹೋಗೋದು, ಬಾಗಲ ತಟ್ಟಬೇಕು, ಸಪ್ಪಳ ಆಗುತ್ತೆ. ಹಂಗೆ ಮಾಡಿ ಲೈವ್ ಬ್ರಾಡ್ಕಾಸ್ಟ್ ಅದು. ಬಾಗಿಲು ತೆಗೆದ್ರೆ ನಿಮ್ಗೆ ಗೊತ್ತಿಲ್ಲ, ಡಬಲ್ ವಾಲ್ ಡೋರ್ ಇರ್ತದೆ, ತೆಗೆದು ಒಂದು ಸಪ್ಪಳ ಬರುತ್ತೆ. 9 ನಿಮಿಷ ಆಯಿತು. ಸಂಕಟ ಆಯಿತು ರಂಗನಾಥಿಗೆ. ಕಣ್ಣು ತೆಗೆದ್ರೆ ಸನ್ನೆ ಮಾಡ್ಬೋದು, ಸರ್ ವಾಚ್ ನೋಡಿ ಸರ್ ಅಂತ ಹೇಳ್ಬೋದು. ಏನೋ ಏನು ಮಾಡ್ತೀರಿ. 9 ನಿಮಿಷ 15 ಸೆಕೆಂಡು. ರಂಗನಾಥ್ ಬಾಗಲ್ ತನಕ ಹೋಗ್ಬಿಟ್ರು. ತಳ್ಳೇ ಬಿಡ್ತೀನಿ ಏನಾದರೂ ಆಗಲಿ, ಮತ್ತೆ ನ್ಯೂಸ್ ಬಂದರೆ ಕಷ್ಟ ಆಗುತ್ತೆ ಅಂತ. ಹೋಗ್ತಾ ಹತ್ತಿರ ಹೋದಾಗ, ದ್ಯಾಟ್ಸ್ ಆಲ್ ಮೈ ಡಿಯರ್ ಲಿಸ್ನರ್, ಥ್ಯಾಂಕ್ ಯು ಸೋ ಮಚ್ ಅಂದರು ರಾಮನ್. ಮುಗಿಸಿದ್ರು. ರಂಗನಾಥ್ ಓಡಿ ಬಂದು ತಮ್ಮ ಅಸಿಸ್ಟೆಂಟ್ಗೆ ಹೇಳಿದರು, ಕನೆಕ್ಟ್ ಅದು ನ್ಯಾಷನಲ್ ಹುಕ್, ನ್ಯಾಷನಲ್ ಕನೆಕ್ಟ್ ಮಾಡಿಬಿಡಿ, ಫಸ್ಟ್ ಒಂದು ನ್ಯೂಸ್ ಕನೆಕ್ಟ್ ಮಾಡಿ ಅಂಥೇಳಿ ಒಳಗಡೆ ಹೋಗಿ ದಪ್ಪ ಅಂತ ರಾಮನ್ ಕಾಲ್ ಮೇಲೆ ಬಿದ್ದರು. ಅವರು ವಾಟ್ ಆರ್ ಯು ಡೂಯಿಂಗ್ ರಂಗನಾಥ್, ವಾಟ್ ಆರ್ ಯು ಡೂಯಿಂಗ್ ಅಂತ ಅವ್ರು ಕೇಳಿದರು. ಸರ್ ಯು ಆಲ್ಮೋಸ್ಟ್ ಕಿಲ್ಡ್ ಮೀ ಸರ್ ಅಂತೀವ್ರು. ಯಾಕೆ ಸರ್, ಯು ಆರ್ ನಾಟ್ ಓಪನಿಂಗ್ ಯುವರ್ ಐಸ್, ಕಣ್ಣೇ ತೆಗಿತಾ ಇಲ್ಲ ನೀವು. ನ್ಯೂಸ್ ಬಂದರೆ ಏನು ಮಾಡಲಿ, ನಾನು ಭಾಳ ಕಷ್ಟ ಆಗಿತ್ತು. ಅವ್ರು ಆಶ್ಚರ್ಯ ಆಯ್ತು. ವೈ ಡಿಡ್ ಯು ವರಿ, ಯು ಟೋಲ್ಡ್ ಮಿ 10 ಮಿನಿಟ್ಸ್, ನೋ ಐ ಹ್ಯಾಡ್ ಟೋಲ್ಡ್ ಮೈ ಕಂಪ್ಯೂಟರ್ 10 ಮಿನಿಟ್ಸ್. ನಮಗೆ ಮುಂದೆ ಗಡಿಯಾರ ಇಟ್ಟರೆ ಟೈಮ್ ಗೊತ್ತಾಗಲ್ಲ. ಅಂಥದ್ದು ಮನುಷ್ಯ ಕಣ್ಣು ಮುಚ್ಚಿಕೊಂಡಾಗ ಒಳಗಡೆ ಏನು ಕ್ಲಾಕ್ ನಡೀತಿರ್ಬೇಕು ನೋಡಿ. ದಿಸ್ ಈಸ್ ವಾಟ್ ಯು ಶುಡ್ ಪ್ರಾಕ್ಟೀಸ್. ಯು ಮೇ ನಾಟ್ ಬಿ ಅಟ್ ದ್ಯಾಟ್ ಲೆವೆಲ್. ನಾವೇನು ಮಾಡ್ತೀವಿ ಗೊತ್ತಾ, ಇದನ್ನು ಓದುವಾಗ ಅದನ್ನು ವಿಚಾರ ಮಾಡೋದು, ಅದನ್ನು ಓದುವಾಗ ಇದನ್ನು ವಿಚಾರ ಮಾಡೋದು. ಮನಸ್ಸು ಭಾಳ ಚಂಚಲ ಸರ್, ಅದಾಗಬಾರ್ದು. ಇಫ್ ಯು ಆರ್ ರೀಡಿಂಗ್ ಒನ್ ಥಿಂಗ್, ಯು ಶುಡ್ ರೀಡ್ ಓನ್ಲಿ ದ್ಯಾಟ್ ಅಟ್ ದ್ಯಾಟ್ ಟೈಮ್, ನಥಿಂಗ್ ಎಲ್ಸ್.
ಅಬ್ಸಾರ್ಬ್ ಮಾಡ್ಕೊಳ್ಳಿ, ದೆನ್ ಗೋ ಟು ದ ನೆಕ್ಸ್ಟ್ ಸಬ್ಜೆಕ್ಟ್. ಈ ಸಾಮಾನ್ಯವಾಗಿ ಆಗತ್ತೆ ದೊಡ್ಡವರಿಗೆಲ್ಲ. ಸ್ಕೂಟರ್ ಮೇಲೆ ಹೋಗೋದು, ಆಫೀಸ್ಗೆ ಹೋದಾಗ ಸ್ಕೂಟರ್ ಇಟ್ಟು ಹೋಗೋದು, ಆಫೀಸ್ಗೆ ಹೋದ್ಮೇಲೆ ಲಾಕ್ ಮಾಡಿದ್ನೋ ಇಲ್ಲೋ ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ಅದು. ಆಫೀಸ್ಗೆ ಹೋದ ತಕ್ಷಣ ಗ್ಯಾಸ್ ಆಫ್ ಮಾಡಿದ್ನೋ ಇಲ್ಲೋ ಮನೇಲಿ. ಯಾಕಾಗತ್ತೆ ಗೊತ್ತಾ? ಗ್ಯಾಸ್ ಆಫ್ ಮಾಡುವಾಗ ಆಫೀಸ್ ಬಗ್ಗೆ ವಿಚಾರ ಮಾಡ್ತಿರ್ತೀರಿ, ಆಫೀಸ್ಗೆ ಹೋದಾಗ ಗ್ಯಾಸ್ ಬರುತ್ತೆ. ಒಂದು ಕೆಲಸ ಮಾಡುವಾಗ ಅದನ್ನೇ ಮಕ್ಕಳಿಗೆ ಅದು ಕಲ್ಕೋಬೇಕೀಗ. ಗಣಿತ ಓದ್ಲಾ, ಸೈನ್ಸ್ ಓದ್ಲಾ, ಸೋಷಿಯಲ್ ಸ್ಟಡೀಸ್ ಓದ್ಲಾ, ಅದರಲ್ಲೇ ಅರ್ಧ ತಾಸು ಟೈಮ್ ಹೋಗುತ್ತೆ. ಸೋಷಿಯಲ್ ಓದಿದಾಗ ಗಣಿತ ಉಳ್ಕೊಂಡು ಅದಕ್ಕೆ ಹೋಗೋದು. ಡೋಂಟ್ ಡೂ ದ್ಯಾಟ್. ಫೋಕಸ್ ಆನ್ ಒನ್ ಥಿಂಗ್, ದ್ಯಾಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಕೊನೆಗೆ ನಾನು ಸಮರಿ ಹೇಳೋದಾದರೆ, ನನಗೆ ಈಗಾಗಲೇ 12:22 ಆಯಿತು. ಕೊನೆ ಸಮರಿ ಹೇಳಬೇಕಾದ್ದು, ಮುಖ್ಯವಾಗಿ ಮಾಡಬೇಕಾದ್ದು ಶಿಕ್ಷಕರಿಗೆ ಬಗ್ಗೆ ನಾನು ಕೈ ಮುಗಿದು ಬೆಳ್ಕೋತೀನಿ. ಇಡೀ ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಅತ್ಯಂತ ಮೂಲ ಸೂತ್ರಧಾರ ಆಗಿರೋರು ಮೇಷ್ಟ್ರು. ಎಜುಕೇಷನ್ ಈಸ್ ಆ್ಯಸ್ ಗುಡ್ ಆ್ಯಸ್ ದ ಕ್ವಾಲಿಟಿ ಆಫ್ ಟೀಚರ್ಸ್ ಅಂತ ಮಾತಿದೆ. ಶಿಕ್ಷಣ ಎಷ್ಟು ಒಳ್ಳೆಯದು, ಅಲ್ಲಿರುವಂಥ ಶಿಕ್ಷಕರಷ್ಟೇ ಒಳ್ಳೆಯದು. ಶಿಕ್ಷಕರು ಚೆನ್ನಾಗಿದ್ದರೆ ಚೆನ್ನಾಗಿರ್ತದೆ. ಒಬ್ಬ ಒಳ್ಳೆಯ ಶಿಕ್ಷಕ ಹ್ಯಾಗೆ ಕಲಿಸ್ತಾನೆ ಅಂದರೆ ಮರೆಯೋದೇ ಸಾಧ್ಯ ಇಲ್ಲರಿ. ಪಾಠ ಮಾಡಿದ್ದನ್ನು ಓದೋದೇ ಬೇಕಿಲ್ಲ ಸರ್, ಮನೇಲಿ ಕೂತ್ಕೊಂಡಿದೆ. ನಿಮ್ಮ ಕೆಲವು ಟೀಚರ್ ಇದ್ದರು ಆ ಥರ, ನೆನೆಸ್ಕೊಳ್ಳಿ. ಅವ್ರು ಹೇಳಿದ್ರು ಓದೋದೇ ಕಾರಣ, ಕಣ್ಣಲ್ಲಿ ಮುದ್ಕೋಗ್ಬಿಟ್ಟಿದೆ. ಯಾಕೆ ಗೊತ್ತಾ? ಆ ಟೀಚರ್ಗೊಂದು ವಿಶೇಷ ಗುಣ ಇತ್ತು. ಅವ್ರು ಹೇಳಿದ್ದು ಯಾಕೆ ಮನಸ್ಸಲ್ಲಿ ಕೂತ್ಕೋತಿತ್ತು ಗೊತ್ತಾ? ಆ ಟೀಚರ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು. ಎ ಟೀಚರ್ ಹೂ ಲವ್ಸ್ ದ ಸ್ಟೂಡೆಂಟ್ಸ್ ಓನ್ಲಿ ಕ್ಯಾನ್ ರೀಚ್ ದ ಹಾರ್ಟ್ ಆಫ್ ದಿ ಸ್ಟೂಡೆಂಟ್. ಪರೀಕ್ಷೆಗೋಸ್ಕರ ಓದಿದ್ದು ಏನು ಮುಟ್ಟಲ್ಲ. ನಾನು ಮೇಷ್ಟ್ರಿಗೆ ಕೈ ಮುಗಿದು ಬೇಡ್ಕೋತೀನಿ, ಕ್ಲಾಸಲ್ಲಿ ಕುಳಿತಂಥ ಪ್ರತಿಯೊಂದು ಮಗು ನನ್ನ ಮಗು ಅಂತ ಪ್ರೀತಿಯಿಂದ ಪಾಠ ಮಾಡಬೇಕು. ನನ್ನ ಮಗು ಅದು. ನನ್ನ ಮಕ್ಕಳಿದ್ರೆ ಹಾಗೆ ಮಾಡ್ತಿದ್ದ ನಾನು ಹೇಳೋದು, ಇಫ್ ಯು ಆರ್ ಸೋ ಕೈಂಡ್ ಟು ಯುವರ್ ಸ್ಟೂಡೆಂಟ್ಸ್, ಟ್ರೀಟ್ ಎವ್ರಿ ಚೈಲ್ಡ್ ಆ್ಯಸ್ ಯುವರ್ ಓನ್ ಚೈಲ್ಡ್, ಯುವರ್ ಚಿಲ್ಡ್ರನ್ ವಿಲ್ ಬಿ ಹ್ಯಾಪಿ ಆ್ಯಂಡ್ ಸೇಫ್. ನಾನು ಅತ್ಯಂತ ಪ್ರೀತಿಯಿಂದ ಮಕ್ಕಳಿಗೆ ಪಾಠ ಮಾಡಿದರೆ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ. ನಾನು ಅಲ್ಲಿ ಖೋತ ಮಾಡಿದ್ರೆ ಇಲ್ಲೂ ಖೋತ ಆಗುತ್ತೆ. ಹುಷಾರಾಗಿರಬೇಕು. ಶಿಕ್ಷಕರ ಜವಾಬ್ದಾರಿ ಸುಲಭ ಅಲ್ಲ ಅದು. ಪರೀಕ್ಷೆಗೋಸ್ಕರ ಓದಿ ಬಿಡೋದಲ್ಲ. ಮಕ್ಕಳಿಗೆ ಕಲಿಸ್ತಾರೆ. ನಮಗೆ ಪಾಠ ಮಾಡೋಕ್ಕೆ ಕಲಿಸಿದವರೇ ನಮ್ಮ ಮಕ್ಕಳು. ಐ ಆಮ್ ಶ್ಯೂರ್ ಆಲ್ ಟೀಚರ್ಸ್ ವಿಲ್ ಅಗ್ರಿ ವಿತ್ ಮೀ. ನಾವು ಪಾಠ ಹೆಂಗೆ ಮಾಡಬೇಕು ಅಂತ ಕಲಿಸಿದವರೇ ಮಕ್ಕಳು. ಹೆಂಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ, ನಾವು ಪಾಠ ಮಾಡ್ತಿರ್ಬೇಕಾದ್ರೆ ಬೋರ್ ಆಗ್ತಿದ್ದು ಈ ಕಡೆ ನೋಡ್ತೀರಿ, ವಾಚ್ ನೋಡ್ತೀರಿ, ಅಯ್ಯೋ ಮುಗಿಸ್ತಾನೆ ಇಲ್ಲಲ್ಲ ಇವನು ಅಂತಂತೀರಿ. ನಿಮ್ಮ ಮುಖಂಡು ಗೊತ್ತಾಗಬೇಕು ನನಗೆ ಬೋರ್ ಮಾಡ್ತಾ ಇದ್ದೇನೆ ಅಂತ. ಒಂದೊಂದು ಸಲ ತುಂಬ ಚೆನ್ನಾಗಿ ಪಾಠ ಮಾಡಿ ಹುಡುಗರು, ಅಯ್ಯೋ ಬೆಲ್ ಬರಬಾರ್ದಾಗಿತ್ತು ಈಗ ಅಂದರೆ ಚೆನ್ನಾಗಿ ಮಾಡ್ತಿದ್ಯಾ ನೀನು ಅಂತ ವಾಪಸ್ಸಾಗಿ ನೋಡ್ಕೋಬೇಕು. ನಾನು ಎಷ್ಟು ಸಲ ಹುಡುಗರು ವಾಚ್ ನೋಡ್ಕೊಂಡಿದ್ದಾರೆ ಕ್ಲಾಸಲ್ಲಿ, ಎಷ್ಟು ಸಲ ಕಿಟಕಿ ಆಚೆ ನೋಡಿದ್ದಾರೆ, ಎಷ್ಟು ಸಲ ಪ್ರೀತಿಯಿಂದ ಕೇಳಿದ್ದಾರೆ ಅಂತ. ಆ ಶಿಕ್ಷಕರಿಗೆ ನಾನು ಬೇಡ್ಕೊಳ್ಳೋದು, ದಯವಿಟ್ಟು ವಿಷಯವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಮೊದಲು ನೀವು ತಿಳ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆದದ್ದನ್ನು ಮಕ್ಕಳಿಗೆ ಹೃದಯಕ್ಕೆ ಮುಡಿಸಿ. ಒಂದು ಸಲ ಅಲ್ಲ, ಹೇಳಿದ್ದಿಲ್ಲ ಏನೋ ಪಾಠದಲ್ಲಿ, ಎಷ್ಟು ಸಲ ತಿರ್ಗಿ ಮುರುಗೆ ಅನ್ಬೇಡಿ. 10 ಸಲ ಹೇಳಿದ್ರು ತಾಳ್ಮೆಯಿಂದ ಹೇಳಿ. ಮಕ್ಕಳಿಗೆ ಅರ್ಥ ಆಗೋವ್ರಿಗೆ ಹೇಳಿ. ಎರಡನೇದು, ಮಕ್ಕಳಲ್ಲಿ ಕೂಡ ದಯವಿಟ್ಟು ಈ ಮೊಬೈಲು, ಫೇಸ್ಬುಕ್ಕು ಬೇಕಿಲ್ಲ ನಿಮಗೀಗ. ನಾಟ್ ರಿಕ್ವೈರ್ಡ್. ಆ್ಯಂಡ್ ಯು ನಾಟ್ ಎಲಿಜಿಬಲ್ ಟು ಯೂಸ್ ಫೇಸ್ಬುಕ್ ಆಲ್ಸೋ, ಯು ಶುಡ್ ನೋ. ಅಪ್ಪ ಅಮ್ಮ ತಪ್ಪು ಮಾಡ್ತಾರೆ, ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ ಮಕ್ಕಳಿಗೆ ಕೊಡ್ತಾರೆ. ಬೆಂಗಳೂರು ನಿಮ್ಯಾನ್ಸಲ್ಲಿ ರಿಸರ್ಚ್ ಮಾಡಿದ್ದಾರೆ. ಶೇಖರ್ ಶೇಷಾದ್ರಿ ಪಬ್ಲಿಷ್ ಮಾಡಿದ್ದಾರೆ ಪೇಪರು. ನಾನು ರಿವ್ಯೂ ಮಾಡೋಕ್ಕೆ ಕೊಟ್ಟಿದ್ದರು. ಏನು ಗೊತ್ತಾ? ಮೆಟ್ರೋ ಸಿಟೀಸ್ ಅಂತ ಏನಿದ್ದಾವೆ, ಬೆಂಗಳೂರು, ದೆಹಲಿ, ಬಾಂಬೆ, ಕಲ್ಕತ್ತಾ ಇಂಥ ಊರುಗಳಲ್ಲಿ 5ನೇ 6, 7ನೇ ಕ್ಲಾಸಿನ ಮಕ್ಕಳಿಗೆ ಡಿಪ್ರೆಷನ್ ಇದೆ ಅಂತ. ನಾನು ಡಿಪ್ರೆಷನ್ ಬರೋಕ್ಕೊಂದು ವಯಸ್ಸಾದರೂ ಬೇಕಲ್ರಿ. ನೌಕರಿ ಸಿಗಲಿಲ್ಲ ಅಂತ ಆಗ್ಬೋದು, ಹುಡುಗಿ ಒಪ್ಕೊಳ್ಳಿಲ್ಲ ಅಂತ ಆಗ್ಬೋದು, ಯಾವುದಕ್ಕೆ ಇರ್ಬೋದು. ಅಂಥದ್ರಲ್ಲಿ 5, 6, 7 ಕ್ಲಾಸಿಗೆ ಎಂಥ ಡಿಪ್ರೆಷನ್ ಇದು? ಅವ್ರು ಕಂಡು ಹಿಡಿದಿದ್ದೇನು ಗೊತ್ತಾ? ಡಿಪ್ರೆಷನ್ ಕಾರಣ ಫೇಸ್ಬುಕ್ ಅಂತ. ನಾನೊಂದು ಚಿತ್ರ ಹಾಕಿದ್ದೆ, ಬರೀ 2 ಲೈಕ್ ಬಂದಿದ್ದಾವೆ. ನನ್ನ ಫ್ರೆಂಡಿಗೆ 60 ಲೈಕ್ ಬಂದಿದ್ದಾವೆ. ಅಯ್ಯೋ ಕರ್ಮವೇ, ಪುಣ್ಯಕ್ಕೇನು ಗುಲ್ಬರ್ಗಾಗೆ ಬಂದಂಗೆ ಇಲ್ಲ. ಅದು ಬಂದಿದೆಯೋ? ಬಂದಿದ್ದರೆ ನೀವು ಡೆವಲಪ್ಡ್ ಸಿಟಿನೇ. ಬರಬಾರ್ದು. ಯು ಡೋಂಟ್ ಹ್ಯಾವ್ ಟು ವೇಸ್ಟ್ ಯುವರ್ ಟೈಮ್ ಆನ್ ದ್ಯಾಟ್. ನೀವೆಲ್ಲ ಊರಿಗೆ ಹೋಗಬೇಕು, ಟ್ರೈನ್ ಕರೆಕ್ಟ್ ಟೈಮಿಗೆ ಬರುತ್ತೆ, ನೀವು ತಯಾರಾಗಿ ಹೋಗ್ಬೇಕು. ಟ್ರೈನ್ ನಿಮಗೋಸ್ಕರ ನಿಂತ್ಕೊಳ್ಳಲ್ಲ. ನಿಮ್ಮ ಜೀವನದ ಗುರಿ ಅದು, ಆ ಕರೆಕ್ಟ್ ಟೈಮ್ಗೆ ಹೋಗಬೇಕಾದದ್ದು. ನೀವು ಇಲ್ಲಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಟೈಮ್ ಕಳ್ಕೊಂಡ್ರೆ ಟ್ರೈನ್ ತಪ್ಪೋಗುತ್ತೆ. ಒಂದು ತಮಾಷೆ ಹೇಳಿ ನಿಲ್ಲಿಸ್ಬಿಡ್ತೀನಿ ಮಾತು. ನಾವು ಹ್ಯಾಕೆ ಟೈಮ್ ಹಾಳು ಮಾಡ್ಕೋತೀವಿ ಅಂತ. ಒಬ್ಬವ ಅಮೇರಿಕನ್ ಹೋದ, ಟೋಕಿಯೋ, ಜಪಾನಿಗೆ ಹೋದ. ಟೋಕಿಯೋ ಏರ್ಪೋರ್ಟ್ ಭರ್ಜರಿ ಏರ್ಪೋರ್ಟ್, ಅದು ಮೋಸ್ಟ್ ಮಾಡರ್ನ್ ಟೆಕ್ನಾಲಜಿ ಅದು. ಅವನು ಹೋದಾಗ ಒಂದು ವೇಯಿಂಗ್ ಮಷಿನ್ ಇತ್ತು, ತೂಕ ನೋಡೋ ಮಷಿನ್ ಇರುತ್ತಲ್ಲ, ಅದ್ಮೇಲೆ ಬರ್ತಿದ್ರು, ಇದು ಬರೀ ತೂಕ ಹೇಳೋದಲ್ಲ, ನೀವು ಯಾರು ಅಂತೂ ಹೇಳ್ತದೆ ಅದು ಅಂತ. ಇವೆಲ್ಲ ಇವನು ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ? ಇವನು ಹೋದ, ಅವ್ನು ದುಡ್ಡು ಹಾಕಿದ ಅದರೊಳಗೆ, ಟಕ್ ಟಕ್ ಅಂತ ಸಪ್ಪಳಾತು, ಕಾರ್ಡ್ ಬಂತು. ಅದು ಅನೌನ್ಸ್ ಮಾಡ್ತೀವಿ, ಯು ಆರ್ ಮಿಸ್ಟರ್ ಜಾನ್ಸನ್.
You are from Los Angeles in America. You come here for a week stay. You are going back tonight. Your flight is 3 hours away. Have a happy flight. Your weight is 71 kilograms. ನಾ ಜಾನ್ಸನ್ ಅಂತ ಇದಕ್ಕೆ ಹೆಂಗೆ ಗೊತ್ತಾಯಿತು? ಮೋಸ ಮಾಡಬೇಕು ಅಂದ್ಕೊಂಡ. ಹೋದ, ಲಾಂಜ್ ಇರ್ತಲ್ಲ, ಲಾಂಜಿಗೆ ಹೋದ. ತಲೆಗೊಂದು ಕ್ಯಾಪ್ ಹಾಕ್ಕೊಂಡ, ಮಾಸ್ಕ್ ಹಾಕ್ಕೊಂಡ, ಗುರ್ತು ಹತ್ಬಾರ್ದಲ್ಲ. ಹಿಂಗೆ ಗುಂಪಾಗಿ ಹೋಗಿ ಮತ್ತೆ ನಿಂತ್ಕೊಂಡ, ಮತ್ತೆ ಟೋಕನ್ ಹಾಕಿದ. ಅದು ಹೇಳ್ತು, ಯು ಆರ್ ಮಿಸ್ಟರ್ ಜಾನ್ಸನ್ ಫ್ರಮ್ ಲಾಸ್ ಆಂಜಲೀಸ್ ಇನ್ ಯುನೈಟೆಡ್ ಸ್ಟೇಟ್ಸ್. ಯು ಕಮ್ ಫಾರ್ ಎ ವೀಕ್ ಸ್ಟೇ. ಯು ಆರ್ ಗೋಯಿಂಗ್ ಬ್ಯಾಕ್ ಟು ಅಮೇರಿಕಾ. ಯುವರ್ ಫ್ಲೈಟ್ ಈಸ್ 1.5 hours ಅವೇ. ಹ್ಯಾವ್ ನೈಸ್ ಫ್ಲೈಟ್. ಯುವರ್ ವೇಟ್ ಈಸ್ 71 kilograms. ಇಲ್ಲ ಇವನು ಏನು ಬುದ್ಧಿವಂತ ಇದೆ ಇದು ಮಷೀನು, ಮಜಾ ಮಾಡ್ತೀನಿ ಇರು ಅಂದ. ಮತ್ತೆ ಹೋದ ಲಾಂಜಿಗೆ. ಅಲ್ಲಿ ಬಣ್ಣ ಎತ್ಕೊಂಡ, ಬಣ್ಣ ಬಡ್ಕೊಂಡ, ಮುಖಕ್ಕೆಲ್ಲ ಅಕರಾಳು ವಿಕರಾಳು ಬಣ್ಣ ಬಡ್ಕೊಂಡ, ದೊಗಲೆ ಡ್ರೆಸ್ ಹಾಕ್ಕೊಂಡ, ಮುದ್ದಾಮ ಹಿಂಗೆ ಕುಂಟ್ಕೊಂಡು ಹೋದಂಗೆ ಹೋದ, ನಿಂತ್ಕೊಂಡ, ಕಾಯಿನ್ ಹಾಕಿದ. ಅದು ಹೇಳ್ತು, ಯು ಆರ್ ಮಿಸ್ಟರ್ ಜಾನ್ಸನ್ ಫ್ರಮ್ ಲಾಸ್ ಆಂಜಲೀಸ್ ಇನ್ ಯುನೈಟೆಡ್ ಸ್ಟೇಟ್ಸ್. ಯು ಕಮ್ ಫಾರ್ ಅ ವೀಕ್ ಸ್ಟೇ and you want to go back to America, but sad that the flight has already left. You missed the flight, but your weight is 71 kilograms. ಅವನು ಹೋದದ್ದು ಅದಕ್ಕೆ ಏರ್ಪೋರ್ಟಿಗೆ ಹೋದದ್ದು ಅದಕ್ಕೆ, ವಿಮಾನ ಹತ್ತೋದಕ್ಕೆ. ಈ ಮಷಿನ್ ಜೊತೆ ಆಟ ಆಡ್ತಾ ತನ್ನ ಫ್ಲೈಟ್ ಮಿಸ್ ಮಾಡ್ಕೊಂಡ. ನಮ್ಮ ಹುಡುಗರು ಹಾಗೆ ಮಾಡ್ತಾರೆ. ಫೇಸ್ಬುಕ್ಕು, ಮೊಬೈಲು, ಟಿ ವಿ ಅಂದ್ಕೊಂಡು ತಮ್ಮ ಪರ್ಪಸ್ ಏನು ಲೈಫದ್ದು, ಪರೀಕ್ಷೆ ಓದಬೇಕು, ಚೆನ್ನಾಗಿ ಓದಬೇಕು, ಒಳ್ಳೇದು ಮಾಡಬೇಕು. ಅದಕ್ಕೋಸ್ಕರ ಪ್ರಯತ್ನ ಮಾಡಿ, ಏಕಾಗ್ರದಿಂದ ಓದಿ, ಗುರಿ ಇಟ್ಕೊಳ್ಳಿ ಕಣ್ಣು ಮುಂದೆ. ಗುರಿ ಎಂದು ಕಣ್ಣು ಮೇಲೆ ತೆಗಿಬೇಡಿ. ಹಾಗೆಲ್ಲ ಮಾಡೋದಾದರೆ ಮುಖ್ಯವಾಗಿ ಲಾಸ್ಟು ನಾವು ಹೇಳಿದ್ನಲ್ಲ, ಶಿಕ್ಷಣದಲ್ಲಿ ಕಲ್ತಂಥದ್ದು ಮರೆತು ಬಿಡ್ತೇವೆ ನಾವು, ಆದರೆ ಕಲ್ತಂಥ ಮೌಲ್ಯಗಳನ್ನು ಯಾವತ್ತೂ ಮರೆಯೋದಿಲ್ಲ. ದಯವಿಟ್ಟು ನಮ್ಮ ಶಿಕ್ಷಕರಿಗೆ ಹೇಳಬೇಕಾದದ್ದು, ಪಾಲಕರಿಗೆ ಹೇಳಬೇಕಾದದ್ದು, ಮೌಲ್ಯಗಳನ್ನು ಯಾವತ್ತೂ ಹೇಳಿ ಕಲಿಸೋಕ್ಕಾಗಲ್ಲ, ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ, ನಡೆದೇ ತೋರಿಸ್ಬೇಕಾಗತ್ತೆ. ದಯವಿಟ್ಟು ಒಂದು ಸಣ್ಣ ಪ್ರಯೋಗ ಮಾಡ್ತೀನಿ, ದಯವಿಟ್ಟು ಒಪ್ಕೋತೀರಿ ಎಲ್ಲರೂ? ಒಂದು ಸಣ್ಣ ಪ್ರಯೋಗ, 30 ಸೆಕೆಂಡ್. ದಯವಿಟ್ಟು ಎಲ್ಲರೂ ನಾನು ಹೇಳಿದ ಹಾಗೆ ಮಾಡಬೇಕು. ಆಗ್ಬೋದಾ? ಒಪ್ಪಿಗೆನಾ? ಒಂದು 30 ಸೆಕೆಂಡ್ ಪ್ರಯೋಗ. ಎಲ್ಲರೂ ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತೊಗೊಂಡು ಬನ್ನಿ. ಈಗ ನಿಮ್ಮ ತೋರು ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರು ಬೆರಳನ್ನು ಮಾತ್ರ ಚಾಚಿ. ತಕ್ಷಣ ಚಾಚಿದ ಬೆರಳನ್ನು ಎಡ ಕೆನ್ನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿಟ್ಟಿದ್ದೀರಿ ನೋಡ್ಕೊಳ್ಳಿ. ನಾನು ಏನು ಹೇಳಿದ್ದೆ ನಿಮಗೆ? ಎಡ ಕೆನ್ನೆ ಮೇಲೆ ಅಂತ ಹೇಳಿದ್ದೆ. ಕೆನ್ನೆ ಯಾವುದು, ಗದ್ದ ಯಾವುದು ಗೊತ್ತಿಲ್ಲ ನಮಗೆ. ನಾನು ಒತ್ತಿ ಒತ್ತಿ ಹೇಳಿದ್ದೀನಿ. ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೀನಿ, ಮಾಡಿದ ಹಾಗೆ ಮಾಡಿ ಅನ್ನಲಿಲ್ಲ ಅಲ್ವಾ? ನೀವೆಲ್ಲರೂ ನಿಮ್ಮಲ್ಲಿ ನಾನು ಎತ್ತರದಲ್ಲಿ ನಿಂತಿದ್ದು, ನಿಮ್ಮ ಕಡೆ ಮುಖ ಮಾಡಿ ನಿಂತಿರೋದು ಕಾಣುತ್ತೆ ನನಗೆ. 80 to 85% ಪೀಪಲ್ ಇಲ್ಲೇ ಇಟ್ಕೊಂಡ್ರು. ಬಟ್ ನಾನು ಒತ್ತಿ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ. ಆದರೆ ಬಹಳಷ್ಟು ಜನ ನಾನು ಮಾಡಿದ ಹಾಗೆ ಮಾಡಿದ್ರಿ ಅಲ್ಲ. ಯಾಕೆ ಗೊತ್ತಾ? ನೀವು ಎಷ್ಟು ಬಂದು ತಪ್ಪೋದಕ್ಕೆ ನಾನು ಕಾರಣ. ಹೇಳಿದ ಹಾಗೆ ಮಾಡಿ ನಾನೇ ಕೈ ಎತ್ತಬೇಕಾಗಿತ್ತು. ಅವ್ರು ಹೇಳೋದಿತ್ತಲ್ಲ, ಕೈ ಎತ್ತಿದ್ದು. ಓ, ಇವನು ಮಾಡಂಗೆ ಕಾಣಿಸ್ತಾನೆ ಅಂದ್ರಿ ನೀವು. ಬೆರಳು ಸೇರಿ ಮುಷ್ಟಿ ಮಾಡಿ ನಾನು ಮಾಡಿದೆ. ಮುಂದೆ ತೊಗೊಂಬಂದೆ, ನಾನು ತೊಗೊಂಬಂದೆ. ತೋರು ಬೆರಳು ಚಾಚಿ, ನಾನು ಚಾಚಿದೆ. ಈ 3-4 ಹಂತದಲ್ಲಿ ನಾನು ಹೇಳಿದ ಹಾಗೆ ಮಾಡ್ತಾ ಬಂದೆ. ನನ್ನ ಮೇಲೆ ನಂಬಿಕೆ ಬಂತು ನಿಮಗೆ. ಆಗ ನೋಡೋದನ್ನು ಕಮ್ಮಿ ಮಾಡಿ, ಕೇಳೋದನ್ನು ಕಮ್ಮಿ ಮಾಡಿದ್ರಿ, ನೋಡೋದನ್ನು ಜಾಸ್ತಿ ಮಾಡ್ಕೊಂಡ್ರಿ. ನಾನು ತಕ್ಷಣ ನಾನು ಬೇರೆ ಸೇರಿಸ್ಬಿಟ್ಟೆ. ತಕ್ಷಣ ಈ ಬೆರಳನ್ನು ಎಡ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ತಂದು ಇಟ್ಕೊಂಡ್ಬಿಟ್ಟೆ ನಾನಿಲ್ಲಿ. ನೀವು ತಂದು ಇಟ್ಕೊಂಡ್ಬಿಟ್ರಿ. ಯಾಕೆ ಗೊತ್ತಾ? ನಮ್ಮನ್ನು ನಂಬಿದ್ರಿ ನೀವು. ಮನೇಲಿ ಆಗೋದಿದೆ. ಅಪ್ಪ ಹೇಳ್ತಾರೆ, ಸುಳ್ಳು ಹೇಳ್ಬೇಡ ಮಗನೇ ಅಂತಾರೆ. ಹ್ಞೂ ಅಪ್ಪ ಅಂತಾನೆ. 10 ನಿಮಿಷಕ್ಕೊಂದು ಫೋನ್ ಬರುತ್ತೆ ಅಪ್ಪನಿಗೆ ಮೊಬೈಲಲ್ಲಿ, ತಗೊಳ್ಳೋ ಮನಸ್ಸಿಲ್ಲ. ಹೆಂಡ್ತಿಗೆ ಹೇಳ್ತಾರೆ, ಇಲ್ಲ ಅಂತ ಹೇಳ್ಬಿಡು, ಮಲ್ಕೊಂಡಿದ್ದಾರೆ ಅಂತ ಹೇಳು. ಮಗು ನೋಡ್ದ, ಅಪ್ಪ ಏನು ಹೇಳಿದರು? ಸುಳ್ಳು ಹೇಳಬಾರ್ದು ಅಂತ. ಅಪ್ಪನೇ ಸುಳ್ಳು ಹೇಳ್ತಾರೆ. ಅಷ್ಟೇ ಅಲ್ಲ, ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾರೆ. ಇದೇ ಥರ ಒಂದು 4-5 ಸಲ ಆದರೆ ಹುಡುಗನಿಗೆ ಗೊತ್ತಾಗತ್ತೆ, ಫೋನಲ್ಲಿ ಸುಳ್ಳು ಹೇಳೋದು ತಪ್ಪಲ್ಲ. ಅವ್ನು 10th ಮುಗಿಸಿ PUC ಬರ್ತಾನೆ, ಮೊಬೈಲ್ ಕೊಡಿಸ್ತಾರಪ್ಪ. ಅವ್ನು ಕ್ಲಾಸ್ ತಪ್ಪಿಸಿ ಸಿನಿಮಾಕ್ಕೆ ಹೋಗ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಎಲ್ಲಿದ್ದೀವೋ ಮಗನೇ ಅಂತ ಕೇಳ್ತಾರೆ. ಅವ್ನು ಮುಚ್ಚಿಬಿಟ್ಟು ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಸುಳ್ಳು ಹೇಳೋ ಕಲಿಸಿದವ್ರು ಯಾರು ಅವನಿಗೆ? ನಾವೇ ತಾನೇ. ದಯವಿಟ್ಟು ತಿಳ್ಕೋಬೇಕು, ಪಾಲಕರಾಗೋದು ತುಂಬ ಸುಲಭ ಅಲ್ಲ. ನಮ್ಮ ಹುಡುಗ ಹುಟ್ಟಿದಾಗ ನೀನು ನೋಡಿದ್ದೀನಿ ರೀ ಇವನ್ನ ಅಂತಾರೆ. ಹುಟ್ಟಿದಾಗ ನೀನು ನೋಡಿದ್ದೀನಿ ಇವನ್ನ ಅಂತಾರೆ. ಭಾಳ ಸಂತೋಷ ಪಡಬೇಡಿ, ಅವನು ನಿಮ್ಮನ್ನು ಹುಟ್ಟಿದಾಗ ನೀನು ನೋಡಿದ್ದಾನೆ.
ನೀವು ಅಷ್ಟೇ ನೋಡೋದಲ್ಲ ಅವನ್ನ, ಹುಟ್ಟಿದಾಗಿನಿಂದ ನೋಡಿದ್ದಿರಲ್ಲ ನಿಮ್ಮ ಮಗನ, ಅವನು ನಿಮ್ಮನ್ನು ಹುಟ್ಟಿದಾಗಿನಿಂದ ನೋಡಿದ್ದಾನೆ. ನಿಮಗೆ ಬೇರೆ ಕೆಲಸ ಇತ್ತು, ಅವ್ನಿಗೆ ಅದೊಂದೇ ಕೆಲಸ ಆಗಿತ್ತು ನಿಮ್ಮ ನೋಡೋದು. ಆದ್ದರಿಂದ ಭಾಳ ಚೆನ್ನಾಗಿ ಹೇಳ್ತಾರೆ, ಡೋಂಟ್ ಟೆಲ್ ಯುವರ್ ಚೈಲ್ಡ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್. ಮಕ್ಕಳಿಗೆ ಹೇಳೋದಕ್ಕಿಂತ ಮೊದಲು ನಾನು ನಡಿಬೇಕು. ಹಾಗೆ ಅದಕ್ಕೇನು ಹೇಳೋದು, ಶಿಕ್ಷಕರು ಪಾಲಕರು ಎರಡು ಮೌಲ್ಯಗಳನ್ನು ನಡೆದು ತೋರಿಸಿದ ಹಾಗೆ ಮಾತ್ರ ಮಕ್ಕಳ ಮೌಲ್ಯಗಳನ್ನು ಪಾಲಿಸ್ತಾರೆ. ಶಿಕ್ಷಣದ ಗುರಿ ಆ ಮೌಲ್ಯ ಸಂಪಾದನೆ. ದಾಖಲೆ ಯು ಆರ್ ರಾವ್ ಹೇಳಿದ ಮಾತು ಎಂದೂ ಮರಿಬೇಡಿ. ದೇರ್ ವರ್ ಬೆಟರ್ ಟೆಕ್ನಾಲಜಿಸ್ಟ್, ಬಟ್ ಕಲಾಂ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್. Be great human beings. That is the purpose of education. Thank you so much.